Hello everyone, Namaskara ellarigu. I welcome you all back once again to Physics Wala. Students, we are studying the chapter Chemical Bonding and Molecular Structure. This is our 8th class. We have studied 7 classes till today. And this class is extremely important because ನೀವು ಎಲ್ಲ 7 ಕ್ಲಾಸಲ್ಲಿ ಏನೇನು ಕಲ್ತಿದ್ದೀರಿ ಅದೆಲ್ಲ ಅಪ್ಲೈ ಆಗುವಂಥ ಒಂದು ಕ್ಲಾಸ್ ಇದು. ಈ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಹೈಬ್ರಿಡೈಸೇಷನ್. ಓಕೆ, ವರ್ಡ್ ನೆನ್ಪಿಟ್ಕೊಡ್ರಿ, ಹೈಬ್ರಿಡೈಸೇಷನ್. ಇದಕ್ಕೆ ಕನ್ನಡದಲ್ಲಿ ಏನಂತಾರೆ? ಸಂಕರೀಕರಣ ಆಫ್ ಆರ್ಬಿಟಲ್ಸ್, ಹೈಬ್ರಿಡೈಸೇಷನ್ ಆಫ್ ಆರ್ಬಿಟಲ್ಸ್. ಓಕೆನಾ? ರೈಟ್. ಸೊ ಸ್ಟೂಡೆಂಟ್ಸ್, before we go ahead, before we go to hybridization, let us check what we have done in the previous class. What we have done in the previous class? We have done valence shell electron pair repulsion theory. ಇದಕ್ಕೇನಂತಾರೆ? VSEPR theory ಅಂತ ಹೇಳ್ತೀವಿ. ಇಲ್ಲೇ ನಾವೇನು ಸ್ಟಡಿ ಮಾಡಿದ್ವಿ? ಎಲೆಕ್ಟ್ರಾನ್ ಪೇರ್ಸ್, ಬಾಂಡ್ ಪೇರ್ ಆಗಿರ್ಬೋದು, ಲೋನ್ ಪೇರ್ ಆಗಿರ್ಬೋದು, ಅರೌಂಡ್ ಅ ಸೆಂಟ್ರಲ್ ಆಟಮ್, ಹತ್ರ ಇರೋದಿಲ್ಲ, ರಿಪೆಲ್ ಆಗ್ತಾ ಇರುತ್ತೆ. ಎಲ್ಲಿ ತನಕ ರಿಪೆಲ್ ಆಗುತ್ತೆ? ಎಲ್ಲಿ ತನಕ ಹೋದರೆ ರಿಪೆಲ್ ಆಗಲ್ವೋ ಅಲ್ಲಿ ತನಕ ಆಗುತ್ತೆ ರಿಪಲ್ಷನ್. ಅಲ್ಲಿ ತನಕ ಹೋದಾಗ ಅವಾಗ ಮಾಲಿಕ್ಯೂಲ್ ಸ್ಟೇಬಲ್ ಆಗುತ್ತೆ. ಯಾವಾಗ ರಿಪಲ್ಷನ್ ಮಿನಿಮಮ್ ಆಗುತ್ತೆ, ಯಾವಾಗ ರಿಪಲ್ಷನ್ ಇರೋದೇ ಇಲ್ಲ, ಆವಾಗ ಮ್ಯಾಕ್ಸಿಮಮ್ ಸ್ಟೇಬಲ್ ಆಗುತ್ತೆ ಮಾಲಿಕ್ಯೂಲ್. ದಟ್ ಈಸ್ ವಾಟ್ ವಿ ಹ್ಯಾವ್ ಸ್ಟಡಿಡ್. ಆಮೇಲೆ ವಿ ಹ್ಯಾವ್ ಸ್ಟಡಿಡ್ ಎಕ್ಸಾಂಪಲ್ಸ್ ಟು ಪ್ರೆಡಿಕ್ಟ್ ದ ಶೇಪ್ ಆಫ್ ಮಾಲಿಕ್ಯೂಲ್ಸ್ ಬೇಸ್ಡ್ ಆನ್ VSEPR ಥೇರಿ. ಮಾಲಿಕ್ಯೂಲ್ದು ಶೇಪನ್ನು ಪ್ರೆಡಿಕ್ಟ್ ಮಾಡೋದನ್ನು ನಾವು ನೋಡಿದ್ದೀವಿ. ಆಮೇಲೆ ವೇಲೆನ್ಸ್ ಬಾಂಡ್ ಥೇರಿ. ವೇಲೆನ್ಸ್ ಬಾಂಡ್ ಥೇರಿಯಲ್ಲಿ ಏನು ಗೊತ್ತಾಯ್ತು ನಮಗೆ? ಹೌ ಎಕ್ಸಾಕ್ಟ್ಲಿ ಕೋವೆಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್. ಸೈಡ್ ವೇಸ್ ಓವರ್ಲ್ಯಾಪಿಂಗ್, axial overlapping, sigma bond, pi bond. Sigma bond is more stronger than pi bond because sigma bond ಅಲ್ಲಿ extent of overlapping ಜಾಸ್ತಿ ಇರುತ್ತೆ. All that we have studied. And pi bond, remember, ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತಾನ, ಪೈ ಬಾಂಡ್ ಫಾರ್ಮ್ ಆಗೋದಿಲ್ಲ. ಅದನ್ನು ನೀಟಾಗಿ ಹೇಳಿದ್ದೀನಿ, ನೆನಪಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್, ಟೈಪ್ ಆಫ್ ಓವರ್ಲ್ಯಾಪಿಂಗ್ ಆಫ್ ಆರ್ಬಿಟಲ್ಸ್, ದ್ಯಾಟ್ ಆಲ್ಸೋ ವಿ ಹ್ಯಾವ್ ಡನ್. ಆ್ಯಂಡ್ ಬೇಸ್ಡ್ ಆನ್ ದಟ್ ಆಬ್ಜೆಕ್ಟಿವ್ ಕ್ವಶನ್ಸ್ ನಾವು ಮಾಡಿದ್ದೀವಿ. ಈ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ವಾಟ್? ಹೈಬ್ರಿಡೈಸೇಷನ್. ಓಕೆ, ಆಮೇಲೆ ಸಮ್ ಸೇಲಿಯಂಟ್ ಫೀಚರ್ಸ್, ಇಂಪಾರ್ಟೆಂಟ್ ಫೀಚರ್ಸ್ ಅಬೌಟ್ ಹೈಬ್ರಿಡೈಸೇಷನ್, ಆಮೇಲೆ ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್, ಸೊ ಶೇಪ್ ಆಫ್ ಮಾಲಿಕ್ಯೂಲ್ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್. ಸೊ ಈ ಕ್ಲಾಸಲ್ಲಿ ಎವ್ರಿಥಿಂಗ್ ಅಬೌಟ್ ಹೈಬ್ರಿಡೈಸೇಷನ್ ನಾವು ಕಲಿತಾ ಇದ್ದೀವಿ. ಹೈಬ್ರಿಡೈಸೇಷನ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಅಂತಂದರೆ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅ ಲಾಟ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇಸ್ ದ್ಯಾಟ್ ಕ್ಲಿಯರ್? ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್ ಇನ್ ದ ಎಂಟೈರ್ ಕೆಮಿಸ್ಟ್ರಿ, ದಟ್ ಇಸ್ ಫಾರ್ ಶೋರ್. ಓಕೆ, ಆ್ಯಂಡ್ ಬೇಸ್ಡ್ ಆನ್ ದಟ್ ಕೆಲವೊಂದು ಆಬ್ಜೆಕ್ಟಿವ್ ಕ್ವಶನ್ಸನ್ನು ನಾವು ಮಾಡ್ತೀವಿ. ಬಿಫೋರ್ ಹೈಬ್ರಿಡೈಸೇಷನ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಯಾಕೆ ಹೈಬ್ರಿಡೈಸೇಷನ್ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೊ ಬಿಫೋರ್ ದ್ಯಾಟ್ ನಾವು ಸ್ಟಡಿ ಮಾಡಿರೋದು ಯಾವುದು? VSEPR ಥೇರಿ. VSEPR ಥೇರಿಯಲ್ಲಿ ಇಟ್ ವಾಸ್ ಏಬಲ್ ಟು ಎಕ್ಸ್ಪ್ಲೇನ್, ಅಫ್ಕೋರ್ಸ್ ಶೇಪ್ ಆಫ್ ಮಾಲಿಕ್ಯೂಲ್ಸನ್ನು ಎಕ್ಸ್ಪ್ಲೇನ್ ಮಾಡ್ತದ್ದು. ಬಟ್ ಅದರ ಡಿಮೆರಿಟ್ ಏನಿತ್ತಪ್ಪ ಅಂತಂದರೆ ಬಾಂಡ್ ಫಾರ್ಮೇಷನನ್ನು ಕನ್ಸಿಡರ್ ಮಾಡಲಿಲ್ಲ. ಅದು ಕನ್ಸಿಡರ್ ಮಾಡಲಿಲ್ಲ ಅಂತಂದರೆ ಒಂದು ಬಾಂಡು ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗಿ ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕನ್ಸಿಡರ್ ಮಾಡಲೇ ಇಲ್ಲ. ಅಲ್ಲಿ ಏನು ಹೇಳ್ತೀವಿ ನಾವು? ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಇದೆ ಅಂತಂದರೆ ಅದೇ ಪೇರ್ ಆಫ್ ಎಲೆಕ್ಟ್ರಾನನ್ನು ಡೈರೆಕ್ಷನ್ ಆಫ್ ಬಾಂಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಎಲ್ಲಿ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ ಅಲ್ಲಿ ಒಂದು ಬಾಂಡ್ ಅಂತ ಕನ್ಸಿಡರ್ ಮಾಡಿ ಎಕ್ಸ್ಪ್ರೆಸ್ ಮಾಡಿರೋವಂಥ ಥೇರಿ ಅದು. ಯಾವುದು? VSEPR ಥೇರಿ. ಅಂದರೆ ಆ ಪರ್ಟಿಕ್ಯುಲರ್ ಥೇರಿಯಲ್ಲಿ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಹೆಂಗಾಯಿತು ಅಂತ ನಾವು ಡಿಸ್ಕಸ್ ಮಾಡೋದೇ ಇಲ್ಲ. ಓಕೆ, ಕೋವಲೆಂಟ್ ಬಾಂಡ್ ಹೆಂಗೆ ಫಾರ್ಮ್ ಆಯಿತು ಅಂತ ನಾವು ಡಿಸ್ಕಸ್ ಮಾಡಿರೋದಲ್ಲಿ VBTಯಲ್ಲಿ, ದಟ್ ಈಸ್ ವೇಲೆನ್ಸ್ ಬಾಂಡ್ ಥೇರಿಯಲ್ಲಿ. ಅಂದರೆ ಇಟ್ ವಾಸ್ ಒನ್ ಸ್ಟೆಪ್ ಅಹೆಡ್ ಆಫ್ VSEPR ಥೇರಿ. ಕೋವಲೆಂಟ್ ಬಾಂಡ್ ಹೆಂಗೆ ಫಾರ್ಮ್ ಆಯಿತು? ಎರಡು ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್, ಅಂದರೆ ಯಾವ ಅಟಾಮಿಕ್ ಆರ್ಬಿಟಲಲ್ಲಿ, ಯಾವ ಕಕ್ಷಕಗಳಲ್ಲಿ, ಓಕೆ, ಯಾವ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇರುತ್ತೋ ಅವಕ್ಕೇನಂತಾರೆ? ಹಾಫ್ ಫಿಲ್ಡ್. ಯಾವ ಆರ್ಬಿಟಲಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇರುತ್ತೆ ಅವಕ್ಕೇನಂತಾರೆ? ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್. ಅಂಥ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ಓವರ್ಲ್ಯಾಪ್ ಆದಾಗ ಕೋವಲೆಂಟ್ ಬಾಂಡ್ ಆಗುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ದ್ಯಾಟ್ ವಿ ಹ್ಯಾವ್ ಸ್ಟಡಿಡ್. ರೈಟ್. ಈಗ ಗೋಯಿಂಗ್ ಬೈ ದ್ಯಾಟ್ ಲಾಜಿಕ್, ಯಾವುದು? VBT ಪ್ರಕಾರ ನಾವು ಹೋದರೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್, ಒಂದು ಮಾಲಿಕ್ಯೂಲನ್ನು ಕನ್ಸಿಡರ್ ಮಾಡೋಣ, ಒಂದು ಅಥವಾ ಎರಡು ಮಾಲಿಕ್ಯೂಲನ್ನು ಈ ಥರ ಕನ್ಸಿಡರ್ ಮಾಡೋಣ. ಲೆಟ್ ಬಿ ಕನ್ಸಿಡರ್ ಬೆರಿಲಿಯಂ ಕ್ಲೋರೈಡನ್ನು ಕನ್ಸಿಡರ್ ಮಾಡೋಣ. ಈಗ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದರೆ ಹೈಬ್ರಿಡೈಸೇಷನ್ಗೆ ನಾವು ಹೆಂಗೆ ಬಂದ್ವಿ, ವೈ ಹೈಬ್ರಿಡೈಸೇಷನ್, ಆಮೇಲೆ ಏನು ಹೈಬ್ರಿಡೈಸೇಷನ್ ಅಂತ ತಿಳ್ಕೊಳ್ಳೋಣ. ಓಕೆ, ಈಗ ಬೆರಿಲಿಯಂ ಕ್ಲೋರೈಡ್ ಮಾಲಿಕ್ಯೂಲ್ ಬಗ್ಗೆ ನಮಗೆ ಏನು ಅರ್ಥ ಆಗುತ್ತೆ? ಇಲ್ಲಿ ಯಾವುದಿರೋದು ಎಲಿಮೆಂಟು? ಸೆಂಟ್ರಲ್ ಆಟಮ್ ಯಾವುದು? ಬೆರಿಲಿಯಂ. ಬೆರಿಲಿಯಮ್ದು ಅಟಾಮಿಕ್ ನಂಬರ್ ಎಷ್ಟು? 4. ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು? 1s2 2s2, ಮುಂದೆ ನಾನು 2p0 ಅಂತ ಬರಿಬೋದು. ಎಸ್ ಆರ್ ನೋ? ರೈಟ್. ಅದೇ ರೀತಿ ಇಫ್ ಐ ಕನ್ಸಿಡರ್ ಬೋರಾನ್ ಟ್ರೈಫ್ಲೋರೈಡನ್ನು ಕನ್ಸಿಡರ್ ಮಾಡಿದರೆ ಇದರಲ್ಲಿರುವಂಥ ಸೆಂಟ್ರಲ್ ಆಟಮ್ ಯಾವುದು? ಬೋರಾನ್. ಅದರ ಅಟಾಮಿಕ್ ನಂಬರ್ ಎಷ್ಟು? 5. ಓಕೆನಾ? ಅದರ ಕಾನ್ಫಿಗರೇಷನ್ ಎಷ್ಟು? 1s2 2s2 2p
1. ಓಕೆನಾ? ಅದೇ ರೀತಿ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ CH4. ಇದರಲ್ಲಿರೋ ಸೆಂಟ್ರಲ್ ಆಟಮ್ ಯಾವುದು? ಕಾರ್ಬನ್. ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು? 6. ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು? 1s2 2s2 2p2. ಓಕೆನಾ? ರೈಟ್. ಬೆರಿಲಿಯಮ್ ಅಲ್ಲಿ ಏನಾದರೂ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ನಿಮಗೆ ಕಾಣ್ತಾ ಇದೆನಾ? ಇದು 1s2 ಆಯಿತು, ಇದು 2s2 ಆಯಿತು, ಇದು ಕಂಪ್ಲೀಟ್ಲಿ ಫಿಲ್ಡ್, ಇದು ಕಂಪ್ಲೀಟ್ಲಿ ಫಿಲ್ಡ್. 2p ಅಲ್ಲಂತೂ ಎಲೆಕ್ಟ್ರಾನ್ಸ್ ಇಲ್ಲೇ ಇಲ್ಲ, ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ ಇಲ್ಲೇ ಇಲ್ಲ. ಸೊ ಇದರಲ್ಲಿ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ ಇಲ್ಲೇ ಇಲ್ವಾ? ದೇರ್ ಆರ್ ನೋ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ ಅಂತಂದರೆ ಇದ್ರ ಕೋವ್ಯಾಲೆನ್ಸಿ 0 ಬರಬೇಕಲ್ಲ. ಎಸ್, ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ಮಾತ್ರ ಕೋವ್ಯಾಲೆಂಟ್ ಬಾಂಡ್ ಫಾರ್ಮ್ ಆಗುತ್ತೆ ಅಂತಂದರೆ ಎಷ್ಟು ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ ಇದ್ದಾವಲ್ಲ ಅಷ್ಟೇ ಕೋವ್ಯಾಲೆನ್ಸಿ ಇರಬೇಕಲ್ಲ. ಇದರಲ್ಲಿ ಹಾಫ್ ಫಿಲ್ಡ್ ಅಟಾಮಿಕ್ಗೆ ಆರ್ಬಿಟಲ್ಸೇ ಇಲ್ಲ ಅಂತಂದರೆ ಇದ್ರ ಕೋವ್ಯಾಲೆನ್ಸಿ 0 ಇರಬೇಕಲ್ಲ. ಇದ್ರ ಕೋವ್ಯಾಲೆನ್ಸಿ ಏನಿರಬೇಕು? 0 ಇರಬೇಕು. ಕೋವ್ಯಾಲೆನ್ಸಿ ಎಷ್ಟಿರಬೇಕು? ಇದ್ರದ್ದು 0 ಇರಬೇಕು. ಇಲ್ಲಿ ನೋಡ್ರಿ, 1s2 ಕಂಪ್ಲೀಟ್ಲಿ ಫಿಲ್ಡ್, 2s2 ಕಂಪ್ಲೀಟ್ಲಿ ಫಿಲ್ಡ್, 2p ಒಳಗಡೆ ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಅಂದರೆ ಬೋರಾನ್ ಅಲ್ಲಿ ಎಷ್ಟು ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ಇದೆ? ಒಂದು ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ಇದೆ ಅಲ್ವಾ? ಸೊ ದೇರ್ ಫೋರ್ ಇಟ್ಸ್ ಕೋವ್ಯಾಲೆನ್ಸಿ ಎಷ್ಟಿರಬೇಕು? ಅದರ ಕೋವ್ಯಾಲೆನ್ಸಿ ಎಷ್ಟಿರಬೇಕು? 1 ಇರಬೇಕು. ಅಂದರೆ ಅದು ಒಂದು ಕೋವ್ಯಾಲೆಂಟ್ ಬಾಂಡ್ ಫಾರ್ಮ್ ಮಾಡಬೇಕು. ಅದೇ ರೀತಿ ಕಾರ್ಬನ್ ಅಲ್ಲಿ ನೋಡ್ರಿ, ಇದನ್ನು ಸ್ಪ್ಲಿಟ್ ಮಾಡಿ ಬರೀತೀನಿ. 1s2, ಇದು 2s2, ಇಲ್ಲಿ 2p2 ಹೆಂಗೆ ಬರೀತೀನಿ? 2px1, 2py1, 2pz0 ಅಂತ ಬರೀತೀನಿ. ಹಿಂಗಿದ್ದಾಗ ಇದರ ಕೋವ್ಯಾಲೆನ್ಸಿ ಎಷ್ಟಾಗತ್ತೆ ರೀ? 2 ಆಗಬೇಕಲ್ಲ. ಎಸ್ ಅವ್ರು, ಯಾಕಂದರೆ ಇದರ ಹತ್ರ 2 ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ಇದೆ. ಸೊ ಆಲ್ ದೀಸ್ ಆರ್ ವಾಟ್ ಎಕ್ಸ್ಪೆಕ್ಟೆಡ್. ಇದನ್ನು ನಾವು ಕೋವ್ಯಾಲೆನ್ಸಿ ಇಷ್ಟನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ಇಲ್ಲಿ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ಇಲ್ಲ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಸೊ ಆಲ್ ದೀಸ್ ಆರ್ ವಾಟ್? ದೀಸ್ ಆರ್ ಎಕ್ಸ್ಪೆಕ್ಟೆಡ್. ಬಟ್ ರಿಯಾಲಿಟಿ, ವಾಟ್ ಈಸ್ ದ ರಿಯಾಲಿಟಿ? ಫಾರ್ ಬೆರಿಲಿಯಮ್ ಕೋವ್ಯಾಲೆನ್ಸಿ ಎಷ್ಟಿದೆ? ಇಟ್ ಕ್ಯಾನ್ ಬಿ 2. ಫಾರ್ ಬೋರಾನ್ ಎಷ್ಟಿದೆ? 3 ಇದೆ. ಫಾರ್ ಕಾರ್ಬನ್ ಎಷ್ಟಿದೆ ರೀ ಕೋವ್ಯಾಲೆನ್ಸಿ? 4 ಹೈಡ್ರೋಜನ್ ಇದಾವಲ್ವಾ? 4 ಹೈಡ್ರೋಜನ್ ಬಾಂಡ್ ಆಗ್ಯಾವಂದ್ರೆ ಅದ್ರ ಕೋವ್ಯಾಲೆನ್ಸಿ 4 ಇರಬೇಕಲ್ಲ. ಸೊ ದಿಸ್ ಇಸ್ ದ ರಿಯಾಲಿಟಿ. ಬಟ್ ದಿಸ್ ಇಸ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ಎಕ್ಸ್ಪೆಕ್ಟೇಷನ್ ಆ್ಯಂಡ್ ರಿಯಾಲಿಟಿ ಬೇರೆ ಬೇರೆ ಇದೆ ಅಲ್ವಾ? ಇದರ ಕೋವ್ಯಾಲೆನ್ಸಿ 2 ಬಂದಿದೆ ಅಂತಂದರೆ ದ್ಯಾಟ್ ಮೀನ್ಸ್ ಬೆರಿಲಿಯಮ್ ಅಲ್ಲಿ 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಅಥವಾ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ಇದೆ ಅಂತ ಆಯ್ತಲ್ಲ. ಅದನ್ನು ಹೆಂಗೆ ಪ್ರಪೋಸ್ ಮಾಡಿದ್ರು ನೆಕ್ಸ್ಟ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಕಾರ್ಬನಲ್ಲಿ ಏನಿತ್ತು ಹೇಳ್ರಿ? ಅದು 1s2 2s2 2px1 2py1 ಇತ್ತಲ್ವಾ? 2 ಅಟಾಮಿಕ್ ಆರ್ಬಿಟಲಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇದೆ. ಅವಾಗ ಏನು ಎಕ್ಸ್ಪ್ರೆಸ್ ಮಾಡಿದ್ರು ಅಂತಂದರೆ, ಈ ಕಾರ್ಬನ್ನು ಬೇರೆ ಎಲಿಮೆಂಟ್ ಏನಾದರೂ ಕಾರ್ಬನ್ ಜೊತೆ ಬಾಂಡ್ ಆಗ್ಲಿಕ್ಕೆ ಬಂದಾಗ ಇದ್ರ ಹತ್ರ ಇರೋವಂಥ 2s ಎಲೆಕ್ಟ್ರಾನು ಜಾಸ್ತಿ ಏನು ಎನರ್ಜಿ ತೊಗೊಳ್ದೇನೆ ಇಲ್ಲಿ ಜಂಪ್ ಆಗುತ್ತೆ ಅಂತ ಹೇಳಿದರು. ಆವಾಗ ಜಂಪ್ ಆದಾಗ ಏನಾಯ್ತು? ಅದು 1s2 ಇದ್ದದ್ದು ಏನಾಯಿತು? 1s2 ಆ್ಯಸ್ ಇಟ್ ಇಸ್, 2s2 ಇದ್ದದ್ದು ಏನಾಯಿತು? 2s1 ಆಯಿತು. ಇಲ್ಲಿ 2px1 ಆಯಿತು, ಇಲ್ಲಿ 2py1 ಆಯಿತು, ಈಗ 2pz1 ಕೂಡ ಆಯಿತು. ಈ ಥರ ಆಗಿಬಿಟ್ಟು ಏನಾಯಿತು? ಈಗ 4 ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ ಬಂತು. ಹೀಗಾಗಿ ಕಾರ್ಬನ್ಗೆ 4 ಕೋವ್ಯಾಲೆನ್ಸಿ ಬಂತು. ಅದೇ ರೀತಿ ಬೆರಿಲಿಯಮ್ ಅಲ್ಲಿ ಈ ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಆದರೆ ಇದು ಹಾಫ್ ಫಿಲ್ಡ್ ಆಗುತ್ತೆ, ಇದು ಹಾಫ್ ಫಿಲ್ಡ್ ಆಗುತ್ತೆ, ಆವಾಗ ಕೋವ್ಯಾಲೆನ್ಸಿ 2 ಆಗುತ್ತೆ. ಅದೇ ರೀತಿ ಬೋರಾನ್ ಅಲ್ಲಿ 2s ದಲ್ಲಿರುವಂಥ ಎಲೆಕ್ಟ್ರಾನ್ 2p ಅಲ್ಲಿ ಜಂಪ್ ಆದರೆ ಇದೊಂದು ಹಾಫ್ ಫಿಲ್ಡು, ಇಲ್ಲಿ 2 ಹಾಫ್ ಫಿಲ್ಡ್ ಅಂದರೆ ಕೋವ್ಯಾಲೆನ್ಸಿ 3 ಆಗುತ್ತೆ. ಈ ಥರ ಕೋವ್ಯಾಲೆನ್ಸಿ ಆಗುತ್ತೆ ಅಂತ ಹೇಳಿದರು. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಆವಾಗ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ವಿ ಆರ್ ಗೋಯಿಂಗ್ ಫಾರ್ ವೈ ಹೈಬ್ರಿಡೈಸೇಷನ್ ಯಾಕೆ ಅಂತ ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆನಾ? ರೈಟ್. ಈಗ ಕಾರ್ಬನ್ ಎಷ್ಟಾಯ್ತು? ಈಗ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ 4 ಬಂತು. ಸೊ ದೇರ್ ಫೋರ್ ನಾವು ಕೋವ್ಯಾಲೆನ್ಸಿ 4 ಅನ್ಬೋದು. ಬಟ್ ಇಲ್ಲಿ ಈ ಕಾರ್ಬನ್ನಲ್ಲಿ ಏನಿದೆ ನೋಡ್ರಿ, ಯಾವ ಆರ್ಬಿಟಲ್ಸ್ ಇದಾವೆ? ಒಂದು 2s ಆರ್ಬಿಟಲ್ ಇದೆ, ಅದು ಸ್ಪೆರಿಕಲ್. ಇದು 2px ಆರ್ಬಿಟಲ್ ಇದೆ, ಇದೇನಿದು? 2px ಆರ್ಬಿಟಲ್ ಇಸ್ ಡಂಬೆಲ್. 2py ಆರ್ಬಿಟಲ್ ಇದು ಡಂಬೆಲ್. 2pz ಆರ್ಬಿಟಲ್ ದಿಸ್ ಇಸ್ ಆಲ್ಸೋ ಡಂಬೆಲ್. ಓಕೆ, 2pz, 2py, 2px. ಇಸ್ ದಟ್ ಕ್ಲಿಯರ್? ಇವೆಲ್ಲ ಆರ್ಬಿಟಲ್ಸ್ ಈಗ ಓವರ್ಲ್ಯಾಪ್ ಆಗಬೇಕು. ಕಾರ್ಬನ್ ಜೊತೆ 4 ಹೈಡ್ರೋಜನ್ ಇದಾವಲ್ವ? ಸೊ ಕಾರ್ಬನ್ನಲ್ಲಿ ಇರುವಂಥ ಇವು 4 ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗ್ತಾವ. ದಿಸ್ ಆರ್ಬಿಟಲ್ ಓವರ್ಲ್ಯಾಪ್ಸ್ ವಿತ್ ಇದು ಕಾರ್ಬನ್ನಲ್ಲಿರುವಂಥ 4 ಆರ್ಬಿಟಲ್ಸ್. ಇವು ಈ ಆರ್ಬಿಟಲ್ಲು ಹೈಡ್ರೋಜನ್ನಲ್ಲಿರುವಂಥ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗುತ್ತೆ.
ಈ 4 ಕಾರ್ಬನ್ನಲ್ಲಿರುವಂಥ ಆರ್ಬಿಟಲು 4 ಹೈಡ್ರೋಜನಲ್ಲಿರುವಂಥ ಯಾವ ಆರ್ಬಿಟಲು ಎಸ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗ್ತಾವೆ ಇವೆಲ್ಲ, ಇದು. ಬಟ್ ಇಲ್ಲಿ ಕಾರ್ಬನ್ನಲ್ಲಿ 4 ನೋಡ್ರಿ, ಇವು 3 ಬೇರೆ ಇದಾವೆ ಆರ್ಬಿಟಲ್ಸ್. ಇವು 3ದು ಎನರ್ಜಿ ಬೇರೆ, ಶೇಪ್ ಬೇರೆ, ಇದ್ರದ್ದು ಒಂದ್ರದ್ದು ಶೇಪ್ ಬೇರೆ, ಎನರ್ಜಿ ಬೇರೆ. ಅರ್ಥ ಆಯ್ತಾ? ಇಸ್ ಇಟ್ ನಾಟ್? ಅಂದರೆ ಕಾರ್ಬನ್ನಲ್ಲಿ ಓವರ್ಲ್ಯಾಪ್ ಆಗ್ತಾ ಇರೋವಂಥ ಆರ್ಬಿಟಲ್ಸ್ ಬೇರೆ ಬೇರೆ ಇದ್ದಾವೆ. ಬಟ್ ಇವು 3 ಬೇರೆ, ಇದೊಂದು ಬೇರೆ ಇದೆ. ಅಂದರೆ ಕಾರ್ಬನ್ ಜೊತೆ ಏನು 4 ಬಾಂಡ್ ಆಗುತ್ತಲ್ಲ, ಹೈಡ್ರೋಜನ್ 1 2 3 4, ಅಂದರೆ 3 ಬೇರೆ ಬೇರೆ ಇರಬೇಕಲ್ಲ, 3 ಬಾಂಡ್ಸ್ ಬೇರೆ ಬೇರೆ ಇರಬೇಕಲ್ಲ, ಇದ್ರ ಜೊತೆ ಓವರ್ಲ್ಯಾಪ್ ಆಗಿರೋದು ಅದು. ಇದು ಬೇರೆ ಇರಬೇಕಲ್ಲ, 4ನೇದೊಂದು ಬೇರೆ, ಇದು 1 2 3, ಇವು 3 ಬೇರೆ ಬೇರೆ ಇರಬೇಕು, ಇದು ಒಂದು ಬೇರೆ ಇರಬೇಕಾಗಿತ್ತಲ್ಲ. ಎಸ್ ಆರ್ನು? ಮೀಥೇನಲ್ಲಿ 4 ಬಾಂಡ್ಸ್ ಇದೆ, CH ಬಾಂಡ್ಸ್. ಅದರಲ್ಲಿ 3 ಬಾಂಡ್ಸ್ ಬೇರೆ ಬೇರೆ ಇರಬೇಕು, ಇನ್ನೊಂದು ಬಾಂಡ್ ಬೇರೆ ಬೇರೆ ಇರಬೇಕು. ಬಟ್ ಆ್ಯಕ್ಚುಲಿ ಏನಾಗಿದೆ, ಮೀಥೇನಲ್ಲಿರೋವಂಥ 4 CH ಬಾಂಡ್ಸ್ ಸೇಮ್ ಇದೆ. 4 CH ಬಾಂಡ್ ಲೆಂತು, ಬಾಂಡ್ ಸ್ಟ್ರೆಂತು ಎಲ್ಲ ಸೇಮ್ ಇದೆ. ಅಂದರೆ ಈ 4 ಆರ್ಬಿಟಲ್ಸು ಬೇರೆ ಬೇರೆ ಇಲ್ಲ, ಈ 4 ಆರ್ಬಿಟಲ್ಸು ಸೇಮ್ ಇದೆ. ಬಟ್ ಇವು ಸೇಮ್ ಇದಾವ? ಇಲ್ಲಿ ಸೇಮ್ ಇಲ್ಲ. ಈ 4 ಆರ್ಬಿಟಲ್ಸ್ ಏನು ಬೇರೆ ಬೇರೆ ಇದಾವಲ್ಲ, ಈ 4 ಆರ್ಬಿಟಲ್ ಸೇರಿ ಮಿಕ್ಸ್ ಆಗಿ ಸೇಮ್ ಟೈಪ್ ಆರ್ಬಿಟಲ್ ಫಾರ್ಮ್ ಮಾಡುತ್ತೆ. ಅವು ಓವರ್ಲ್ಯಾಪ್ ಆಗ್ತಾವೆ ಹೈಡ್ರೋಜನ್ ಜೊತೆ. ಈ ಕಾರ್ಬನ್ನಲ್ಲಿರುವಂಥ 4 ಆರ್ಬಿಟಲ್, ಈ 4 ಆರ್ಬಿಟಲ್ ಓವರ್ಲ್ಯಾಪ್ ಆಗ್ತಾ ಇಲ್ಲ ಹೈಡ್ರೋಜನ್ ಜೊತೆ. ಮೀಥೇನಲ್ಲಿ ಕಾರ್ಬನ್ ಆರ್ಬಿಟಲ್ಸು ಹೈಡ್ರೋಜನ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗಬೇಕು. ಬಟ್ ಕಾರ್ಬನ್ನಲ್ಲಿರುವಂಥ ಈ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗ್ತಾ ಇಲ್ಲ. ಯಾವ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗ್ತಾ ಇದ್ದಾವ? ಈ 4 ಆರ್ಬಿಟಲ್ಸ್ ಮಿಕ್ಸ್ ಆಗ್ತಾವೆ. ದೇ ವಿಲ್ ಮಿಕ್ಸ್ ವಿತ್ ಈಚ್ ಅದರ್. ಮಿಕ್ಸ್ ಆಗಿ ಏನು ಫಾರ್ಮ್ ಮಾಡ್ತಾವ? ಸೇಮ್ ಟೈಪ್ ಆರ್ಬಿಟಲ್ಸ್ ಫಾರ್ಮ್ ಮಾಡ್ತಾವೆ. 4 ಆರ್ಬಿಟಲ್ಸ್ ಮಿಕ್ಸ್ ಆದರೆ ಮತ್ತೆ 4 ಆರ್ಬಿಟಲ್ಸ್ ಫಾರ್ಮ್ ಆಗ್ತಾವ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ಅಂದರೆ ಏನು? ಸ್ವಲ್ಪ ಎನರ್ಜಿ ಬೇರೆ 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 ಇರುವಂಥ ಆರ್ಬಿಟಲ್ಸು ಇಂಟರ್ಮಿಕ್ಸ್ ಆಗಿಬಿಟ್ಟು ಮತ್ತೆ ಸೇಮ್ ಎನರ್ಜಿ ಇರುವಂಥ ಆರ್ಬಿಟಲ್ಸನ್ನು ಪ್ರಿಪೇರ್ ಮಾಡ್ತೀವಿ. ಪ್ರಿಪೇರ್ ಮಾಡುವಂಥ ಒಂದು ಪ್ರಾಸೆಸ್ಗೆ ಏನಂತಾರ? ಹೈಬ್ರಿಡೈಸೇಷನ್. This orbital and these 3 orbitals, they intermix with each other. They mix with each other, resulting in the formation of the identical orbitals. Same number of identical orbitals. This is called as hybridization. ಆ ಹೈಬ್ರಿಡೈಸೇಷನ್ ಆದ ಕೂಡಲೇ ಏನು ಸೇಮ್ ಟೈಪ್ ಆರ್ಬಿಟಲ್ಸ್ ಬಂದಿರ್ತಾವಲ್ಲ, ಅವೆಲ್ಲ ಆರ್ಬಿಟಲ್ಸು ಹೈಡ್ರೋಜನ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗುತ್ತೆ. ಎಲ್ಲಿ? ಮೀಥೇನಲ್ಲಿ. ದಿಸ್ ಈಸ್ ಕಾಲ್ಡ್ ಆಸ್ ಹೈಬ್ರಿಡೈಸೇಷನ್. ರಿಮೆಂಬರ್, ಎಷ್ಟು ಆರ್ಬಿಟಲ್ಸ್ ಮಿಕ್ಸ್ ಆಗ್ತಾವಲ್ಲ, ಮಿಕ್ಸ್ ಆಗಿ ಮತ್ತು ಅಷ್ಟೇ ಆರ್ಬಿಟಲ್ಸ್ ಪ್ರಿಪೇರ್ ಆಗ್ತಾವ. ಸೊ ಹೈಬ್ರಿಡೈಸೇಷನ್ ಕೆಲಸ ಏನು? ಸ್ವಲ್ಪ ಎನರ್ಜಿ ಬೇರೆ ಬೇರೆ ಇರುವಂಥ ಆರ್ಬಿಟಲ್ಸು ಸೇರಿ ಸೇಮ್ ಎನರ್ಜಿ ಇರುವಂಥ ಸೇಮ್ ಐಡೆಂಟಿಕಲ್ ಆರ್ಬಿಟಲ್ಸನ್ನು ಪ್ರಿಪೇರ್ ಮಾಡಿ ಕೊಡೋದು. ಆ ಐಡೆಂಟಿಕಲ್ ಆರ್ಬಿಟಲ್ಸ್ ಏನಿರ್ತಾವಲ್ಲ, ಅದರ ಎನರ್ಜಿ ಮೊದಲಿರೋ ಆರ್ಬಿಟಲ್ಗಿಂತ ಜಾಸ್ತಿ ಇರುತ್ತೆ. ದೇ ವಿಲ್ ಬಿ ಮೋರ್ ಸ್ಟೇಬಲ್. ಇಸ್ ದ್ಯಾಟ್ ಕ್ಲಿಯರ್? ಸೊ ಹೈಬ್ರಿಡೈಸೇಷನ್ ಇಸ್ ವಾಟ್? ಇಂಟರ್ಮಿಕ್ಸಿಂಗ್ ಆಫ್ ದ ಆರ್ಬಿಟಲ್ಸ್. ಇಲ್ಲೇ ನೋಡ್ರಿ, ಹೈಬ್ರಿಡೈಸೇಷನ್ ಅಂದ್ರೆ ಏನು? ಇಟ್ ಈಸ್ ಡಿಫೈನ್ಡ್ ಆಸ್ ದ ಮಿಕ್ಸಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಮಿಕ್ಸಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್, ಮಿಕ್ಸ್ ಆಗೋದು ಬಿಲಾಂಗಿಂಗ್ ಟು ವಾಟ್? ಬಿಲಾಂಗಿಂಗ್ ಟು ದ ಸೇಮ್ ಆಟಮ್. ಕಾರ್ಬನ್ನಲ್ಲಿರುವಂಥ ಅಟಾಮಿಕ್ ಆರ್ಬಿಟಲ್ಸ್ನೇ ನಾ ಈಗ ಮಿಕ್ಸ್ ಮಾಡಿ ತೋರಿಸಿದ್ನಲ್ಲ. ಮಿಕ್ಸಿಂಗ್ ಆಫ್ ದ ಅಟಾಮಿಕ್ ಆರ್ಬಿಟಲ್ಸ್ ಬಿಲಾಂಗಿಂಗ್ ಟು ದ ಸೇಮ್ ಆಟಮ್ ಬಟ್ ಹ್ಯಾವಿಂಗ್ ಸ್ಲೈಟ್ಲಿ ಡಿಫರೆಂಟ್ ಎನರ್ಜಿ. ಸ್ವಲ್ಪ ಎನರ್ಜಿ ಡಿಫರೆನ್ಸ್ ಇರಬೇಕು, ಭಾಳ ಇರಬಾರ್ದು. ಸ್ಲೈಟ್ಲಿ ಡಿಫರೆಂಟ್ ಎನರ್ಜಿ ಇರುವಂಥ ಮಾಲಿಕ್ಯೂಲ್ಸ್ ಮಿಕ್ಸಪ್ ಆಗಿ, ಸೊ ದ್ಯಾಟ್ redistribution of energy takes place between them, resulting in the formation of new orbitals of equal energy and identical shape. ಈಗ ಫಾರ್ ಎಕ್ಸಾಂಪಲ್ ಹೈಬ್ರಿಡೈಸೇಷನ್ ಅಂದರೆ ಹೆಂಗೆ ಅರ್ಥ ಮಾಡ್ಕೋತೀರಿ? ನಿಮಗೆ ಒಂದು ವಾಲ್ ಮೇಲೆ ಪಿಂಕ್ ಕಲರ್ ಅಪ್ಲೈ ಮಾಡಬೇಕಾಗಿದೆ. ಬಟ್ ನಿಮ್ಮ ಹತ್ರ ಏನಿದೆ? ಒಂದು ಬಾಟಲ್ ರೆಡ್ ಕಲರ್ ಇದೆ, ಇನ್ನೊಂದು ಬಾಟಲ್ ವೈಟ್ ಕಲರ್ ಇದೆ. ಆ ರೆಡ್ ಕಲರನ್ನು ವೈಟ್ ಕಲರ್ ಜೊತೆ ಮಿಕ್ಸ್ ಮಾಡಿ ಪಿಂಕ್ ಕಲರ್ ಪ್ರಿಪೇರ್ ಮಾಡಿಬಿಟ್ರಿ. ದಿಸ್ ಈಸ್ ವಾಟ್ ಈಸ್ ಹೈಬ್ರಿಡೈಸೇಷನ್. ಸ್ಲೈಟ್ಲಿ ಬೇರೆ ಬೇರೆ ಎನರ್ಜಿ ಇರುವಂಥ ಆರ್ಬಿಟಲ್ಸ್ನ ಮಿಕ್ಸ್ ಮಾಡಿಬಿಟ್ಟು ಸೇಮ್ ಎನರ್ಜಿ ಇರುವಂಥ ಆರ್ಬಿಟಲ್ಸನ್ನು ಕ್ರಿಯೇಟ್ ಮಾಡುವಂಥ ಫಿನಾಮಿನಾಗೆ ಏನಂತಾರ? ಹೈಬ್ರಿಡೈಸೇಷನ್. ಇಟ್ ಇಸ್ ಅ ಫಿನಾಮಿನಾ ವೇರ್ atomic orbitals of the same atom having slightly different energy combine with each other, mix with each other to create same number of identical orbitals is called as hybridization. And hybridization ಆದ ಕೂಡಲೇ ಏನು ಆರ್ಬಿಟಲ್ಸ್ ಆಗಿರ್ತಾವಲ್ಲ ಅವಕ್ಕೆ ಏನಂತಾರ? ಹೈಬ್ರಿಡ್ ಆರ್ಬಿಟಲ್ಸ್. ಏನಂತಾರ ಅವಕ್ಕೆ? ಹೈಬ್ರಿಡ್ ಆರ್ಬಿಟಲ್ಸ್. ಇಸ್ ದಟ್ ಕ್ಲಿಯರ್? ದಿಸ್ ಇಸ್ ವಾಟ್ ಇಸ್ ಹೈಬ್ರಿಡೈಸೇಷನ್. ಹೈಬ್ರಿಡ್ ಆರ್ಬಿಟಲ್ಸ್ ಮಾಡೋದೊಂದು ರೀಸನ್ನು, ಅದರ ಪರ್ಪಸ್ಸು ಏನಂತ ಅರ್ಥ ಆಯ್ತಲ್ಲ? ಹೈಬ್ರಿಡೈಸೇಷನ್ ಆಗ್ತಿರ್ಲಿಲ್ಲ ಅಂದರೆ ಏನಾಗ್ತಿತ್ತು?
ನಿಮಗೆ ಬೇರೆ ಬೇರೆ ಎನರ್ಜಿ ಆರ್ಬಿಟಲ್ಸ್ ಇರ್ತಿತ್ತು. ಇವೆಲ್ಲ ಓವರ್ಲ್ಯಾಪ್ ಆಗಿಬಿಟ್ಟು ನಿಮಗೆ ಸೇಮ್ ಎನರ್ಜಿ ಇರುವಂಥ ಬಾಂಡ್ಸು ಫಾರ್ಮ್ ಆಗ್ತಿರಲಿಲ್ಲ, ಮಾಲಿಕ್ಯೂಲ್ ಸ್ಟೇಬಲ್ ಯಾಕಂತ ಗೊತ್ತೂ ಆಗ್ತಿರಲಿಲ್ಲ. ಇಸ್ ದ್ಯಾಟ್ ಕ್ಲಿಯರ್? ಸೊ ದಿಸ್ ಇಸ್ ದ ಪರ್ಪಸ್ ಬಿಹೈಂಡ್ ಹೈಬ್ರಿಡೈಸೇಷನ್. ಇಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ನೌ ಇಂಪಾರ್ಟೆಂಟ್ ಕಂಡೀಷನ್ಸ್ ಫಾರ್ ಹೈಬ್ರಿಡೈಸೇಷನ್. ಇಂಪಾರ್ಟೆಂಟ್ ಕಂಡೀಷನ್ಸ್ ಫಾರ್ ಹೈಬ್ರಿಡೈಸೇಷನ್ ನೋಡ್ರಿ, ಲಕ್ಷ ಕೊಟ್ಟು ತಿಳ್ಕೊಳ್ರಿ. ನಂಬರ್ ಒನ್, only those orbitals, only those atomic orbitals, only those atomic orbitals which belong to the same atom, which belong to the same atom or ion of almost same energy, undergo hybridization. ಏನು ಬರೆದ್ರಿ ಈಗ? ಯಾವ ಅಟಾಮಿಕ್ ಆರ್ಬಿಟಲ್ಸ್ ಹೈಬ್ರಿಡೈಸೇಷನ್ ಆಗ್ತಾವ? ಓನ್ಲಿ ದೋಸ್ ಅಟಾಮಿಕ್ ಆರ್ಬಿಟಲ್ ವಿಚ್ ಬಿಲಾಂಗ್ ಟು ದ ಸೇಮ್ ಆಟಮ್. ಎಕ್ಸ್ ಆಟಮ್ನಲ್ಲಿರುವಂಥ ಆರ್ಬಿಟಲ್ಸು ವೈ ಆಟಮ್ನಲ್ಲಿರುವಂಥ ಆರ್ಬಿಟಲ್ ಜೊತೆ ಹೋಗಿ ಇಂಟರ್ಮಿಕ್ಸ್ ಆಗೋದಿಲ್ಲ. ಎಕ್ಸ್ ಆಟಮ್ದಲ್ಲಿರುವಂಥ ಆರ್ಬಿಟಲ್ಸು ಎಕ್ಸ್ ಆಟಮ್ದಲ್ಲೇ ಇರುವಂಥ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಇಂಟರ್ಮಿಕ್ಸ್ ಆಗ್ತಾವ, ಹೈಬ್ರಿಡೈಸೇಷನ್ ಆಗ್ತಾವ. ಇಸ್ ದ್ಯಾಟ್ ಕ್ಲಿಯರ್? ಆ್ಯಂಡ್ ಅವು ಏನಾಗಿರಬೇಕು? ಆಲ್ಮೋಸ್ಟ್ ಸೇಮ್ ಎನರ್ಜಿ ಇರಬೇಕು ಅದರದ್ದು. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ದೇ ಅಂಡರ್ಗೋ ಹೈಬ್ರಿಡೈಸೇಷನ್. ರೈಟ್. ಆ್ಯಂಡ್ ಓನ್ಲಿ ದೋಸ್ ಆರ್ಬಿಟಲ್ಸ್, ನೆಕ್ಸ್ಟ್ ಕಂಡೀಷನ್ ಏನು? only those orbitals of valence shell undergo hybridization. ಓಕೆನಾ? ವೇಲೆನ್ಸ್ ಶೆಲ್ ಅಲ್ಲಿ ಇರಬೇಕದು ಆರ್ಬಿಟಲ್ಸ್ ಓವರ್ಲ್ಯಾಪ್ ಮಿಕ್ಸ್ ಆಗ್ತಾ ಇರೋದು. ಒಂದು ಪರ್ಟಿಕ್ಯುಲರ್ ಆಟಮ್ ಎಕ್ಸ್ ಅಲ್ಲಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂಥ ಅಟಾಮಿಕ್ ಆರ್ಬಿಟಲ್ಸ್. ಒಂದು ಶೆಲ್ಲಲ್ಲಿ ಎಲ್ಲ ಆರ್ಬಿಟಲ್ಸ್ ಎನರ್ಜಿ ಸೇಮ್ ಇರೋದಿಲ್ಲ. ಔಟರ್ ಮೋಸ್ಟ್ ಶೆಲ್, ಲಾಸ್ಟ್ ಶೆಲ್ಲಲ್ಲಿ ಏನು ಅಟಾಮಿಕ್ ಆರ್ಬಿಟಲ್ಸ್ ಇರ್ತಾವ, ಸ್ಲೈಟ್ಲಿ ಡಿಫರೆಂಟ್ ಎನರ್ಜಿ ಇರುವಂಥ ಆರ್ಬಿಟಲ್ಸ್ ಏನು ಇರ್ತಾವಲ್ವ, ದೇ ವಿಲ್ ಅಂಡರ್ಗೋ ಹೈಬ್ರಿಡೈಸೇಷನ್. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ನಂಬರ್ ತ್ರೀ, it is not compulsory for the electron. It is not compulsory for the electron to undergo transition or jump to the higher orbital. Before hybridization. ಇಲ್ಲೇ ನೋಡ್ರಿ, ನಾ ಏನು ಮಾಡಿದೆ ಇಲ್ಲಿ ನಿಮಗೆ ಫಸ್ಟು ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಆಯ್ತಲ್ಲ, ಎಲೆಕ್ಟ್ರಾನ್ ಜಂಪ್ ಆದ ಕೂಡಲೇ ಇವೆಲ್ಲ ಮಿಕ್ಸ್ ಆಗ್ಬೇಕಂತೇನಿಲ್ಲ. ಎಲೆಕ್ಟ್ರಾನಿಕ್ ಥರ ಜಂಪ್ ಆದ ಕೂಡಲೇ ಮಿಕ್ಸ್ ಆಗ್ಬೇಕಂತೇನಿಲ್ಲ. ಇಸ್ ದಟ್ ಕ್ಲಿಯರ್? ಇಟ್ ಈಸ್ ನಾಟ್ ಕಂಪಲ್ಸರಿ ದ್ಯಾಟ್ ಎಲೆಕ್ಟ್ರಾನು ಟ್ರಾನ್ಸಿಷನ್ ಆಗಿ ಅಥವಾ ಎಲೆಕ್ಟ್ರಾನ್ ಎಕ್ಸೈಟ್ ಆಗಿ ಮತ್ತೊಂದು ಕಡೆ ಜಂಪ್ ಆಗಿ ಅವಾಗ ಮಾತ್ರ ಹೈಬ್ರಿಡೈಸೇಷನ್ ಆಗ್ಬೇಕಂತೇನಿಲ್ಲ. ಬಿಫೋರ್ ಎಕ್ಸೈಟೇಷನ್ ಆಫ್ ದ ಎಲೆಕ್ಟ್ರಾನ್ they can undergo hybridization. Is that clear? That is number 3. Okay na? Number 4, condition 4 for hybridization nodri. It is not compulsory for only or all the half-filled atomic orbitals to undergo hybridization. ಅಂದರೆ ಹೈಬ್ರಿಡೈಸೇಷನ್ ಆಗ್ಬೇಕಂತಂದ್ರೆ ಆ ಅಟಾಮಿಕ್ ಆರ್ಬಿಟಲ್ಸು ಕಂಪಲ್ಸರಿಲಿ ಹಾಫ್ ಫೀಲ್ಡ್ ಆಗ್ಬೇಕಂತೇನಿಲ್ಲ. ಮತ್ತು ಹಾಫ್ ಫೀಲ್ಡ್ ಆಗಿರುವಂಥ ಎಲ್ಲ ಆರ್ಬಿಟಲ್ಸು ಹೈಬ್ರಿಡೈಸೇಷನ್ ಆಗುತ್ತೆ ಅಂತ ಅನ್ನೋದು ಇಲ್ಲ. ಬಿಕಾಸ್ ಇವನ್ fully filled orbitals
even fully filled orbitals, do undergo hybridization, ಅರ್ಥ ಆಯ್ತಾ? ಕಂಪಲ್ಸರಿಲಿ ಹಾಫ್ ಫೀಲ್ಡ್ ಅಟಾಮಿಕ್ ಆರ್ಬಿಟಲ್ಸು ಅಥವಾ ಎಲ್ಲ ಹಾಫ್ ಫೀಲ್ಡ್ ಅಟಾಮಿಕ್ ಆರ್ಬಿಟಲ್ಸು ಹೈಬ್ರಿಡೈಸೇಷನ್ ಆಗಲೇಬೇಕಂತ ಏನಿಲ್ಲ. ಕಂಪ್ಲೀಟ್ಲಿ ಫೀಲ್ಡ್ ಅಟಾಮಿಕ್ ಆರ್ಬಿಟಲ್ಸು ಕೂಡ ಹೈಬ್ರಿಡೈಸೇಷನ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ದೀಸ್ ಆರ್ ದ ಕಂಡೀಷನ್ಸ್ ಫಾರ್ ಹೈಬ್ರಿಡೈಸೇಷನ್. ಫಸ್ಟು, ಎಲ್ಲ ಅಟಾಮಿಕ್ ಆರ್ಬಿಟಲ್ಸು ದೇ ಶುಡ್ ಬಿ ಆಫ್ ಸೇಮ್ ಆಟಮ್ ಆರ್ ಅಯಾನ್ ಆಫ್ ಆಲ್ಮೋಸ್ಟ್ ಸೇಮ್ ಎನರ್ಜಿ, ಅವು ಮಾತ್ರ ಹೈಬ್ರಿಡೈಸೇಷನ್ ಆಗುತ್ತೆ. ಎರಡನೇದು, ಆ ಅಟಾಮಿಕ್ ಆರ್ಬಿಟಲ್ಸು ವೇಲೆನ್ಸ್ ಶೆಲ್ಲಲ್ಲಿ ಮಾತ್ರ ಇರಬೇಕು, ಅದು ಮಾತ್ರ ಹೈಬ್ರಿಡೈಸೇಷನ್ ಆಗುತ್ತೆ. ಮೂರನೇದು, ಹೈಬ್ರಿಡೈಸೇಷನ್ ಆಗೋಕ್ಕಿಂತ ಮುಂಚೆ ನೀವು ಎಲೆಕ್ಟ್ರಾನನ್ನು ಟ್ರಾನ್ಸಿಷನ್ ಮಾಡೋದು ಅಥವಾ ಎಲೆಕ್ಟ್ರಾನನ್ನು ಎಕ್ಸೈಟ್ ಮಾಡಿ ಬೇರೆ ಆರ್ಬಿಟಲ್ಗೆ ಹಾಕಬೇಕಂತ ಕಂಪಲ್ಸರಿ ಏನಿಲ್ಲ. ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲಲ್ಲಿ ಇಟ್ಸ್ ನಾಟ್ ಕಂಪಲ್ಸರಿ ಫಾರ್ ದ ಎಲೆಕ್ಟ್ರಾನ್ ಟು ಗೆಟ್ ಎಕ್ಸೈಟೆಡ್ ಬಿಫೋರ್ ಹೈಬ್ರಿಡೈಸೇಷನ್ ಟೇಕ್ಸ್ ಪ್ಲೇಸ್. ಓಕೆ. ನಂಬರ್ 4, ಇಟ್ ಈಸ್ ನಾಟ್ ಕಂಪಲ್ಸರಿ ದಟ್ ಹಾಫ್ ಫೀಲ್ಡ್ ಅಟಾಮಿಕ್ ಆರ್ಬಿಟಲ್ ಮಾತ್ರ ಹೈಬ್ರಿಡೈಸೇಷನ್ ಆಗುತ್ತೆ ಅಥವಾ ಎಲ್ಲ ಹಾಫ್ ಫೀಲ್ಡ್ ಆರ್ಬಿಟಲ್ಸು ಹೈಬ್ರಿಡೈಸೇಷನ್ ಆಗುತ್ತೆ ಅಂತಿಲ್ಲ. ಕಂಪ್ಲೀಟ್ಲಿ ಫೀಲ್ಡ್ ಅಟಾಮಿಕ್ ಆರ್ಬಿಟಲ್ಸು ಕೂಡ ಹೈಬ್ರಿಡೈಸೇಷನ್ ಆಗುತ್ತೆ. ಗಾಟ್ ಇಟ್? ದೀಸ್ ಆರ್ ದ ಕಂಡೀಷನ್ಸ್ ಫಾರ್ ಹೈಬ್ರಿಡೈಸೇಷನ್. ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ. ಹೈಬ್ರಿಡೈಸೇಷನ್ ಈಸ್ ಅಬೌಟ್ ಸ್ವಲ್ಪ ಎನರ್ಜಿ ಬೇರೆ ಬೇರೆ ಇರುವಂಥ ಆರ್ಬಿಟಲ್ಸು ಮಿಕ್ಸ್ ಆಗಿ ಸೇಮ್ ನಂಬರ್ ಆಫ್ ಐಡೆಂಟಿಕಲ್ ಆರ್ಬಿಟಲ್ಸ್ ಕ್ರಿಯೇಟ್ ಆಗುವಂಥ ಫಿನಾಮಿನಾಗ ಏನಂತಾರೆ? ಹೈಬ್ರಿಡೈಸೇಷನ್. ಯಾಕೆ ನಮಗೆ ಅಂಥ ಆರ್ಬಿಟಲ್ಸ್ ಬೇಕಾಗಿತ್ತು ಅಂತಂದರೆ, ನಮಗೆ ಸೇಮ್ ಎನರ್ಜಿ ಇರುವಂಥ ಅಥವಾ ಸೇಮ್ ಟೈಪ್ ಬಾಂಡಿಂಗ್ ಆಗುವಂಥ ಮಾಲಿಕ್ಯೂಲ್ ಬೇಕಾಗಿತ್ತು. ಫಾರ್ ಎಕ್ಸಾಂಪಲ್, ನಾನು ಮೀಥೇನಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಓಕೆ. ಎಲ್ಲ ಬಾಂಡ್ಸ್ ಆಗಬೇಕಂತಂದರೆ ಸೇಮ್ ಎನರ್ಜಿ ಇರುವಂಥ ಆರ್ಬಿಟಲ್ಸ್ ಇರಬೇಕು, ಅವಾಗ ಮಾತ್ರ ಒಂದು ಸ್ಟೇಬಲ್ ಮಾಲಿಕ್ಯೂಲ್ ಆಗಲಿಕ್ಕೆ ಆಗುತ್ತೆ. ದಟ್ ಈಸ್ ದ ರೀಸನ್ ಹೈಬ್ರಿಡೈಸೇಷನ್ ಆಗ್ತಾ ಇದೆ. ಆ್ಯಂಡ್ ಕಂಡೀಷನ್ಸ್ ಫಾರ್ ಹೈಬ್ರಿಡೈಸೇಷನ್ ಕಲ್ತೀರಿ. ಈಗ ಸೇಲಿಯಂಟ್ ಫೀಚರ್ಸ್ ಆಫ್ ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ಆಗಬೇಕಾದ್ರೆ ಏನೇನು ಕಂಡೀಷನ್ಸು ಅದು ಆಯಿತು. ಆದಾಗ ಏನೇನಾಗುತ್ತೆ ಅಂತ ನೋಡೋಣ. ನಂಬರ್ 1, ನಂಬರ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್ ಪ್ರೊಡ್ಯೂಸ್. ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಪ್ರೊಡ್ಯೂಸ್ ಆಗಿರ್ತಾವಲ್ಲ, ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಮಿಕ್ಸ್ಡ್. ಎರಡು ಮಿಕ್ಸ್ ಆಗಿ ಈ ಎರಡು ಆರ್ಬಿಟಲ್ ಮಿಕ್ಸ್ ಆಗ್ಯಾವ ಅಂತಂದ್ರೆ ವಾಪಸ್ ನಿಮಗೆ ಮತ್ತೆ ಎರಡೇ ಆರ್ಬಿಟಲ್ ಸಿಗ್ತಾವ. ಎರಡು ಆರ್ಬಿಟಲ್ ಮಿಕ್ಸ್ ಆಗಿ 4 ಆಗೋದು, 3 ಆಗೋದು, 7 ಆಗೋದು, 8 ಆಗೋದಿಲ್ಲ. ಎಷ್ಟು ಆರ್ಬಿಟಲ್ಸ್ ಮಿಕ್ಸ್ ಆಗ್ತಾ ಇದೆ ಅವೆಲ್ಲ ಹೈಬ್ರಿಡೈಸೇಷನ್ ಆಗಿ ನಮಗೆ ಮತ್ತೆ ಅಷ್ಟೇ ಹೈಬ್ರಿಡ್ ಆರ್ಬಿಟಲ್ ಸಿಗುತ್ತೆ. ಈಸ್ ದ್ಯಾಟ್ ಕ್ಲಿಯರ್? ಓಕೆ. ಹೈಬ್ರಿಡೈಸೇಷನ್ ನೆವರ್ ಟೇಕ್ಸ್ ಪ್ಲೇಸ್ ಇನ್ ಐಸೋಲೇಟೆಡ್ ಆಟಮ್, ಬಟ್ ಇಟ್ ಆಕರ್ಸ್ ಓನ್ಲಿ ಅಟ್ ದ ಟೈಮ್ ಆಫ್ ಬಾಂಡ್ ಫಾರ್ಮೇಷನ್. ಈಗ ಒಂದು ಆಟಮ್ ಇದೆ, ಒಂದು ಕಾರ್ಬನ್ ಅನ್ನುವಂಥ ಒಂದು ಆಟಮ್ ಇದೆ, ಅದು ಐಸೋಲೇಟೆಡ್, ಸೆಪ್ರೇಟ್ ಆಗಿ ಓನ್ಲಿ ಕಾರ್ಬನ್ ಇದೆ. ಅದರೊಳಗೆ ಆರ್ಬಿಟಲ್ಸ್ ಯಾವ ಹೈಬ್ರಿಡೈಸೇಷನ್ ಆಗೋದಿಲ್ಲ. ಯಾವಾಗ ಹೈಬ್ರಿಡೈಸೇಷನ್ ಆಗುತ್ತೆ? ಅದರ ಸುತ್ತಮುತ್ತ ಆಟಮ್ಸ್ ಬಾಂಡ್ ಆಗ್ಲಿಕ್ಕೆ ಬಂದಾಗ ಅದು ಹೈಬ್ರಿಡೈಸೇಷನ್ ಆಗುತ್ತೆ. ಈಸ್ ದ್ಯಾಟ್ ಕ್ಲಿಯರ್? ಈಗ ನಿಮ್ಮ ಮನೆಯಲ್ಲಿ ನೀವಿದ್ದೀರಿ, ನಿಮ್ಮ ಮನೆಯಲ್ಲಿ ನೀವು ರೂಮ್ಸನ್ನು ಅಟ್ ಯುವರ್ ಹೌಸ್ ದೇರ್ ಆರ್ ಗುಡ್ ನಂಬರ್ ಆಫ್ ರೂಮ್ಸ್. ನಿಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬರೋರಿದ್ದರೆ ಅವಾಗ ನೀವೇನು ಮಾಡ್ತೀರಿ? ರೂಮ್ಸನ್ನು ಸ್ವಲ್ಪ ಖಾಲಿ ಮಾಡಿ ಕ್ಲೀನ್ ಮಾಡೆಲ್ಲ ರೆಡಿ ಮಾಡಿ ಇಡ್ತೀರಿ. ಯಾರೂ ಬರೋದಿಲ್ಲ, ಹಬ್ಬ ಇಲ್ಲ, ಏನೂ ಇಲ್ಲ ಅಂತಂದರೆ ಸುಮ್ಮನೆ ಕ್ಲೀನ್ ಮಾಡೋದು ನಾಟ್ ಅವರ್ ನೇಚರ್. ಗಾಟ್ ಇಟ್? ಜಸ್ಟ್ ಲೈಕ್ ದ್ಯಾಟ್. ನಾಟ್ ಅಪ್ಲಿಕೇಬಲ್ ಫಾರ್ ಎವ್ರಿ ಒನ್, ಬಟ್ ಐ ಆಮ್ ಟೆಲಿಂಗ್ ಯು. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್, ನಿಮ್ಮ ಮನೆಗೆ ಯಾರೋ ಗೆಸ್ಟ್ ಏನಾದರೂ ಬಂದರೆ ಯು ಆರ್ ಗೋಯಿಂಗ್ ಟು ಮೇಕ್ ಸಮ್ ರೂಮ್ಸ್ ರೆಡಿ ಫಾರ್ ದೆಮ್. ಹಾಗೆ ಕಾರ್ಬನ್ ಏನು ಮಾಡುತ್ತೆ? ಹೈಡ್ರೋಜನ್ಸು ಬಂದರೆ ಹಾಗೆ ಮತ್ತೊಂದು ಆಟಮ್ ಮತ್ತು ಬೇರೆ ಆಟಮ್ಸ್ ಹತ್ತಿರ ಬಂದರೆ ಅದೇನು ಮಾಡುತ್ತೆ? ಆರ್ಬಿಟಲ್ಸನ್ನು ರೆಡಿ ಮಾಡಿಡುತ್ತೆ ಬಾಂಡ್ ಆಗಲಿಕ್ಕೆ. ದ್ಯಾಟ್ ಈಸ್ ವಾಟ್ ಈಸ್ ಹೈಬ್ರಿಡ್. ಅವಾಗ ಹೈಬ್ರಿಡೈಸೇಷನ್ ಆಗುತ್ತೆ. ಯಾವ ಆಟಮ್ಸು ಬರೋದಿಲ್ಲ ಅಂತಂದರೆ ಓನ್ಲಿ ಐಸೋಲೇಟೆಡ್ ಸ್ಟೇಟಲ್ಲಿದ್ದಾಗ ನೋ ಹೈಬ್ರಿಡೈಸೇಷನ್ ಟೇಕ್ಸ್ ಪ್ಲೇಸ್. ಓಕೆ, ರೈಟ್. ನಂಬರ್ 3, the bigger lobe of the hybrid orbital always has a positive sign, while the smaller lobe of the opposite has a negative sign. ಇಲ್ಲಿ ನೋಡ್ರಿ, ಒಂದು S ಆರ್ಬಿಟಲ್ ತಗೋರಿ ಮತ್ತೆ ಒಂದು P ಆರ್ಬಿಟಲ್ ತಗೊಳ್ರಿ. ಇವೆರಡೂ ಓವರ್ಲ್ಯಾಪ್ ಅನ್ನೋಕ್ಕಿಂತ ಇವೆರಡು ಹೈಬ್ರಿಡೈಸೇಷನ್ ಆಗ್ತಾ ಇದೆ, ಇವೆರಡು ಮಿಕ್ಸ್ ಆಗ್ತಾ ಇದೆ ಅಂತಂದರೆ ಅವಾಗ ಏನು ಫಾರ್ಮ್ ಆಗುತ್ತೆ? ಈ ಥರ ನೋಡ್ರಿ, ಇದೊಂದು ಹೈಬ್ರಿಡ್ ಆರ್ಬಿಟಲ್, ಇದೊಂದು ಎರಡು ಆರ್ಬಿಟಲ್ಸ್ ಮಿಕ್ಸ್ ಆದವಲ್ಲ. ಈಗ ಎರಡು ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗಬೇಕು. ಇದು ಒಂದು ಹೈಬ್ರಿಡ್ ಆರ್ಬಿಟಲ್, ಇನ್ನೊಂದು ಹೈಬ್ರಿಡ್ ಆರ್ಬಿಟಲ್ ಯಾವುದು? ಇದು ಒಂದು ಹೈಬ್ರಿಡ್ ಆರ್ಬಿಟಲ್. ಅರ್ಥ ಆಯ್ತಾ? ಇಲ್ಲಿ ಬಿಗ್ಗರ್ ಲೋಬ್ ಏನಿದೆ ಅಲ್ವಾ,
It is always having positive sign. Bigger lobe is having a positive sign, smaller lobe is having a negative sign. Bigger lobe is having a positive sign, smaller lobe is having a negative sign. ಏನು ಹಿಂಗಂದ್ರೆ the bigger lobe is having a positive sign ಅಂತಂದ್ರೆ that part of the hybrid orbital is formed by constructive mixing. Constructive mixing. You have seen atomic orbitals, constructive and destructive mixing. Addition of wave function, subtraction of wave function ನೀವು ನೋಡಿದಿರಲ್ಲ. ಹಾಗೆ ಇಲ್ಲಿ ಮೋರ್ ಎಲೆಕ್ಟ್ರಾನ್ ಝೋನ್ ಅಂದರೆ ಇದು ಸಿಮೆಟ್ರಿಕ್ ಇದೆ, ಎಲ್ಲ ಕಡೆ ಎಲೆಕ್ಟ್ರಾನ್ ಝೋನ್ ಜಾಸ್ತಿನೇ ಇರುತ್ತೆ. ಇಲ್ಲಿ ನೀವು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂದ್ಕೊಂಡ್ರಿ ಅಂದ್ರೆ ಇದು ಪಾಸಿಟಿವ್ ಪಾರ್ಟ್ ಆಫ್ ದ ವೇವ್ ಫಂಕ್ಷನ್, ನೆಗೆಟಿವ್ ಪಾರ್ಟ್ ಆಫ್ ದ ವೇವ್ ಫಂಕ್ಷನ್. ಪಾಸಿಟಿವ್ ಎರಡು ಓವರ್ಲ್ಯಾಪ್ ಆಗಿ ಅಥವಾ ಮಿಕ್ಸ್ ಆಗಿ ಫಾರ್ಮ್ ಆಗುವಂಥ ಝೋನ್ ಯಾವುದು? ದ ಪಾಸಿಟಿವ್ ಝೋನ್. ಈ ಹೈಬ್ರಿಡ್ ಆರ್ಬಿಟಲ್ ಒಂದೇ ಹೈಬ್ರಿಡ್ ಆರ್ಬಿಟಲ್ ಕನ್ಸಿಡರ್ ಮಾಡ್ರಿ, ಈಗ ಕನ್ಫ್ಯೂಷನ್ ಆಗಬಾರ್ದು ಅಂದ್ರೆ ಇದು ಒಂದು ಹೈಬ್ರಿಡ್ ಆರ್ಬಿಟಲ್. ಈ ಹೈಬ್ರಿಡ್ ಆರ್ಬಿಟಲ್ ಈಗ ಬೇರೆ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗಬೇಕಂದ್ರೆ ಯಾವ ಪಾರ್ಟ್ದಿಂದ ಓವರ್ಲ್ಯಾಪ್ ಆಗುತ್ತೆ? ಪಾಸಿಟಿವ್ ಪಾರ್ಟ್ದಿಂದ ಓವರ್ಲ್ಯಾಪ್ ಆಗುತ್ತೆ, ನೆಗೆಟಿವ್ ಪಾರ್ಟ್ನಿಂದ ಓವರ್ಲ್ಯಾಪ್ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ರಿ. ಇಸ್ ದಟ್ ಕ್ಲಿಯರ್? ದ ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಆರ್ ಆಲ್ವೇಸ್ ಇಕ್ವಿವಾಲೆಂಟ್ ಇನ್ ಎನರ್ಜಿ ಆ್ಯಂಡ್ ಶೇಪ್. ಇಲ್ಲೇ ನೋಡ್ರಿ, ಇದರ ಎನರ್ಜಿ ಬೇರೆ ಇತ್ತು, ಇದರ ಎನರ್ಜಿ ಬೇರೆ ಇತ್ತು. ಈಗ ಇದರ ಎನರ್ಜಿ, ಇದು ಒಂದು ಆರ್ಬಿಟಲ್ ಅಲ್ಲ, ಇದು ಒಂದು ಆರ್ಬಿಟಲ್ ಅಲ್ಲ, ಇದರ ಎನರ್ಜಿ ಮತ್ತು ಇದರ ಎನರ್ಜಿ ಎರಡರದ್ದು ಎನರ್ಜಿ ಸೇಮ್ ಇದೆ ಮತ್ತು ಎರಡು ಆರ್ಬಿಟಲ್ ಸಿಮಿಲರ್ ಇದ್ದಾವಲ್ಲ. ಎಸ್ ಆರ್ ನೋ? ದಟ್ ಈಸ್ ದ ಪರ್ಪಸ್ ಆಫ್ ಹೈಬ್ರಿಡೈಸೇಷನ್. ದ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಮೋರ್ ಸ್ಟೇಬಲ್ ಬಾಂಡ್ಸ್ ದೆನ್ ಪ್ಯೂರ್ ಅಟಾಮಿಕ್ ಆರ್ಬಿಟಲ್. ಹೈಬ್ರಿಡ್ ಆರ್ಬಿಟಲ್ಸು ಪ್ಯೂರ್ ಅಟಾಮಿಕ್ ಆರ್ಬಿಟಲ್ ಅಂದ್ರೆ ಅಟಾಮಿಕ್ ಆರ್ಬಿಟಲ್ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗೋಕ್ಕಿಂತ ಮುಂಚೆ ಏನಿವು ಅಟಾಮಿಕ್ ಆರ್ಬಿಟಲ್ ಇದ್ದು ಅಲ್ಲ, ಒಂದು ವೇಳೆ ಇವು ಓವರ್ಲ್ಯಾಪ್ ಆದ್ರೆ ಎಷ್ಟು ಸ್ಟ್ರಾಂಗ್ ಬಾಂಡ್ ಆಗ್ಬೋದಾಗಿತ್ತು ಅದಕ್ಕಿಂತ ಸ್ಟ್ರಾಂಗ್ ಬಾಂಡು ಹೈಬ್ರಿಡ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗೋದ್ರಿಂದ ಆಗುತ್ತೆ. ಅಂದರೆ ಹೈಬ್ರಿಡ್ ಆರ್ಬಿಟಲ್ಸ್ ವಿಲ್ ಫಾರ್ಮ್ ಮಚ್ ಮೋರ್ ಸ್ಟೇಬಲ್ ಬಾಂಡಿಂಗ್ ದ್ಯಾನ್ ದ ಒರಿಜಿನಲ್ ಆರ್ಬಿಟಲ್ಸ್ ಆಫ್ ದ ಆಟಮ್. ದ ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಡೈರೆಕ್ಟೆಡ್ ಇನ್ ಸ್ಪೇಸ್ ಇನ್ ಡೆಫಿನೆಟ್ ಡೈರೆಕ್ಷನ್ಸ್ ಟು ಹ್ಯಾವ್ ಮಿನಿಮಮ್ ರಿಪಲ್ಷನ್ಸ್ between them. Hence the type of hybridization indicates the geometry of the molecule. ಈ ಹೈಬ್ರಿಡ್ ಆರ್ಬಿಟಲ್ಸ್ ಏನು ಮಾಡ್ತಾವೆ? 4 ಹೈಬ್ರಿಡ್ ಆರ್ಬಿಟಲ್ ಅದಾವ ಅಂತಂದ್ರೆ 4 ಒಂದೇ ಕಡೆ ಡೈರೆಕ್ಟ್ ಆಗಿರೋದಿಲ್ಲ, ಬಿಕಾಸ್ ಅಲ್ಲಿ ರಿಪಲ್ಷನ್ ಆಗುತ್ತೆ. ಆ ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ ಇರುತ್ತೆ, ಅವೆಲ್ಲ ರಿಪಲ್ ಆಗಿಬಿಟ್ಟು ಎಲ್ಲ ಹೈಬ್ರಿಡ್ ಆರ್ಬಿಟಲ್ಲು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಡೈರೆಕ್ಟ್ ಆಗಿರ್ತಾವೆ, ಓರಿಯೆಂಟ್ ಆಗಿರುತ್ತೆ. ಅದರಿಂದ ಅಲ್ಲೇ ಅದು ಬಾಂಡ್ ಫಾರ್ಮ್ ಆಗಿ ಆವಾಗ ಆ ಮಾಲಿಕ್ಯೂಲ್ ಒಂದು ಶೇಪ್ ಮತ್ತು ಜಾಮೆಟ್ರಿ ಸಿಗುತ್ತೆ. ಇಸ್ ದಟ್ ಕ್ಲಿಯರ್? ಆಲ್ ಹೈಬ್ರಿಡ್ ಆರ್ಬಿಟಲ್ಸ್ ಯಾವುದೇ ಒಂದು ಡೈರೆಕ್ಷನ್ ರ್ಯಾಂಡಮ್ ಡೈರೆಕ್ಷನಲ್ಲಿ ಇರೋದಿಲ್ಲ, ಅವೆಲ್ಲ ಆರ್ಬಿಟಲ್ಸು ರಿಪೆಲ್ ಆಗಿಬಿಟ್ಟು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲೇ ಓರಿಯೆಂಟೇಷನ್ ಆಗಿರುತ್ತೆ. ದೇರ್ ಫೋರ್ ಯಾವ ಟೈಪ್ ಹೈಬ್ರಿಡೈಸೇಷನ್ ಆಗಿದೆ ಅನ್ನೋದ್ರ ಮೇಲೆ ನಮಗೆ ಶೇಪ್ ಆಫ್ ದ ಮಾಲಿಕ್ಯೂಲ್ ಅಥವಾ ಜಾಮೆಟ್ರಿ ಆಫ್ ದ ಮಾಲಿಕ್ಯೂಲ್ ಬಗ್ಗೆ ಪ್ರಿಸೈಸ್ಲಿ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ as far as salient features of hybridization is concerned. Got it? Right. ಈಗ ನೋಡೋಣ ಟೈಪ್ ಆಫ್ ಹೈಬ್ರಿಡೈಸೇಷನ್. ಡೈಗನಲ್ ಆರ್ ಎಸ್ ಪಿ ಹೈಬ್ರಿಡೈಸೇಷನ್. ಇಲ್ಲಿ ನೋಡ್ರಿ, ಎಸ್ ಪಿ ಅಂತ ಬರ್ದಾರಲ್ಲ, ಮೋಸ್ಟ್ ಆಫ್ ಯು ನಿಮಗೆ ಅದು ತಿಳಿಯೋದಿಲ್ಲ. SP 2 SP3 ಅಂದರೆ ಏನು? ಇಟ್ ಈಸ್ ಸೋ ಸಿಂಪಲ್. ಎಷ್ಟು ಸಲ ಬರ್ದೇವಿ ನಾವು? ಒಂದು ಸಲ. ಪಿ ಎಷ್ಟು ಸಲ ಬರ್ದೇವಿ? ಒಂದು ಸಲ. ಅಂದರೆ ಒಂದು ಎಸ್ ಆರ್ಬಿಟಲ್ ಒಂದು ಪಿ ಆರ್ಬಿಟಲ್ ಮಿಕ್ಸ್ ಆಗ್ತಾ ಇದೆ ಅಷ್ಟೇ. ಎಸ್ ಪಿ ಅಂದರೆ ಏನು? ಎಸ್ ಪಿ ಅಂದರೆ ಒಂದು ಎಸ್ ಆರ್ಬಿಟಲ್ ಒಂದು ಪಿ ಆರ್ಬಿಟಲ್. ಒಂದು ಸಲ ಎಸ್ ಒಂದು ಸಲ ಪಿ ಬರೆದಿದ್ರೆ ಒಂದು ಎಸ್ ಆರ್ಬಿಟಲ್ ಒಂದು ಪಿ ಆರ್ಬಿಟಲ್ ಮಾತ್ರ ಹೈಬ್ರಿಡೈಸೇಷನ್ ಅಥವಾ ಮಿಕ್ಸ್ ಆಗ್ತಾ ಇದೆ, ಬೇರೆ ಯಾವ ಮಿಕ್ಸ್ ಆಗ್ತಾ ಇಲ್ಲ. ಇಲ್ಲೇ ನೋಡ್ರಿ, ಒಂದು ಎಸ್ ಆರ್ಬಿಟಲ್, ಇದು ಒಂದು ಎಸ್ ಆರ್ಬಿಟಲ್, ಹೌದಾ? ಇದು ಒಂದು ಎಸ್ ಆರ್ಬಿಟಲ್, ಇದು ಪಿ ಆರ್ಬಿಟಲ್, ಇದು ಪಿ ಆರ್ಬಿಟಲ್, ಇದು ಪಿ ಆರ್ಬಿಟಲ್. ಪಿ ಸಬ್ಶೆಲ್ ಅಲ್ಲಿ ಎಷ್ಟು ಪಿ ಆರ್ಬಿಟಲ್ಸ್ ಇದಾವ? 3 ಪಿ ಆರ್ಬಿಟಲ್ಸ್ ಇರ್ತಾವ. ಔಟ್ ಆಫ್ ದೋಸ್ 3 ಪಿ ಆರ್ಬಿಟಲ್ ಒಂದೇ ಪಿ ಆರ್ಬಿಟಲ್ ತೊಗೊಂಡ್ರಿ. ಈ ಬ್ರ್ಯಾಕೆಟ್ ನೋಡ್ರಿ, ಎಷ್ಟು ಪಿ ಆರ್ಬಿಟಲ್ ತೊಗೊಂಡ್ರಿ? ಒಂದೇ ಪಿ ಆರ್ಬಿಟಲ್ ತೊಗೊಂಡ್ರಲ್ಲ, ಅಂದ್ರೆ ಒಂದು ಎಸ್ ಒಂದು ಪಿ, ಇಷ್ಟೇ ಹೈಬ್ರಿಡೈಸೇಷನ್ ಆಗ್ತಾ ಇರೋದು. ಅದಕ್ಕೇನಂತಾರೆ? ಎಸ್ ಪಿ ಹೈಬ್ರಿಡೈಸೇಷನ್. ಇಸ್ ದಟ್ ಕ್ಲಿಯರ್? ಒಂದು ಎಸ್ ಒಂದು ಪಿ ಇಂಟರ್ ಮಿಕ್ಸ್ ಅಥವಾ ಹೈಬ್ರಿಡೈಸೇಷನ್ ಆದಾಗ ನಿಮಗೇನು ಸಿಗುತ್ತೆ? 2 ಹೈಬ್ರಿಡ್ ಆರ್ಬಿಟಲ್ ಸಿಗುತ್ತೆ. ಇದು ಒಂದು ಹೈಬ್ರಿಡ್ ಆರ್ಬಿಟಲ್, ಆಮೇಲೆ ಇದು ಒಂದು ಹೈಬ್ರಿಡ್ ಆರ್ಬಿಟಲ್. ನೋಡ್ರಿ, ಅಂಡರ್ಸ್ಟುಡ್? ಸೊ ದಿಸ್ ಇಸ್ 1 ಹೈಬ್ರಿಡ್ ಆರ್ಬಿಟಲ್, ಇದು ಒಂದು 2 ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆದವು ನಿಮಗೀಗ. ಯಾಕೆ 2 ಫಾರ್ಮ್ ಆಗ್ಯಾವ? ಬಿಕಾಸ್ 2 ಮಿಕ್ಸ್ ಆಗ್ಯಾವ, ಒಂದು ಎಸ್ ಒಂದು ಪಿ. 2 ಆರ್ಬಿಟಲ್ ಮಿಕ್ಸ್ ಆಗ್ಯಾವ ಅಂದ್ರೆ 2 ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗಿರ್ತಾವ. ಆಸ್ ಸಿಂಪಲ್ ಆಸ್ ದ್ಯಾಟ್.
ಅದು ಒಂದು ಎಸ್ ಒಂದು ಪಿ ಆಗಿತ್ತಂತಂದ್ರೆ ಇದಕ್ಕೆ ಏನಂತಾರೆ ಎಸ್ ಪಿ ಹೈಬ್ರಿಡೈಸೇಷನ್ ಅಂತಾರೆ. ಏನಂತಾರೆ ಇದಕ್ಕೆ? ಎಸ್ ಪಿ ಹೈಬ್ರಿಡೈಸೇಷನ್ ಅಂತ. ಇಟ್ ಇಸ್ ಕಾಲ್ಡ್ ಆಸ್ ಎಸ್ ಪಿ ಹೈಬ್ರಿಡೈಸೇಷನ್. ಆ್ಯಂಡ್ ಇವು ಎರಡಕ್ಕೂ ಏನಂತಾರೆ? ಎರಡು ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ಸ್. ಇವೆರಡು ಏನಿವು? ಎರಡು ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ಸ್ ಇವು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಎಷ್ಟು ಅಟಾಮಿಕ್ ಆರ್ಬಿಟಲ್ ಮಿಕ್ಸ್ ಆಗ್ತಾ ಇರ್ತಾವ ಅಷ್ಟೇ ಅಟಾಮಿಕ್ ಆರ್ಬಿಟಲ್ ಫಾರ್ಮ್ ಆಗುತ್ತೆ. ದಟ್ ಈಸ್ ವಾಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಹೈಬ್ರಿಡೈಸೇಷನ್. ಎರಡು ಮಿಕ್ಸ್ ಆಗಿ 3 ಅಥವಾ 4 ಫಾರ್ಮ್ ಆಗೋದಿಲ್ಲ. ಎರಡು ಮಿಕ್ಸ್ ಆಗ್ಯಾವ, ಎರಡೇ ಫಾರ್ಮ್ ಆಗಿರ್ತಾವ. ಎರಡೇ ಅಂದರೆ ನಿಮ್ಗೆ ಅರ್ಥ ಆಯ್ತಲ್ಲ. ದಿಸ್ ಈಸ್ ಒನ್, ಇದು ಒಂದು, ಇದು ಒಂದು, ಇದು ಇನ್ನೊಂದು. ಇಸ್ ಇಟ್ ನಾಟ್? ದಿಸ್ ಇಸ್ ಒನ್, ದಿಸ್ ಪಾರ್ಟ್ ಈಸ್ ಒನ್. ಇದು ಒಂದು ಅಟಾಮಿಕ್ ಆರ್ಬಿಟಲ್ಲು. ಆಮೇಲೆ ಇದು ಒಂದು ಅಟಾಮಿಕ್ ಆರ್ಬಿಟಲ್. ಇದು ಒಂದು ಹೈಬ್ರಿಡ್ ಆರ್ಬಿಟಲ್. ಸಾರಿ, ಇದು ಒಂದು ಹೈಬ್ರಿಡ್ ಆರ್ಬಿಟಲ್, ಇದೊಂದು ಹೈಬ್ರಿಡ್ ಆರ್ಬಿಟಲ್. ಎರಡು ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆದವು ನಿಮಗೀಗ. ಈಸ್ ದಟ್ ಕ್ಲಿಯರ್? ದಿಸ್ ಇಸ್ ಕಾಲ್ಡ್ ಆಸ್ ಎಸ್ ಪಿ ಹೈಬ್ರಿಡೈಸೇಷನ್ ಆ್ಯಂಡ್ ದೀಸ್ ಟೂ ಆರ್ ಕಾಲ್ಡ್ ಆಸ್ ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ಸ್. ಇವೆರಡು ಹೈಬ್ರಿಡ್ ಆರ್ಬಿಟಲ್ಸ್ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಇರುತ್ತೆ ಅಂತ ಹೇಳಿದ್ನಲ್ಲ. ಎರಡು ಹೈಬ್ರಿಡ್ ಆರ್ಬಿಟಲ್ಸ್ ಇದ್ದಾಗ ಎರಡು ಯಾವ ಡೈರೆಕ್ಷನಾಗಿ ಇರುತ್ತಾವಂತಂದ್ರೆ ಒಂದು ಈ ಕಡೆ ಇದ್ದರೆ ಇನ್ನೊಂದು ಈ ಕಡೆ ಇರುತ್ತೆ. ಎಕ್ಸಾಕ್ಟ್ಲಿ ಎರಡೂದ್ರ ಮಧ್ಯೆ ಇರೋ ಬಾಂಡ್ ಆ್ಯಂಗಲ್ ಎಷ್ಟು? 180 ಡಿಗ್ರಿ. ಎಸ್ ಪಿ ಹೈಬ್ರಿಡೈಸೇಷನ್ ಆದಾಗ ಎರಡು ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ಸು 180 ಡಿಗ್ರಿ ಇರುತ್ತೆ ಅವೆರಡದ್ರ ಮಧ್ಯ. ಇಸ್ ದಾಟ್ ಕ್ಲಿಯರ್? ರೈಟ್. ನೆಕ್ಸ್ಟ್, ಟ್ರೈಗೋನಲ್ ಆರ್ ಎಸ್ ಪಿ ಟು ಹೈಬ್ರಿಡೈಸೇಷನ್. ಟ್ರೈಗೋನಲ್ ಆರ್ ಎಸ್ ಪಿ ಟು ಹೈಬ್ರಿಡೈಸೇಷನ್. ನೋಡ್ರಿ ಇಲ್ಲಿ ಎಸ್ ಪಿ ಮೇಲೆ ಏನು ಬರ್ದೇವಿ ಈಗ? ಎಸ್ ಪಿ ಮೇಲೆ ಏನು ಬರ್ದೇವಿ? ಪಿ ಮೇಲೆ ಎರಡು ಬರ್ದೇವಲ್ಲ, ಅಂದರೆ ಒಂದು ಎಸ್ ಆರ್ಬಿಟಲ್ಲು ಎರಡು ಪಿ ಆರ್ಬಿಟಲ್ ಮಿಕ್ಸ್ ಆಗ್ತಾ ಇದೆ. 3 ಪಿ ಆರ್ಬಿಟಲ್ ಇದಾವಲ್ಲ ಇಲ್ಲಿ, 3 ಒಳಗಡೆ ಎಷ್ಟು ಮಿಕ್ಸ್ ಆಗ್ತಾ ಇದ್ದಾವೆ? ಎಷ್ಟು ಮಿಕ್ಸ್ ಆಗ್ತಾ ಇದೆ ಹೇಳ್ರಿ? 2 ತೊಗೊಂಡಿದ್ದೇವೆ, 3ನೇದು ಬಿಟ್ಬಿಟ್ಟಿದ್ದೇವೆ. ಎಸ್ ಅವ್ರನ್ನ. ಸೊ ಒಂದು ಎಸ್ಸು, 2 ಪಿ ಆರ್ಬಿಟಲ್ಸು. ಅದು ಯಾವುದಾದ್ರೂ 2s 3s 4s 5s ಇರಲಿ, ಬಟ್ ಎಸ್ ಇರೋದಷ್ಟೇ ಇಂಪಾರ್ಟೆಂಟು. ಇದು ಪಿ ಎಕ್ಸ್ ಪಿ ವೈ, ಒಂದು ಎಸ್ಸು 2 ಪಿ ಆರ್ಬಿಟಲ್ ಮಿಕ್ಸ್ ಆದಾಗ ಏನು ಸಿಗುತ್ತೆ ನಿಮಗೆ? ಒಂದು ಎಸ್ಸು 2 ಪಿ ಮಿಕ್ಸ್ ಆದಾಗ 3 ಎಸ್ ಪಿ ಟು ಹೈಬ್ರಿಡ್ ಆರ್ಬಿಟಲ್ ಸಿಗುತ್ತೆ. 3 ಎಸ್ ಪಿ ಟು ಹೈಬ್ರಿಡ್ ಆರ್ಬಿಟಲ್ ಯಾವ್ಯಾವ್ದು ನೋಡ್ರಿ? ಅದು 3 ಎಸ್ ಪಿ ಟು ಹೈಬ್ರಿಡ್ ಆರ್ಬಿಟಲ್. ದಿಸ್ ಈಸ್ ಒನ್. ಇದು ಒಂದು ಎಸ್ ಪಿ ಟು ಹೈಬ್ರಿಡ್ ಆರ್ಬಿಟಲ್. ಆಯ್ತಾ ಸ್ಟೂಡೆಂಟ್ಸ್? ಆಮೇಲೆ ಇದು ಇನ್ನೊಂದು ಎಸ್ ಪಿ ಟು ಹೈಬ್ರಿಡ್ ಆರ್ಬಿಟಲ್. ಓಕೆನಾ? ಆಮೇಲೆ ಇನ್ನೊಂದು, ಇದು ಇನ್ನೊಂದು ಎಸ್ ಪಿ ಟು ಹೈಬ್ರಿಡ್ ಆರ್ಬಿಟಲ್. 3 ಎಸ್ ಪಿ ಟು ಹೈಬ್ರಿಡ್ ಆರ್ಬಿಟಲ್. ಆ 3 ಎಸ್ ಪಿ ಟು ಹೈಬ್ರಿಡ್ ಆರ್ಬಿಟಲ್ ಯಾವ ಥರ ಅರೇಂಜ್ ಆಗಿರ್ತಾವ ಅಂತಂದ್ರೆ, ಪ್ರತಿಯೊಂದು ಎಸ್ ಪಿ ಟು ಹೈಬ್ರಿಡ್ ಆರ್ಬಿಟಲ್, ಪ್ರತಿಯೊಂದು ಎಸ್ ಪಿ ಟು ಹೈಬ್ರಿಡ್ ಆರ್ಬಿಟಲ್ ಮಧ್ಯ ಇರೋ ಬಾಂಡ್ ಆ್ಯಂಗಲ್ ಎಷ್ಟು? 120. ಅರ್ಥ ಆಯ್ತಾ? ಇಲ್ಲಿ ಒಂದು ಎಸ್ ಆರ್ಬಿಟಲು 2 ಪಿ ಆರ್ಬಿಟಲ್ ಜೊತೆ ಹೈಬ್ರಿಡೈಸೇಷನ್ ಆಗ್ತಾ ಇರೋದ್ರಿಂದ ಇಟ್ ಈಸ್ ಕಾಲ್ಡ್ ಎಸ್ ಪಿ ಟು ಹೈಬ್ರಿಡೈಸೇಷನ್. ಆ್ಯಂಡ್ ದೀಸ್ ಆರ್ ವಾಟ್? 3 ಎಸ್ ಪಿ ಟು ಹೈಬ್ರಿಡ್ ಆರ್ಬಿಟಲ್ಸ್ ಇವು. 3 ಎಸ್ ಪಿ ಟು ಹೈಬ್ರಿಡ್ ಆರ್ಬಿಟಲ್ಸ್ ಇವು. ಇಸ್ ದಟ್ ಕ್ಲಿಯರ್? ರೈಟ್. ಇಲ್ಲೇ ನೋಡ್ರಿ ನೆಕ್ಸ್ಟ್, ಟೆಟ್ರಾಹೈಡ್ರಲ್ ಆರ್ ಎಸ್ ಪಿ 3 ಹೈಬ್ರಿಡೈಸೇಷನ್. ಎಸ್ ಪಿ ಮೇಲೆ 3 ಬರ್ದೇವಲ್ಲ, ಅಂದ್ರೆ ಒಂದು ಎಸ್ ಪಿ ಎಕ್ಸ್ ಪಿ ವೈ ಪಿ ಝೆಡ್, 3 ಪಿ ಆರ್ಬಿಟಲ್, ಒಂದು ಎಕ್ಸ್ 3 ಪಿ ಆರ್ಬಿಟಲ್ ಮಿಕ್ಸ್ ಆಗುತ್ತೆ. ಇದಕ್ಕೇನಂತಾರ? ಎಸ್ ಪಿ 3 ಹೈಬ್ರಿಡೈಸೇಷನ್. ಇದಕ್ಕೇನಂತಾರ? ಎಸ್ ಪಿ 3 ಹೈಬ್ರಿಡೈಸೇಷನ್. ಒಂದು ಎಸ್ಸು 3 ಪಿ ಆರ್ಬಿಟಲ್, ಒಂದು ಎಸ್ಸು 3 ಪಿ ಆರ್ಬಿಟಲ್ ಮಿಕ್ಸ್ ಆದರೆ ನಮಗೇನು ಸಿಗುತ್ತೆ? 4 ಎಸ್ ಪಿ 3 ಹೈಬ್ರಿಡ್ ಆರ್ಬಿಟಲ್ ಸಿಗುತ್ತೆ. 4 ಎಸ್ ಪಿ 3 ಹೈಬ್ರಿಡ್ ಆರ್ಬಿಟಲ್ ಯಾವ್ಯಾವ ನೋಡ್ರಿ? ದಿಸ್ ಇಸ್ ಒನ್, ಇದು ಒಂದು, ಇದು ಹೌದಲ್ಲ ಹೇಳಿ? ಆಮೇಲೆ ಇದು 2, ಇದು ಎಸ್. ಆಮೇಲೆ ಇದು 3, ಇದು 3, ಇದು ಯು ಕ್ಯಾನ್ ಸಿ ದರ್. ಆಮೇಲೆ ಇದು 4, ಒಂದು, ಇದು 4, ಈ ಥರ ಇರುತ್ತೆ. ಇದ್ರ ಮಧ್ಯ ಪ್ರತಿಯೊಂದು ಎಸ್ ಪಿ 3 ಹೈಬ್ರಿಡ್ ಆರ್ಬಿಟಲ್, ಪ್ರತಿಯೊಂದು ಎಸ್ ಪಿ 3 ಹೈಬ್ರಿಡ್ ಆರ್ಬಿಟಲ್ ಮಧ್ಯ ಇರುವಂಥ ಬಾಂಡ್ ಆ್ಯಂಗಲ್ ಎಷ್ಟು? 109 ಡಿಗ್ರಿ 28 ಮಿನಿಟ್ಸ್. ಇವು 4 ಏನು ಫಾರ್ಮ್ ಆಗ್ಯಾವ ಈಗ? 4 ಎಸ್ ಪಿ 3 ಹೈಬ್ರಿಡ್ ಆರ್ಬಿಟಲ್ಸ್ ಅನ್ನತ್ತಾರ. ಎಸ್ ಪಿ ಅಂದರೆ 1s 1p, ದಟ್ ವಿಲ್ ಗಿವ್ ಯು 2 ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್. 1s 2p will give you 3 sp2 hybrid orbital. 1s 3p will give you 4 sp3 hybrid orbitals.
Is that clear? Right. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಡೈರೆಕ್ಷನಲ್ ಪ್ರಾಪರ್ಟೀಸ್ ಆಫ್ ಬಾಂಡ್ಸ್ ಅಂಡ್ ಜಾಮೆಟ್ರಿ ಆರ್ ಶೇಪ್ ಆಫ್ ಮಾಲಿಕ್ಯೂಲ್ಸ್. ಡೈರೆಕ್ಷನಲ್ ಪ್ರಾಪರ್ಟೀಸ್ ಆಫ್ ಬಾಂಡ್ಸ್, ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಯಿತು. ಆ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಅವು ಪ್ರೊಜೆಕ್ಟ್ ಆಗಿದಾವ, ಓರಿಯೆಂಟ್ ಆಗಿದಾವ. ಅದೇ ಡೈರೆಕ್ಷನಲ್ಲಿ ಮತ್ತೆ ಬೇರೆ ಆರ್ಬಿಟಲ್ ಜೊತೆ ಅದು ಓವರ್ಲ್ಯಾಪ್ ಆಗಿ ಅಲ್ಲಿ ಬಾಂಡ್ ಆಗುತ್ತೆ. ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಬಾಂಡ್ ಆಗೋದ್ರಿಂದ ಮಾಲಿಕ್ಯೂಲ್ಗೆ ಏನು ಬರುತ್ತೆ, ಒಂದು ಪರ್ಟಿಕ್ಯುಲರ್ ಜಾಮೆಟ್ರಿ ಬರುತ್ತೆ. ಎಲ್ಲ ಬಾಂಡ್ಸು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಬರೋದ್ರಿಂದ ಒಂದೇನು ಶೇಪ್ ಬರುತ್ತೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಜಾಮೆಟ್ರಿ. ದ ಪರ್ಟಿಕ್ಯುಲರ್ ಅರೇಂಜ್ಮೆಂಟ್ ಆಬ್ಟೈನ್ಡ್ ಬೈ ಬಾಂಡಿಂಗ್ ಅ ನಂಬರ್ ಆಫ್ ಆಟಮ್ಸ್ ಇನ್ ಡೆಫಿನೆಟ್ ಡೈರೆಕ್ಷನ್. ಒಂದು ಡೆಫಿನೆಟ್ ಡೈರೆಕ್ಷನಲ್ಲಿ ಬಾಂಡಿಂಗ್ ಆಫ್ ಆಲ್ ದ ಆಟಮ್ಸ್ ಆದಾಗ ಒಂದು ಏನು ರಿಸಲ್ಟ್ ಲಾಸ್ಟಿಗೆ ನಮಗೇನೊಂದು ಶೇಪ್ ಆಫ್ ದ ಮಾಲಿಕ್ಯೂಲ್ ಬರುತ್ತೋ ದಟ್ ಈಸ್ ವಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅರೇಂಜ್ಮೆಂಟ್ ಬರುತ್ತೋ ದಟ್ ಈಸ್ ವಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಜಾಮೆಟ್ರಿ ಆರ್ ಶೇಪ್ ಆಫ್ ದ ಮಾಲಿಕ್ಯೂಲ್. Okay, now let us consider some examples. Shape of the molecules containing bond pairs only. ಇಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗ, ಇದರ ಮೇಲೆ ಡೆಫಿನೆಟ್ಲಿ ಒಂದು ಕ್ವಶನ್ ಬರುತ್ತೆ ನಿಮಗೆ ಎಕ್ಸಾಮ್ಗೆ. ಗಾಟ್ ಇಟ್? ರೈಟ್. ಶೇಪ್ ಆಫ್ ದ ಮಾಲಿಕ್ಯೂಲ್ಸ್ ಕಂಟೈನಿಂಗ್ ಬಾಂಡ್ ಪೇರ್ಸ್ ಓನ್ಲಿ. ಲೋನ್ ಪೇರ್ಸ್ ಇಲ್ಲ, ಬರೀ ಬಾಂಡ್ ಪೇರ್. ಯಾವ ಮಾಲಿಕ್ಯೂಲ್ನಲ್ಲಿ ಬಾಂಡ್ ಪೇರ್ ಮಾತ್ರ ಇದೆ ಆ ಥರ ಎಕ್ಸಾಂಪಲ್ಸನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ರೈಟ್. ಫಸ್ಟ್ ಒನ್, ಶೇಪ್ ಆಫ್ ಬೆರಿಲಿಯಂ ಫ್ಲೋರೈಡ್ BeF2 ಬೇಸ್ಡ್ ಆನ್ ದ ಹೈಬ್ರಿಡೈಸೇಷನ್. ಇದರ ಶೇಪ್ ಏನಂತ ನೋಡೋಣ. ಸೆಂಟ್ರಲ್ ಆಟಮ್ ಯಾವುದು ಇದರಲ್ಲಿ? ಬೆರಿಲಿಯಂ. ಬೆರಿಲಿಯಮ್ದು ಅಟಾಮಿಕ್ ನಂಬರ್ ಎಷ್ಟು? 4. ಅದರ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು? 1s2 2s2 2p0. ಫ್ಲೋರಿನ್ಸು ಬೆರಿಲಿಯಂ ಹತ್ತಿರ ಬಂದ ಕೂಡಲೇ ಬೆರಿಲಿಯಂ ವಿಲ್ ಬಿ ಆಟೋಮೆಟಿಕಲಿ ಎಕ್ಸೈಟೆಡ್. ಇಸ್ ದಟ್ ಕ್ಲಿಯರ್? ವೆನ್ ಬಾಂಡ್ ಫಾರ್ಮೇಷನ್ ಹ್ಯಾಪನ್ಸ್, ಸ್ಲೈಟ್ ಅಮೌಂಟ್ ಆಫ್ ಎಕ್ಸೈಟೇಷನ್. ಅವಾಗ ವಿತ್ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಎಕ್ಸೈಟೆಡ್ ಸ್ಟೇಟಲ್ಲಿ ಇದ್ದಾಗ, ವೆನ್ ಇಟ್ ಈಸ್ ಇನ್ ದ ಎಕ್ಸೈಟೆಡ್ ಸ್ಟೇಟ್, ವೆನ್ ಇಟ್ ಈಸ್ ಇನ್ ದ ಎಕ್ಸೈಟೆಡ್ ಸ್ಟೇಟಲ್ಲಿ ಇದ್ದಾಗ ಏನಾಗುತ್ತೆ? 1s2, ಇಲ್ಲಿ ಏನಾಗುತ್ತೆ? 2s1 ಎಲೆಕ್ಟ್ರಾನು 2pಗೆ ಜಂಪ್ ಆದಾಗ ಈ ಥರ ಕಾನ್ಫಿಗರೇಷನ್ ಬರುತ್ತೆ. ಇದನ್ನು ಹೆಂಗೆ ಬರಿಬೋದು ನೀವು? ಆರ್ 1s2 2s1 2px1 2py0 2pz0 ಅಂತ ಬರೀರಿ. ಎಸ್ ಆರ್ ನೋ? ಈಗ ನಾವು ಹೇಳ್ತಾ ಇರೋದು ಬೆರಿಲಿಯಂ ಸ್ಟೋರಿ ಮಾತ್ರ, ಇನ್ನೂ ಫ್ಲೋರಿನ್ ಸ್ಟೋರಿ ಕನ್ಸಿಡರ್ ಮಾಡಿಲ್ಲ. ಬೆರಿಲಿಯಂ ಸ್ಟೋರಿಯಲ್ಲಿ ಬೆರಿಲಿಯಂ ಸ್ಟೇಟ್ ಏನದ ಈಗ? 2s ಅಲ್ಲಿ 1 ಎಲೆಕ್ಟ್ರಾನು, 2px ಅಲ್ಲಿ 1 ಎಲೆಕ್ಟ್ರಾನ್. ಇಲ್ಲಂತೂ ಎಲೆಕ್ಟ್ರಾನ್ಸ್ ಇಲ್ಲ. ಇಸ್ ದಟ್ ಕ್ಲಿಯರ್? ಸೊ ಈಗ ಹೈಬ್ರಿಡೈಸೇಷನ್ ಆಗುವಂಥ ಆರ್ಬಿಟಲ್ಸ್ ಯಾವುವು? 2s ಮತ್ತು 2p. ಅದಕ್ಕಿಂತ ಮುಂಚೆ ಇದ್ರ ಜೊತೆ ಬಾಂಡ್ ಆಗ್ಲಿಕ್ಕೆ ಎಷ್ಟು ಬರ್ತಾ ಇದ್ದಾವೆ? ಫ್ಲೋರಿನ್ಸ್ 2 ಬರ್ತಾ ಇದ್ದಾವಲ್ಲ. ಅಂದರೆ 2 ಬಾಂಡ್ ಆಗಬೇಕಂದ್ರೆ ಇಲ್ಲಿ 2 ಆರ್ಬಿಟಲ್ಸ್ ಹೈಬ್ರಿಡೈಸ್ ಆಗಬೇಕು. 2 ಬಾಂಡ್ ಆಗೋದಿದೆ ಅಂತಂದರೆ 2 ಹೈಬ್ರಿಡ್ ಆರ್ಬಿಟಲ್ಸ್ ಬೇಕು. 2 ಹೈಬ್ರಿಡ್ ಆರ್ಬಿಟಲ್ಸ್ ಬೇಕಂದ್ರೆ 2 ಅಟಾಮಿಕ್ ಆರ್ಬಿಟಲ್ ಹೈಬ್ರಿಡೈಸೇಷನ್ ಆಗಬೇಕು. 2 ಫ್ಯಾಮಿಲಿ ಗೆಸ್ಟ್ ಬರ್ತಾ ಇದ್ದಾವೆ ಅಂತಂದರೆ ನೀವು 2 ರೂಮ್ ಮನೆಯಲ್ಲಿ ರೆಡಿ ಮಾಡಿ ಇಡಬೇಕು ಅವರಿಗೆ. ಹಾಗೆ 2 ಫ್ಲೋರಿನ್ ಬರ್ತಾ ಇದೆ ಅಂದರೆ 2 ಹೈಬ್ರಿಡ್ ಆರ್ಬಿಟಲ್ಸ್ ತಯಾರಿರಬೇಕು, ರೆಡಿ ಇರಬೇಕು. 2 ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗಬೇಕಂದ್ರೆ 2 ಆರ್ಬಿಟಲ್ಸ್ ಅಟಾಮಿಕ್ ಆರ್ಬಿಟಲ್ ಇಂಟರ್ಮಿಕ್ಸ್ ಆಗಬೇಕು. ಅದಕ್ಕೆ 2 ಅಟಾಮಿಕ್ ಆರ್ಬಿಟಲ್ ಮಿಕ್ಸ್ ಆಗ್ತಾ ಇದೆ. ಯಾವುದು? ಒಂದು S, ಒಂದು P. ಎಲ್ಲಿದೆ ನೋಡ್ರಿ? ಅದು ಇದೆ. ಅದು ದಿಸ್ ಈಸ್ ದ್ಯಾಟ್ 2s ಅಟಾಮಿಕ್ ಆರ್ಬಿಟಲ್. ಈ 2s ಅಟಾಮಿಕ್ ಆರ್ಬಿಟಲ್ ಇದು 2px ಅನ್ಕೊಳ್ರಿ. 2px 2py 2pz ಯಾವುದಾದ್ರೂ ಒಂದು. ಓಕೆನಾ? ದಿಸ್ ಇಸ್ ಒನ್ ಆಫ್ ದ P ಆರ್ಬಿಟಲ್. ಯೂಶುವಲಿ ಇಂಟರ್ನ್ಯೂಕ್ಲಿಯರ್ ಆಕ್ಸಿಸ್ PZ ತಗೋತಾರ. ಫೈನ್. ಸೊ ಒಂದು S, ಒಂದು P ಆರ್ಬಿಟಲ್ ಓವರ್ಲ್ಯಾಪ್ ಆದಾಗ ಏನಾಗುತ್ತೆ ಹೇಳ್ರಿ? 2 sp2 ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗ್ತಾವ. ಇದು ಒಂದು. ಓಕೆನಾ? ಆಮೇಲೆ ಇದು ಒಂದು. ನಾನು ಹೇಳಿದ್ನಲ್ಲ ನಿಮಗೆ, 2 sp2 ಹೈಬ್ರಿಡ್ ಆರ್ಬಿಟಲ್ಸ್ ಇದ್ದರೆ ಅವು 2 ಹೈಬ್ರಿಡ್ ಆರ್ಬಿಟಲ್ ಮಧ್ಯೆ ಇರೋ ಆ್ಯಂಗಲ್ ಎಷ್ಟು? 180 ಡಿಗ್ರಿ. ಇಲ್ಲಿದೆ ನೋಡ್ರಿ. ಹಿಯರ್ ಐ ಆಮ್ ಹ್ಯಾವಿಂಗ್ ಇದು ಒಂದು sp2 ಹೈಬ್ರಿಡ್ ಆರ್ಬಿಟಲ್, ಇದು ಇನ್ನೊಂದು sp2 ಹೈಬ್ರಿಡ್ ಆರ್ಬಿಟಲ್. ಟೋಟಲ್ 2 sp2 ಹೈಬ್ರಿಡ್ ಆರ್ಬಿಟಲ್ಸ್ ಇದಾವ. ಆದರೆ ಎರಡದ್ರ ಮಧ್ಯ ಬಾಂಡ್ ಆ್ಯಂಗಲ್ ಎಷ್ಟು? 180 ಡಿಗ್ರಿ. ಅಂಡರ್ಸ್ಟ್ಯಾಂಡ್ ಇಟ್? ದಿಸ್ ಈಸ್ 1, ದಿಸ್ ಇಸ್ ಇದು ಒಂದಿದು, ಆಮೇಲೆ ಇದು ಒಂದು. 2 sp2 ಹೈಬ್ರಿಡ್ ಆರ್ಬಿಟಲ್ಸ್ ಇದಾವೆ. ಇದು ಬೆರಿಲಿಯಂ ಸ್ಟೋರಿ ಆಯಿತು. ಬೆರಿಲಿಯಂ ಜೊತೆ ಏನಿದಾವೆ ಈಗ? ಫ್ಲೋರಿನ್. ನಿಮ್ಮ ಗೆಸ್ಟ್ಗಳ ಸ್ಟೋರಿ ನೋಡೋಣ ಈಗ. ನಿಮ್ಮ ಗೆಸ್ಟ್ಗಳ ಸ್ಟೋರಿ ನೋಡೋಣ. ಒಂದು ಫ್ಲೋರಿನ್ ತೊಗೊಳ್ಳೋಣ, ಅದೇ 2 ಫ್ಲೋರಿನ್ಗೆ ಅಪ್ಲೈ ಆಗುತ್ತೆ.
ಒಂದು ಫ್ಲೋರಿನ್ ಅಟಾಮಿಕ್ ನಂಬರ್ 9, ಅದರ ಕಾನ್ಫಿಗರೇಷನ್ ಎಷ್ಟು 1s2 2s2 2p5. ಇದನ್ನ ಹೆಂಗೆ ಬರೀತೀರಿ? I can write it like this: 1s2 2s2 2px2 2py2 2pz1. ಎಸ್ ಸರ್, 5 ಆರ್ಬಿಟಲ್ಸ್ ಅದಾವಲ್ಲ, ಸಾರಿ 5 ಎಲೆಕ್ಟ್ರಾನ್ಸ್ ಅದಾವಲ್ಲ 2p ಅಲ್ಲಿ. 1 2 3 4 5. ಇದು ಒಂದು ಅನ್ಪೇರ್ಡ್ ಇದೆ ಫ್ಲೋರಿನಲ್ಲಿ. ಒಂದು ಅನ್ಪೇರ್ಡ್ ಆರ್ಬಿಟಲ್, ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋಂಥ ಆರ್ಬಿಟಲ್ ಇದೆ. ಈ ಥರ 2 ಫ್ಲೋರಿನ್ ಬರ್ತಾ ಇದ್ದಾವೆ. ಅಂದರೆ 2 ಆರ್ಬಿಟಲ್ಸ್ ಇದಾವ, ಹಾಫ್ ಫಿಲ್ಡ್ ಆರ್ಬಿಟಲ್ಸ್ 2 ಇದ್ದಾವ. ಆ 2 ಹಾಫ್ ಫಿಲ್ಡ್ ಆರ್ಬಿಟಲ್ ಯಾವುವು? pz. 2 ಹಾಫ್ ಫಿಲ್ಡ್ ಆರ್ಬಿಟಲ್ ಯಾವುವು? pz. ಇಲ್ಲಿದೆ ನೋಡ್ರಿ, ಇದು ಒಂದು ಫ್ಲೋರಿನ್ದು, ಇದು ಒಂದು ಫ್ಲೋರಿನ್ದು pz ಆರ್ಬಿಟಲ್ಲು, ಇದು ಒಂದು ಇನ್ನೊಂದು ಫ್ಲೋರಿನ್ದು pz ಆರ್ಬಿಟಲ್ಲು, ಇದು ಒಂದು ಇನ್ನೊಂದು ಫ್ಲೋರಿನ್ದು pz ಆರ್ಬಿಟಲ್ಲು. ಇವೆರಡೇನು? ಇದು ಒಂದು sp ಹೈಬ್ರಿಡ್ ಆರ್ಬಿಟಲ್ಲು, ಇದು ಒಂದು sp ಹೈಬ್ರಿಡ್ ಆರ್ಬಿಟಲ್ಲು. ಆ sp ಹೈಬ್ರಿಡ್ ಆರ್ಬಿಟಲ್ಲು ಮತ್ತು ಫ್ಲೋರಿನಲ್ಲಿರುವಂಥ 2pz ಆರ್ಬಿಟಲ್ ಯಾವ ಟೈಪ್ ಓವರ್ಲ್ಯಾಪ್ ಆಗ್ತಾ ಇದ್ದಾವ? ಯಾವ ಟೈಪ್ ಓವರ್ಲ್ಯಾಪ್ ಅಂತಾರೆ ಇದಕ್ಕೆ? ಹೆಡ್ ಆನ್ ಹೆಡ್ಗೆ ಏನಂತಾರ? ಆಕ್ಸಿಯಲ್ ಓವರ್ಲ್ಯಾಪಿಂಗ್. ಇದು ಬೆರಿಲಿಯಮ್ಮು, ಇವೆರಡು ಫ್ಲೋರಿನು, ಎರಡದ್ರ ಮಧ್ಯೆ ಏನಾಯಿತು? ಆಕ್ಸಿಯಲ್ ಓವರ್ಲ್ಯಾಪ್ ಆಗಿಬಿಟ್ಟು ಇಲ್ಲೊಂದು ಸಿಗ್ಮಾ ಬಾಂಡು, ಇಲ್ಲೊಂದು ಸಿಗ್ಮಾ ಬಾಂಡ್ ಆಯಿತು. ಈ ಥರ ಬೆರಿಲಿಯಂ ಫ್ಲೋರೈಡ್ ಫಾರ್ಮ್ ಆಯಿತು. ಇದನ್ನು ಹೆಂಗೆ ಬರಿತೀವಿ ನಾವು? ಇಲ್ಲೇ ಬೆರಿಲಿಯಂ ಇದೆ, ಇದರ ಸುತ್ತಮುತ್ತ ಈ ಕಡೆ ಒಂದು ಫ್ಲೋರಿನು, ಈ ಕಡೆ ಒಂದು ಫ್ಲೋರಿನು. ಬಾಂಡ್ ಆ್ಯಂಗಲ್ಲು 180 ಡಿಗ್ರಿ ಬಾಂಡ್ ಆ್ಯಂಗಲ್ ಡಿಸೈಡ್ ಆಗಿರೋದಲ್ಲಿ ಹೈಬ್ರಿಡೈಸೇಷನಲ್ಲೇ ಡಿಸೈಡ್ ಆಯಿತು. sp ಹೈಬ್ರಿಡೈಸೇಷನ್ ಅಂತಂದ್ರೆ 180 ಡಿಗ್ರಿಯಲ್ಲಿನೇ ಅವು 2 ಹೈಬ್ರಿಡ್ ಆರ್ಬಿಟಲ್ಸ್ ಇರ್ತಾವೆ. ಈ ಕಡೆ ಬಂದು ಒಂದು ಫ್ಲೋರಿನ್ ಓವರ್ಲ್ಯಾಪ್ ಆಗುತ್ತೆ. ನನ್ನ ಕೈ ಏನಿದೆ ಅಲ್ಲ, ರೈಟ್ ಹ್ಯಾಂಡು, ದಿಸ್ ಈಸ್ 1 sp ಹೈಬ್ರಿಡ್ ಆರ್ಬಿಟಲ್, ಇದು ಒಂದು sp ಹೈಬ್ರಿಡ್ ಆರ್ಬಿಟಲ್. ಈ sp ಹೈಬ್ರಿಡ್ ಆರ್ಬಿಟಲ್ ಜೊತೆ ಒಂದು ಫ್ಲೋರಿನ್ ಓವರ್ಲ್ಯಾಪ್ ಆಗುತ್ತೆ. ಈ sp ಹೈಬ್ರಿಡ್ ಆರ್ಬಿಟಲ್ ಜೊತೆ ಇನ್ನೊಂದು ಫ್ಲೋರಿನ್ ಓವರ್ಲ್ಯಾಪ್ ಆಗುತ್ತೆ. ಸೊ ವಾಟ್ ಈಸ್ ದ ಬಾಂಡ್ ಆ್ಯಂಗಲ್ ಆರ್ ಶೇಪ್ ಆಫ್ ಬೆರಿಲಿಯಂ ಫ್ಲೋರೈಡ್? ಲೀನಿಯರ್ ಬಾಂಡ್, ಲೀನಿಯರ್ ಶೇಪ್ ಬಂದುಬಿಡ್ತು. ಜಾಮೆಟ್ರಿ ಅಥವಾ ಶೇಪ್ ಏನು ಬಂತು? ಲೀನಿಯರ್ ಬಂದುಬಿಡ್ತು. ಬಾಂಡ್ ಆ್ಯಂಗಲ್ ಎಷ್ಟಾಯಿತು? 180 ಡಿಗ್ರಿ. ದಿಸ್ ಇಸ್ ಹೌ ಬೆರಿಲಿಯಂ ಫ್ಲೋರೈಡ್ ಈಸ್ ಫಾರ್ಮ್ಡ್. ನಿಮ್ಮ ಎಕ್ಸಾಮ್ ಕೇಳಿದ್ರೆ ಈ ಕಾನ್ಫಿಗರೇಷನ್ ಬರೀಬೇಕು, ಇದೆಲ್ಲ ಓವರ್ಲ್ಯಾಪಿಂಗ್ ತೋರಿಸ್ಬೇಕು, ಇದ್ರ ಕಾನ್ಫಿಗರೇಷನ್ ತೋರಿಸ್ಬೇಕು. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇದು ಒಂದು ಎಕ್ಸಾಂಪಲ್. ಈಗ ಎಲ್ಲ ನಿಮಗೆ ಫಾಸ್ಟಾಗಿ ತಿಳಿತದೆ ಅಂತ ಅನ್ಕೋತೀನಿ. ಶೇಪ್ ಆಫ್ ಬೋರಾನ್ ಟ್ರೈಫ್ಲೋರೈಡಲ್ಲಿ ಸೆಂಟ್ರಲ್ ಆಟಮ್ ಯಾವುದು ಸ್ಟೂಡೆಂಟ್ಸ್? ಬೋರಾನ್. ಅಟಾಮಿಕ್ ನಂಬರ್ ಯಾವುದು? 5. ಎಷ್ಟು? 5. ವಾಟ್ ಈಸ್ ದ ಕಾನ್ಫಿಗರೇಷನ್? ಗ್ರೌಂಡ್ ಸ್ಟೇಟ್ 1s2 2s2 2px1 2py 0 2pz 0. ಓಕೆನಾ? ಇದು ಗ್ರೌಂಡ್ ಸ್ಟೇಟ್ ಆಯಿತು. ಎಕ್ಸೈಟೆಡ್ ಸ್ಟೇಟಲ್ಲಿ 1s2 2s ಅಲ್ಲಿರುವಂಥ 2 ಎಲೆಕ್ಟ್ರಾನ್, 1 ಎಲೆಕ್ಟ್ರಾನ್ ಜಂಪ್ ಆಗುತ್ತೆ. ಆವಾಗ 2px1 ಆ್ಯಸ್ ಇಟ್ ಈಸ್, 2pyದಲ್ಲಿ 1 ಎಲೆಕ್ಟ್ರಾನ್ ಬರುತ್ತೆ, 2pz ಅಲ್ಲಿ ಆ್ಯಸ್ ಇಟ್ ಈಸ್ 0. ಓಕೆನಾ? ಇದು ಬೋರಾನ್ದು ಸ್ಟೋರಿ ಆಯಿತು. ಈ ಬೋರಾನ್ಗೆ ಬಾಂಡ್ ಆಗಲಿಕ್ಕೆ ಎಷ್ಟು ಫ್ಲೋರಿನ್ ಆಟಮ್ಸ್ ಬರ್ತಾ ಇದ್ದಾವೆ? 3 ಫ್ಲೋರಿನ್ ಆಟಮ್ಸ್. 3 ಫ್ಲೋರಿನ್ ಆಟಮ್ಸ್ 3 ಬಾಂಡ್ ಫಾರ್ಮ್ ಮಾಡೋ ಇದ್ದಾವೆ. ಅಂದರೆ 3 ಜನ ಗೆಸ್ಟ್ ಬರ್ತಾ ಇದ್ದಾರೆ ಅಂತಂದ್ರೆ ಯು ಶುಡ್ ಮೇಕ್ 3 ರೂಮ್ಸ್ ರೆಡಿ. ಹಾಗೆ ಬೋರಾನ್ ಏನು ಮಾಡಬೇಕೀಗ? 3 ಆರ್ಬಿಟಲ್ಸ್ ರೆಡಿ ಇರಬೇಕು. 3 ಎಂಥ ಆರ್ಬಿಟಲ್ಸು? ಈಕ್ವಲ್ ಎನರ್ಜಿ ಇರುವಂಥ ಆರ್ಬಿಟಲ್ಸು, ಐಡೆಂಟಿಕಲ್ ಆರ್ಬಿಟಲ್ಸ್ ಅಂದರೆ ಹೈಬ್ರಿಡ್ ಆರ್ಬಿಟಲ್ಸ್ ರೆಡಿ ಇರಬೇಕು. ಹೈಬ್ರಿಡ್ ಆರ್ಬಿಟಲ್ಸ್ ಎಷ್ಟು ರೆಡಿ ಇರಬೇಕು? 3 ಹೈಬ್ರಿಡ್ ಆರ್ಬಿಟಲ್ ರೆಡಿ ಇರಬೇಕಂದ್ರೆ 3 ಅಟಾಮಿಕ್ ಆರ್ಬಿಟಲ್ಸ್ ಮಿಕ್ಸ್ ಆಗಬೇಕು. ಎಷ್ಟು? 1 s ನಿಂದ ತಗೊಂಡ್ರಿ, 2 p ದಿಂದ ತಗೊಂಡ್ರಿ, ಅಂದರೆ ಏನಂತೀರಿ ಅದಕ್ಕೆ? sp2 ಹೈಬ್ರಿಡೈಸೇಷನ್. sp2 ಹೈಬ್ರಿಡೈಸೇಷನ್ ಅಂದರೆ ನಿಮಗೇನು ಸಿಗುತ್ತೆ? sp2 ಹೈಬ್ರಿಡೈಸೇಷನ್ ಅಂದರೆ ನಿಮಗೇನು ಸಿಗುತ್ತೆ? ಯು ವಿಲ್ ಗೆಟ್ 3 sp2 ಹೈಬ್ರಿಡ್ ಆರ್ಬಿಟಲ್ ಸಿಗುತ್ತೆ. ಇದು ಬೋರಾನ್ದು ಸ್ಟೋರಿ. ಫ್ಲೋರಿನ್ದು ಸ್ಟೋರಿ ಏನು? ಫ್ಲೋರಿನ್ ಅಟಾಮಿಕ್ ನಂಬರ್ ಎಷ್ಟು? 9 ಆ್ಯಸ್ ಇಟ್ ಈಸ್. ಅದರ ಕಾನ್ಫಿಗರೇಷನ್ ಎಷ್ಟು? 1s2 2s2 2p5 ಆರ್ ಹೆಂಗೆ ಬರೀತೀರಿ? 1s2 2s2 2px 2py 2pz 1 2 3 4 5. ಅಂದರೆ ಇಲ್ಲಿ 2 ಇಲ್ಲಿ 2 ಇಲ್ಲಿ 1. ಎಸ್ ಆರ್ನು? ಇದು ಫ್ಲೋರಿನ್. ಈ ಫ್ಲೋರಿನಲ್ಲಿ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ಯಾವುದು? 2pz. 1 ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ ಅದ. ಇಂಥವು ಎಷ್ಟು ಫ್ಲೋರಿನ್ ಇದಾವ? 3 ಇದಾವ.
ಅಂದರೆ ಇಂಥವು 3 ಆರ್ಬಿಟಲ್ಸ್ ಬರ್ತಾ ಇದ್ದಾವ. ಯಾವುದ್ರ ಹತ್ರ? ಈ 3 sp2 ಹೈಬ್ರಿಡ್ ಆರ್ಬಿಟಲ್ಸ್ ಹತ್ರ ಇವು 3 2pz ಆರ್ಬಿಟಲ್ಸ್ ಬರ್ತಾ ಇದ್ದಾವ. ಹೆಂಗೆ ಅನ್ನೋದು ನೋಡ್ರಿ ಇಲ್ಲಿ. ಬೋರಾನಲ್ಲಿ ಏನಾಯಿತು? ಒಂದು s ಆರ್ಬಿಟಲ್ಸು ಆಮೇಲೆ 2 p ಆರ್ಬಿಟಲ್ಸು ಸೇರಿ ಏನಾಯಿತು? sp2. sp2 ಅಂದರೆ ಗೊತ್ತಾಯ್ತಲ್ಲ, 3 ಆರ್ಬಿಟಲ್ಸ್ 1 2 ಆ್ಯಂಡ್ 3. ಇವು 3ದ್ರ ಮಧ್ಯೆ ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ? 120. ನಿಮಗೆ ಹೇಳಿದ್ದೀನಿ ಆಲ್ರೆಡಿ, ರೈಟ್? ಆ 3 ಆರ್ಬಿಟಲ್ಸ್ ಇಲ್ಲಿದಾವೆ ನೋಡ್ರಿ. 3 sp2 ಹೈಬ್ರಿಡ್ ಆರ್ಬಿಟಲ್, 1 ಇದು 2 ಇದು 3. ಇವು 3 ಏನಿವು? sp2 ಹೈಬ್ರಿಡ್ ಆರ್ಬಿಟಲ್ಸ್ ಇವು. ಈ 3 sp2 ಹೈಬ್ರಿಡ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗಲಿಕ್ಕೆ, ಈ 3 sp2 ಹೈಬ್ರಿಡ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗಲಿಕ್ಕೆ 3 ಫ್ಲೋರಿನಲ್ಲಿರುವಂಥ 3 pz ಆರ್ಬಿಟಲ್ಸ್ ಬರ್ತಾ ಇದೆ. ಇದು ಒಂದು ಫ್ಲೋರಿನ್, ಒಂದು pz ಆರ್ಬಿಟಲ್ ತೊಗೊಂಡ್ಬರ್ತಾ ಇದೆ. ಫ್ಲೋರಿನ್ ನಂಬರ್ 1 pz ಆರ್ಬಿಟಲ್, ಫ್ಲೋರಿನ್ ನಂಬರ್ 2 ಅನದರ್ pz, ಫ್ಲೋರಿನ್ ನಂಬರ್ 3 ಅನದರ್ pz. ಈ pz ಇವ್ಯಾವು 3 ಏನಿವು? ಇದು sp2, ಇದು sp2, ಇದು sp2, ಇದು 2pz, ಇದು 2pz, ಇದು 2pz. 2pz ಮತ್ತು sp2 ಯಾವ ಥರ ಓವರ್ಲ್ಯಾಪ್ ಆಗುತ್ತೆ? ಆಕ್ಸಿಯಲ್ ಓವರ್ಲ್ಯಾಪಿಂಗ್. ಏನಂತಾರೆ ಇದಕ್ಕೆ? ಆಕ್ಸಿಯಲ್ ಅಥವಾ ಹೆಡ್ ಆನ್ ಹೆಡ್ ಓವರ್ಲ್ಯಾಪ್ ಅಂತಾರೆ. ಹೆಡ್ ಆನ್ ಹೆಡ್ ಓವರ್ಲ್ಯಾಪ್, ಹೆಡ್ ಆನ್ ಹೆಡ್ ಓವರ್ಲ್ಯಾಪ್. ಹೆಡ್ ಆನ್ ಹೆಡ್ ಓವರ್ಲ್ಯಾಪ್ ಆದರೆ ಏನಾಗುತ್ತೆ? ಅಲ್ಲಿ ಸಿಗ್ಮಾ ಯಾವ ಬಾಂಡ್ ಆಗುತ್ತೆ? ಸಿಗ್ಮಾ ಬಾಂಡ್, ಸಿಗ್ಮಾ ಬಾಂಡ್, ಸಿಗ್ಮಾ ಬಾಂಡ್. ತಿಳಿತಾ? ಇಲ್ಲಿದೆ ನೋಡ್ರಿ, ಬೋರಾನ್ ಮಧ್ಯದಲ್ಲಿ ತೊಗೊಂಡ್ರೆ ಇದು ಒಂದು ಸಿಗ್ಮಾ ಬಾಂಡ್, ಇದು ಒಂದು ಸಿಗ್ಮಾ ಬಾಂಡ್, ಇದು ಒಂದು ಸಿಗ್ಮಾ ಬಾಂಡ್. ಸಿಗ್ಮಾ ಬಾಂಡ್ ನಡುವೆ ಬಾಂಡ್ ಆ್ಯಂಗಲ್ ಎಷ್ಟು? 120 ಡಿಗ್ರಿ. ಬಿಕಾಸ್ ಅದು ಡಿಸೈಡ್ ಆಗಿರೋದು ಇಲ್ಲೇ. ದ ಮೂಮೆಂಟ್ ಅದು sp2 ಹೈಬ್ರಿಡೈಸೇಷನ್ ಆದರೆ 3 ಹೈಬ್ರಿಡ್ ಆರ್ಬಿಟಲ್ಸು 3 ಡೈರೆಕ್ಷನ್ ಆಫ್ ಟ್ರ್ಯಾಂಗಲ್ದು 3 ಡೈರೆಕ್ಷನ್ ಕಡೆ ದೇ ವಿಲ್ ಬಿ ಓರಿಯೆಂಟಿಂಗ್. ಆವಾಗ ಬಾಂಡ್ ಆ್ಯಂಗಲ್ ಬರೋದೆಷ್ಟು? 120 ಡಿಗ್ರಿ ಬರುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ನೋಡ್ರಿ, ಶೇಪ್ ಆಫ್ ಮೀಥೇನ್ ಮಾಲಿಕ್ಯೂಲ್. ಮೀಥೇನ್ ಮಾಲಿಕ್ಯೂಲ್ ಅಲ್ಲಿ ಸೆಂಟ್ರಲ್ ಆಟಮ್ ಯಾವುದು? ಕಾರ್ಬನ್. ಸೆಂಟ್ರಲ್ ಆಟಮ್ ಯಾವುದು? ಕಾರ್ಬನ್. ಓಕೆನಾ? ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು? 6. ಕಾನ್ಫಿಗರೇಷನ್ ಇಸ್ 1s2 2s2 2p2. ಆರ್ ಹೆಂಗೆ ಬರಿಬೋದು? 1s2 2s2 2px1 2py1 2pz0. ಇದು ಗ್ರೌಂಡ್ ಸ್ಟೇಟ್. ಇನ್ ದ ಎಕ್ಸೈಟೆಡ್ ಸ್ಟೇಟ್ ಏನಾಗುತ್ತೆ ಹೇಳ್ರಿ? ಇನ್ ದ ಎಕ್ಸೈಟೆಡ್ ಸ್ಟೇಟ್ 1s2 2s ಅಲ್ಲಿರುವಂಥ ಒಂದು ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಆಗುತ್ತೆ. ಆವಾಗ 2px1 2py1 2pz1. ಈಗ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಅನ್ಪೇರ್ಡ್ ಆರ್ಬಿಟಲ್, ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ಸಿಕ್ತು ನಿಮಗೆ. ಈಗ ನೋಡ್ರಿ, ಕಾರ್ಬನ್ ಸುತ್ತಮುತ್ತ ಎಷ್ಟು ಹೈಡ್ರೋಜನ್ ಇದೆ? 4 ಹೈಡ್ರೋಜನ್ ಇದಾವೆ. ಅಂದರೆ 4 ಜನಕ್ಕೆ ಎಷ್ಟು ಬರ್ತಾ ಇದ್ದಾರೆ? ಎಷ್ಟು ಆರ್ಬಿಟಲ್ಸ್ ಬೇಕು ನಿಮಗೀಗ? 4 ಹೈಬ್ರಿಡ್ ಆರ್ಬಿಟಲ್ಸ್ ಬೇಕಂತಂದರೆ 4 ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಬೇಕಲ್ಲ. ಯಾವ್ಯಾವ ಆರ್ಬಿಟಲ್ ಕಂಬೈನ್ ಮಾಡ್ಕೋತೀರಿ? ಒಂದು ಎಸ್ 3 ಪಿ. ಒಂದು ಎಸ್ 3 ಪಿ ಅಂದರೆ ಏನಿದು? sp3 ಹೈಬ್ರಿಡೈಸೇಷನ್. sp3 ಹೈಬ್ರಿಡೈಸೇಷನ್. ಸೊ ವಾಟ್ ವಿಲ್ ದಿಸ್ ಗಿವ್ ಮಿ? sp3 ಹೈಬ್ರಿಡೈಸೇಷನ್ ಅಂದರೆ 4 sp3 ಹೈಬ್ರಿಡ್ ಆರ್ಬಿಟಲ್ಸ್ ರೆಡಿ ಆಯ್ತೀಗ. ಇದರ ಜೊತೆ ಓವರ್ಲ್ಯಾಪ್ ಆಗಲಿಕ್ಕೆ ಯಾವ ಗೆಸ್ಟ್ ಬರ್ತಾ ಇದ್ದಾವ? ಹೈಡ್ರೋಜನ್ ಗೆಸ್ಟ್ಸ್ ಬರ್ತಾ ಇದ್ದಾವ. ಹೈಡ್ರೋಜನ್. ಆ ಹೈಡ್ರೋಜನ್ ಸ್ಟೋರಿ ಏನು? ಅದರಲ್ಲಿರೋದು ಒಂದೇ ಒಂದು ಎಲೆಕ್ಟ್ರಾನು, ಅದರ ಕಾನ್ಫಿಗರೇಷನ್ 1s1. ಆ ಹೈಡ್ರೋಜನು ಒಂದು ಎಸ್ ಆರ್ಬಿಟಲ್ ತೊಗೊಂಡ್ಬರ್ತಾ ಇರ್ತದೆ. ಆ ಎಸ್ ಆರ್ಬಿಟಲಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇರುತ್ತೆ. ಈ ಥರ ಎಷ್ಟು ಎಸ್ ಆರ್ಬಿಟಲ್ಸ್ ಬರ್ತಾ ಇದ್ದಾವೆ? 4 ಎಸ್ ಆರ್ಬಿಟಲ್. ಬಿಕಾಸ್ 4 ಹೈಡ್ರೋಜನ್ ಬರ್ತಾ ಇದ್ದಾವ. ಇಸ್ ದಟ್ ಕ್ಲಿಯರ್? ರೈಟ್. ಈಗ ಕಾರ್ಬನಲ್ಲಿ ಏನೇನು ಮಾಡಿದ್ರಿ? ಒಂದು ಎಸ್ ಆರ್ಬಿಟಲ್ಲು 3 ಪಿ ಆರ್ಬಿಟಲ್ ಓವರ್ಲ್ಯಾಪ್ ಮಾಡಿದ್ರಲ್ಲ. ಒಂದು ಎಸ್ 3 ಪಿ ಆರ್ಬಿಟಲ್ಸ್ ಅಂದರೆ ಏನದು? sp3 ಹೈಬ್ರಿಡ್ ಆರ್ಬಿಟಲ್ಸ್. sp3 ಹೈಬ್ರಿಡ್ ಆರ್ಬಿಟಲ್ ಜಾಮೆಟ್ರಿ ನಿಮಗೆ ತೋರಿಸಿದನಲ್ಲ, ಯಾವ ಟೈಪ್ ಅವು ಪ್ರೊಪೋಗೇಟ್ ಆಗಿರ್ತಾವಂತ ಅಥವಾ ಓರಿಯೆಂಟ್ ಆಗಿರ್ತಾವಂತ ನಿಮಗೆ ತೋರಿಸಿದನಲ್ಲ. 4 sp3 ಹೈಬ್ರಿಡ್ ಆರ್ಬಿಟಲ್ಸ್ ಇದ್ದರೆ ಬಾಂಡ್ ಆ್ಯಂಗಲ್ ಎಷ್ಟು? 109 ಡಿಗ್ರಿ 28 ಮಿನಿಟ್ಸ್. ಆ 4 ಡೈರೆಕ್ಷನಲ್ಲಿ ಅವು ಇರ್ತಾವೆ. ಈಗ ಆ 4 ಡೈರೆಕ್ಷನ್ನಲ್ಲಿ ಅವು 4 sp3 ಹೈಬ್ರಿಡ್ ಆರ್ಬಿಟಲ್ ರೆಡಿ ಆಗಿರ್ತಾವ. ಏನಕ್ಕೆ ರೆಡಿ ಆಗಿರ್ತಾವ? ಗೆಸ್ಟ್ ಹೈಡ್ರೋಜನ್ಸ್ ಬರಲಿ, ಅದ್ರ ಜೊತೆ ಬಾಂಡ್ ಫಾರ್ಮ್ ಮಾಡೋಣ ಅಂತ.
ನಾಲ್ಕು ನಾಲ್ಕು ಹೈಡ್ರೋಜನ್ ಆಟಮ್ಸ್ ಏನು ತೊಗೊಂಡು ಬರ್ತಿರ್ತಾವ, ನಾಲ್ಕು ಎಸ್ ಆರ್ಬಿಟಲ್ ತೊಗೊಂಡು ಬರ್ತಿರ್ತಾವಲ್ಲ, ಇದು ಒಂದು ಎಸ್ ಆರ್ಬಿಟಲು, ಇದು ಒಂದು ಎಸ್ ಆರ್ಬಿಟಲು, ಇದು ಒಂದು ಎಸ್ ಆರ್ಬಿಟಲು, ಇದೊಂದು ಎಸ್ ಆರ್ಬಿಟಲು. ಸೊ ಇವು ನಾಲ್ಕು sp3 ಹೈಬ್ರಿಡ್ ಆರ್ಬಿಟಲ್ ಏನಿದಾವಲ್ಲ, ಅವು ನಾಲ್ಕು ಎಸ್ ಆರ್ಬಿಟಲ್ ಜೊತೆ ಯಾವ ಟೈಪ್ ಓವರ್ಲ್ಯಾಪ್ ಆಗ್ತಾ ಇದೆ, ಆಕ್ಸಿಯಲ್ ಓವರ್ಲ್ಯಾಪಿಂಗ್, ಆಕ್ಸಿಯಲ್ ಓವರ್ಲ್ಯಾಪಿಂಗ್, ಆಕ್ಸಿಯಲ್ ಓವರ್ಲ್ಯಾಪಿಂಗ್, ಆಕ್ಸಿಯಲ್ ಓವರ್ಲ್ಯಾಪಿಂಗ್, ಸಿಗ್ಮಾ ಬಾಂಡ್, ಸಿಗ್ಮಾ ಬಾಂಡ್, ಸಿಗ್ಮಾ ಬಾಂಡ್, ಸಿಗ್ಮಾ ಬಾಂಡ್, ನಾಲ್ಕು ಸಿಗ್ಮಾ ಬಾಂಡ್ ಮಧ್ಯ ಬಾಂಡ್ ಆ್ಯಂಗಲ್ ಎಷ್ಟು, 109 ಡಿಗ್ರಿ 28 ಮಿನಿಟ್ಸ್. ಈ ಥರ ಇದು ಒಂದು ಸಿಗ್ಮಾ ಬಾಂಡು, ಸಿಗ್ಮಾ ಬಾಂಡ್, ಸಿಗ್ಮಾ ಬಾಂಡ್, ಸಿಗ್ಮಾ ಬಾಂಡ್, ಸಿಗ್ಮಾ 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 ಬಿಟ್ವೀನ್ ಕಾರ್ಬನ್ ಇಲ್ಲಿದೆ, ಅದರ ಸುತ್ತಮುತ್ತ 4 ಹೈಡ್ರೋಜನ್ ಬಂತೀಗ. ಅದಕ್ಕೆ ಟೆಟ್ರಾ, ಎಲ್ಲ 4 ಹೈಡ್ರೋಜನ್ ಏನಿದಾವಲ್ವಾ, ದೇ ವಿಲ್ ಬಿ ಅಟ್ ದ 4 ಕಾರ್ನರ್ಸ್ ಆಫ್ ದ ಟೆಟ್ರಾಹೆಡ್ರಾನ್. ಅವಾಗ ನಮಗೆ ಬಾಂಡ್ ಆ್ಯಂಗಲ್ ಎಷ್ಟು ಬರುತ್ತೆ, 109 ಡಿಗ್ರಿ 28 ಮಿನಿಟ್ಸ್. ಸೊ ಶೇಪ್ ಆಫ್ ಮೀಥೇನ್ ಮಾಲಿಕ್ಯೂಲ್ ಏನು, ಟೆಟ್ರಾಹೆಡ್ರಲ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ sp ಹೈಬ್ರಿಡೈಸೇಷನ್ ಆದರೆ ಜಾಮೆಟ್ರಿ ಈಸ್ ಲೀನಿಯರ್, sp2 ಇದ್ರೆ ಟ್ರೈಗಾನಲ್ ಪ್ಲೇನಾರ್. ನೋಡ್ರಿ, sp ಇದ್ದಾಗ ಲೀನಿಯರ್, sp2 ಇದ್ದಾಗ ಟ್ರೈಗಾನಲ್ ಪ್ಲೇನಾರ್, sp3 ಇದ್ದಾಗ ಟೆಟ್ರಾಹೆಡ್ರಲ್. ಏನಿದು ಜಾಮೆಟ್ರಿ ವುಡ್ ಬಿ ಟೆಟ್ರಾಹೆಡ್ರಲ್ ಜಾಮೆಟ್ರಿ ಇರುತ್ತೆ ಮಾಲಿಕ್ಯೂಲ್ಗೆ. ಇಸ್ ದಟ್ ಕ್ಲಿಯರ್? ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಬಾಂಡ್ ಆಂಗಲ್ ಬಿಟ್ವೀನ್ ದ 2 ಆರ್ಬಿಟಲ್ಸ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ರೈಟ್. ಸೊ ನೆಕ್ಸ್ಟ್ ಗೋಯಿಂಗ್ ಫಾರ್ ಶೇಪ್ ಆಫ್ ಈಥೇನ್ ಮಾಲಿಕ್ಯೂಲ್. ಈಥೇನ್ ಮಾಲಿಕ್ಯೂಲ್ ಅಲ್ಲಿ ನೋಡ್ರಿ, 2 ಕಾರ್ಬನ್ ಇದೆ, 6 ಹೈಡ್ರೋಜನ್ ಇದೆ. 2 ಕಾರ್ಬನ್ ಇದೆ, 6 ಹೈಡ್ರೋಜನ್ ಇದೆ. ಕಾರ್ಬನ್ ನಂಬರ್ 1 ಸ್ಟೋರಿ ನೋಡೋಣ. ಅದರ ಅಟಾಮಿಕ್ ನಂಬರ್ 6, ಅದರ ಕಾನ್ಫಿಗರೇಷನ್ 1s2, 2s2, 2p2, ಅಥವಾ ಹೆಂಗೆ ಬರೆಯೋದಂತ ಹೇಳಿದ್ದೀನಿ, 1s2, 2s2, 2px1, 2py1, 2pz0. ಓಕೆನಾ? ಸೊ ಒಂದು ಕಾರ್ಬನನ್ನು ಎಕ್ಸೈಟ್ ಮಾಡ್ರಿ, ಎಕ್ಸೈಟೆಡ್ ಸ್ಟೇಟಲ್ಲಿ ತೊಗೊಂಡೋಗ್ರಿ. ಓಕೆ, ಯಾಕೆ ಎಕ್ಸೈಟೆಡ್ ಸ್ಟೇಟಲ್ಲಿ ಅಂತ ಎಲ್ಲ ಹೇಳಿದೆ ನಿಮಗೆ. ಈಗ ಏನಾಗುತ್ತೆ, 1s2, 2s ಅಲ್ಲಿರೋ ಒಂದು ಎಲೆಕ್ಟ್ರಾನ್ ಜಂಪ್ ಆದರೆ 2px1, 2py1, 2pz1. ಓಕೆನಾ? ರೈಟ್. ಸೊ ಇಲ್ಲಿ ನೋಡ್ರಿ, ಈ ಕಾರ್ಬನ್ಗೆ ಟೋಟಲ್ ಎಷ್ಟು ಕಾರ್ಬನ್ ಇದಾವ್ರಿ, 2 ಕಾರ್ಬನ್ ಇದಾವ, 6 ಹೈಡ್ರೋಜನ್ ಇದಾವೆ. ಅಂದರೆ ಒಂದು ಕಾರ್ಬನ್ಗೆ ಎಷ್ಟು ಬಂತು, 3 ಹೈಡ್ರೋಜನ್ ಬಂತು. 2 ಕಾರ್ಬನ್ಗೆ 6 ಹೈಡ್ರೋಜನ್ ಅಂದರೆ ಒಂದು ಕಾರ್ಬನ್ಗೆ ಎಷ್ಟು ಗೆಸ್ಟು, 3 ಹೈಡ್ರೋಜನ್ ಗೆಸ್ಟು. ಆ ಕಾರ್ಬನ್ಗೆ 3 ಹೈಡ್ರೋಜನು, ಈ ಕಾರ್ಬನ್ಗೆ 3 ಹೈಡ್ರೋಜನು. ಕಾರ್ಬನ್ ನಡುವೆ ಮತ್ತೊಂದು ಬಾಂಡ್ ಆಗಬೇಕಲ್ಲ, ಅಲ್ಲಿ ಒಂದು ಹೈಬ್ರಿಡ್ ಆರ್ಬಿಟಲ್ ಬೇಕಲ್ಲ. ಸೊ ಟೋಟಲ್ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಬೇಕು, 4 ಹೈಬ್ರಿಡ್ ಆರ್ಬಿಟಲ್. ಸ್ವಲ್ಪ ಹಿಂಗೆ ವಿಚಾರ ಮಾಡಬೇಕು. ಅವಾಗ 4 ಹೈಬ್ರಿಡ್ ಆರ್ಬಿಟಲ್ ಬೇಕಾಗ್ತಾವ. 4 ಹೈಬ್ರಿಡ್ ಆರ್ಬಿಟಲ್ ಬೇಕಾದ್ದು ಅಂತಂದ್ರೆ 4 ಅಟಾಮಿಕ್ ಆರ್ಬಿಟಲ್ ಓವರ್ಲ್ಯಾಪ್ ಆಗಬೇಕಲ್ಲ, ಮಿಕ್ಸ್ ಆಗಬೇಕಲ್ಲ. ಸೊ ದೇರ್ ಫಾರ್ 1 S 3 P ಅಂದ್ರೆ ಇಲ್ಲೂ ಕೂಡ ಏನಾಗುತ್ತೆ, sp3 ಹೈಬ್ರಿಡೈಸೇಷನ್ ಆಗುತ್ತೆ. ಅಥವಾ ನನ್ನ ಹತ್ರ sp3 ಅಂದರೆ 4 sp3 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗಿದಾವ. ಇದು ಒಂದು ಕಾರ್ಬನ್ದು ಸ್ಟೋರಿ. ಈ ಥರ 2 ಕಾರ್ಬನ್ ಇದಾವ. ಒಂದು ಕಾರ್ಬನ್ನಲ್ಲಿ 4 ಹೈಬ್ರಿಡ್ ಆರ್ಬಿಟಲ್ ಅಂದರೆ ಇನ್ನೊಂದು ಕಾರ್ಬನಲ್ಲೂ 4 ಹೈಬ್ರಿಡ್ ಆರ್ಬಿಟಲ್ಸ್ ಇರ್ತಾವಲ್ಲ. 4 ಹೈಬ್ರಿಡ್ ಆರ್ಬಿಟಲ್ಸ್ ಯಾವ ಥರ ಇರ್ತಾವ, sp3 ಆಗಿರ್ತಾವ. ಇಲ್ಲಿದಾವ ನೋಡ್ರಿ, ಇದು ಒಂದು ಕಾರ್ಬನ್ ಹೌದಾ, ಒಂದು ಕಾರ್ಬನ್, ಇದು ಒಂದು sp3, sp3, sp3 ಆ್ಯಂಡ್ sp3. ಇವು 4 sp3 ಹೈಬ್ರಿಡ್ ಆರ್ಬಿಟಲ್ಸ್. ಈ ಕಾರ್ಬನ್ನಲ್ಲಿ ಇದು ಒಂದು sp3, 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 4 sp3. ಎಸ್ ಆರ್ ನೋ? ಆ 4 sp3 3 sp3 ಏನಾಗ್ತಾವ, sp3 ನಂಬರ್ 1, sp3 ನಂಬರ್ 2, sp3 ನಂಬರ್ 3. 3 sp3 ಏನಾಗ್ತಾ ಇದ್ದಾವ, 3 ಹೈಡ್ರೋಜನ್ ಜೊತೆ ಹೈಡ್ರೋಜನ್ ಏನು ತೊಗೊಂಡು ಬರ್ತಿರ್ತದ, ಎಸ್ ಆರ್ಬಿಟಲ್. ಸೊ ದೇರ್ ಫಾರ್ ಅದ್ರ ಜೊತೆ ಆಕ್ಸಿಯಲ್ ಓವರ್ಲ್ಯಾಪ್ ಆಗಿರ್ತದ, ಆಕ್ಸಿಯಲ್ ಓವರ್ಲ್ಯಾಪ್. ಇದು ಒಂದು ಕಾರ್ಬನ್ನು 3 ಹೈಡ್ರೋಜನ್ ಸ್ಟೋರಿ. ಅದೇ ರೀತಿ ಈ ಕಾರ್ಬನ್ನು 3 sp3 ಮತ್ತು ಎಸ್ ಆರ್ಬಿಟಲ್. ಇಸ್ ದಟ್ ಕ್ಲಿಯರ್? ಈಗ ಉಳಿದಿರೋದು ಯಾವುದು, 4ನೇ sp3, ಈ ಕಾರ್ಬನ್ ಮೇಲೆ 4ನೇ sp3. ಅವೆರಡೂ ಕೂಡ ಆ್ಯಕ್ಚುಲಿ ಓವರ್ಲ್ಯಾಪ್ ಆಗ್ತಾವ. ಟೋಟಲಿ 4 sp3 ಹೈಬ್ರಿಡ್ ಆರ್ಬಿಟಲ್, 4 sp3 ಆರ್ಬಿಟಲ್. ಹೆಂಗೆ ಯೂಸ್ ಆಯ್ತು ಗೊತ್ತಾಯ್ತಾ? ಕಾರ್ಬನ್ ಹತ್ರ, ಈ ಕಾರ್ಬನ್ ಹತ್ರ, ಈ ಕಾರ್ಬನ್ ಹತ್ರ, ಇದ್ರ ಹತ್ರ 4, ಇದ್ರ ಹತ್ರ 4. ಆ 4ರಲ್ಲಿ 3 sp3 ಹೆಂಗೆ ಯೂಸ್ ಆಯಿತು, 3 sp3
ಮೂರು ಎಸ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಯಿತು. ಇದರಲ್ಲೂ ಮೂರು sp3 ಮೂರು ಎಸ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಯಿತು ಹೈಡ್ರೋಜನ್ದು. ಈ ಥರ ಆಗಿ 6 ಹೈಡ್ರೋಜನ್ಸ್ ಆಯಿತು. ಆಮೇಲೆ ಉಳಿದಿರುವಂಥ sp3 ದೇ ವಿಲ್ ಅಂಡರ್ಗೋ ಆ್ಯಕ್ಚುಯಲ್ ಓವರ್ಲ್ಯಾಪಿಂಗ್. ಅಂದರೆ ಇಲ್ಲೇ ಒಂದು ಸಿಗ್ಮಾ ಬಾಂಡ್, ಇದು ಸಿಗ್ಮಾ, ಇದು ಸಿಗ್ಮಾ, ಇದು ಸಿಗ್ಮಾ, ಇದು ಸಿಗ್ಮಾ, ಇದು ಸಿಗ್ಮಾ, ಇದು ಸಿಗ್ಮಾ. ಸೊ ಟೋಟಲಿ ಇದು ಒಂದು ಕಾರ್ಬನ್, ಇದು ಒಂದು ಕಾರ್ಬನ್, ಎರಡದ್ರ ಮಧ್ಯೆ ಒಂದು ಸಿಗ್ಮಾ ಬಾಂಡ್. ಇಲ್ಲಿ 3 ಹೈಡ್ರೋಜನ್ ಜೊತೆ 3 ಸಿಗ್ಮಾ ಬಾಂಡ್, 3 ಹೈಡ್ರೋಜನ್ ಜೊತೆ 3 ಸಿಗ್ಮಾ ಬಾಂಡ್. ಈ ಕಾರ್ಬನ್ ಹೈಬ್ರಿಡೈಸೇಷನ್ ಏನು? sp3 ಅಲ್ವಾ? sp3 ಇದ್ರೆ ಬಾಂಡ್ ಆ್ಯಂಗಲ್ ಎಷ್ಟು ಮತ್ತೆ? 109 ಡಿಗ್ರಿ 28 ಮಿನಿಟ್ಸ್. ಈ ಥರ ಈಥೇನ್ ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ. ಈಸ್ ದ್ಯಾಟ್ ಕ್ಲಿಯರ್? ರೈಟ್. ಹಾಂ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಸ್ಟೂಡೆಂಟ್ಸ್, ದಟ್ ಈಸ್ ಶೇಪ್ ಆಫ್ ಇಥಿಲೀನ್ ಮಾಲಿಕ್ಯೂಲ್. ಇಥಿಲೀನ್ ಅಂದರೆ ಏನು? ಇಥಿಲೀನ್ ಅಂದರೆ ಈಥೀನ್ ಆರ್ C2H4. ಎಷ್ಟು ಕಾರ್ಬನ್ ಇದೆ? 2 ಕಾರ್ಬನ್ ಆಟಮ್ ಇದ್ದಾವೆ. ಒಂದು ಕಾರ್ಬನ್ ಆಟಮ್ದು ಅಟಾಮಿಕ್ ನಂಬರ್ 6 ಅಂದರೆ ಕಾನ್ಫಿಗರೇಷನ್ ಎಷ್ಟಾಗುತ್ತೆ ಮತ್ತೆ? 1s2 2s2 2p2. ಓಕೆ, ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್, ಆರ್ ಯು ಕ್ಯಾನ್ ರೈಟ್ ಇಟ್ ಲೈಕ್ 1s2 2s2 2px1 2py1 2pz0. ಎಸ್ ಆರ್ ನೋ? ರೈಟ್. ಸೊ ಈಗ ಈ ಕಾರ್ಬನ್ ಹತ್ರ ಹೈಡ್ರೋಜನ್ ಐಟಮ್ಸ್ ಬಂದ ಕೂಡಲೇ ಅಥವಾ ಎಕ್ಸೈಟೆಡ್ ಸ್ಟೇಟಲ್ಲಿ, ಇನ್ ದ ಎಕ್ಸೈಟೆಡ್ ಸ್ಟೇಟ್ ವಾಟ್ ಹ್ಯಾಪನ್ಸ್? ಎಕ್ಸೈಟೆಡ್ ಸ್ಟೇಟಲ್ಲಿ ಏನಾಗುತ್ತೆ? ಒಂದು ಎಸ್ ಎಲೆಕ್ಟ್ರಾನ್ 2pಗೆ ಜಂಪ್ ಆಗುತ್ತೆ. ಆವಾಗ 1s2 2s1 2px1 2py1 2pz1. ಇಸ್ ಇಟ್ ನಾಟ್? ಸೊ ಈ ಥರ ಎಲೆಕ್ಟ್ರಾನ್ಸ್ ಜಂಪ್ ಆಗುತ್ತೆ. ಸೊ ನಾವ್ ಯು ಆರ್ ಹ್ಯಾವಿಂಗ್ ಹೌ ಮೆನಿ ಹಾಫ್ ಫಿಲ್ಡ್ ಆರ್ಬಿಟಲ್? ಒಂದು 2s ನಿಂದ 3 2p ಇಂದ. ಇಸ್ ದಟ್ ಕ್ಲಿಯರ್? 4 ಹಾಫ್ ಫಿಲ್ಡ್ ಆರ್ಬಿಟಲ್ಸ್ ಇದೆ. 4 ಹಾಫ್ ಫಿಲ್ಡ್ ಆರ್ಬಿಟಲ್ಸ್ ಇದ್ರೆ ಇಲ್ಲೇ ನೋಡ್ರಿ, ಈಗ ಸ್ವಲ್ಪ ಅನಾಲಿಸಿಸ್ ಮಾಡಬೇಕಿಲ್ಲಿ. 2 ಕಾರ್ಬನ್ ಆಟಮ್ ಇದೆ, 4 ಹೈಡ್ರೋಜನ್ ಆಟಮ್ ಇದೆ. 2 ಕಾರ್ಬನ್ ಆಟಮ್ಗೆ 4 ಹೈಡ್ರೋಜನ್ ಆಟಮ್ ಇದೆ ಅಂತಂದರೆ ಒಂದು ಕಾರ್ಬನ್ ಆಟಮ್ಗೆ ಎಷ್ಟು ಬೇಕು ಹೈಡ್ರೋಜನು? 2 ಹೈಡ್ರೋಜನ್ ಬೇಕು. ಅಂದರೆ ಒಂದು ಕಾರ್ಬನ್ ಜೊತೆ 2 ಹೈಡ್ರೋಜನ್ ಬಾಂಡ್ ಫಾರ್ಮ್ ಮಾಡ್ತಾ ಇದೆ. ರೈಟ್? ಒಂದು ಕಾರ್ಬನ್ನು 2 ಹೈಡ್ರೋಜನ್ ಬಾಂಡ್ ಜೊತೆ ಬಾಂಡ್ ಆದರೆ ಆ ಕಾರ್ಬನ್ನು ಇನ್ನೊಂದು ಕಾರ್ಬನ್ ಜೊತೆ ಇನ್ನೊಂದು ಬಾಂಡ್ ಆಗಬೇಕಲ್ವಾ? ಎಸ್ ಆರ್ ನೋ? ದೇರ್ ಆರ್ 2 ಕಾರ್ಬನ್, 2 ಕಾರ್ಬನ್ ಇದೆ. ಒಂದು ಕಾರ್ಬನ್ನು 2 ಹೈಡ್ರೋಜನ್ ಜೊತೆ ಬಾಂಡ್ ಆಗುತ್ತೆ. ಆಮೇಲೆ ಅದೇ ಕಾರ್ಬನ್ನು ಇನ್ನೊಂದು ಕಾರ್ಬನ್ ಜೊತೆ ಬಾಂಡ್ ಆಗಬೇಕಲ್ಲ. ಸೊ ದೇರ್ ಫೋರ್ ಈಚ್ ಕಾರ್ಬನ್ ನೀಡ್ಸ್ 3 ಬಾಂಡ್ಸ್ ಟು ಬಿ ಫಾರ್ಮ್ಡ್. ದೇರ್ ಫೋರ್ ಇವನ್ ದೋ ಅಲ್ಲಿ 4 ಆರ್ಬಿಟಲ್ಸ್ ಹಾಫ್ ಫೀಲ್ಡ್ ಇದ್ರೂ ಕೂಡ, ನಾನು ನಿಮ್ಗೆ ಹೇಳಿದೆ ಸೇಲಿಯಂಟ್ ಫೀಚರ್ಸಲ್ಲಿ ಹೇಳಿದ್ದೀನಿ, ಎಲ್ಲ ಹಾಫ್ ಫೀಲ್ಡ್ ಆರ್ಬಿಟಲ್ಸು ಹೈಬ್ರಿಡೈಸ್ ಆಗಬೇಕಂತ ಏನಿಲ್ಲ. ಇಲ್ಲಿ 4 ಹಾಫ್ ಫೀಲ್ಡ್ ಆರ್ಬಿಟಲ್ಸ್ ಇದೆ, ಬಟ್ ಹೈಬ್ರಿಡೈಸ್ ಆಗೋದು ಯಾವುದು? ಹೈಬ್ರಿಡೈಸ್ ಆಗ್ತಾ ಇರೋದು ಓನ್ಲಿ ಒಂದು ಎಸ್ ಆಮೇಲೆ 2 ಪಿ. ಅಂದರೆ ನಿಮಗೇನು ಸಿಗುತ್ತೆ ಇಲ್ಲಿ? sp2 ಹೈಬ್ರಿಡೈಸೇಷನ್ ಆಗುತ್ತೆ. ಏನಾಗುತ್ತೆ? sp2 ಹೈಬ್ರಿಡೈಸೇಷನ್ ಆಗುತ್ತೆ. ಈ ಆರ್ಬಿಟಲ್ ಏನಿದೆ ಅಲ್ವಾ, ದಿಸ್ ಆರ್ಬಿಟಲ್ ವಿಲ್ ರಿಮೇನ್ ಅನ್ಹೈಬ್ರಿಡೈಸ್ಡ್. ಅನ್ಹೈಬ್ರಿಡೈಸ್ಡ್ ಅಂದ್ರೆ ಏನು? ಹೈಬ್ರಿಡೈಸ್ ಆಗದೆ ಹಂಗೆ ಉಳ್ಕೊಂಡಿರುತ್ತೆ. ಸೊ ಈಚ್ ಕಾರ್ಬನ್ ಆಟಮ್ ಅಲ್ಲಿ sp2 ಹೈಬ್ರಿಡೈಸೇಷನ್ ಆಗ್ತಾ ಇದೆ. sp2 ಹೈಬ್ರಿಡೈಸೇಷನ್ ಆದರೆ ಒಂದು ಎಸ್ ಆರ್ಬಿಟಲ್ಲು 2 ಪಿ ಆರ್ಬಿಟಲ್ಸ್. ಇಸ್ ದಟ್ ಕ್ಲಿಯರ್? ಆಗಿ ಏನು ಫಾರ್ಮ್ ಆಗುತ್ತೆ? 3 sp2 ಹೈಬ್ರಿಡ್ ಆರ್ಬಿಟಲ್. 3 sp2 ಹೈಬ್ರಿಡ್ ಆರ್ಬಿಟಲ್. ಇಸ್ ದಟ್ ಕ್ಲಿಯರ್? ಮತ್ತೊಂದ್ಸಲ ಅರ್ಥ ಮಾಡ್ಕೊಳ್ರಿ. ಕಾರ್ಬನ್ ಆಟಮ್ ಅಲ್ಲಿ ಏನಿದೆ ಈಗ? ಕಾರ್ಬನ್ ಆಟಮ್ ಅಲ್ಲಿ 3 sp2 ಹೈಬ್ರಿಡ್ ಆರ್ಬಿಟಲ್ಸು, ಆಮೇಲೆ ಒಂದು ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್. ಈಚ್ ಕಾರ್ಬನ್ ಆಟಮ್ ಅಲ್ಲಿ ಇರತಕ್ಕಂಥ ಆರ್ಬಿಟಲ್ಸ್ ಇವು 3 sp2 ಹೈಬ್ರಿಡ್ ಆರ್ಬಿಟಲ್ಸು, ಒಂದು ಹೈಬ್ರಿಡೈಸ್ ಆಗದೆ ಇರುವಂಥ ಆರ್ಬಿಟಲ್. ಇಲ್ಲೇ ನೋಡ್ರಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್ ಹಿಯರ್. ರೈಟ್? ಒಂದು ಎಸ್, ದಿಸ್ ಇಸ್ 2s, ಇದು 2px, ಇದು 2py, ಇದು 2pz. ಔಟ್ ಆಫ್ ಆಲ್ ದ 3p ಆರ್ಬಿಟಲ್ ಎಷ್ಟು p ಆರ್ಬಿಟಲ್ ಹೈಬ್ರಿಡೈಸೇಷನ್ ಆಗಿದೆ? 2 p ಆರ್ಬಿಟಲ್. ಒಂದು ಎಸ್ 2 ಪಿ ಅಂದರೆ ಏನಂತಾರೆ? ಅದಕ್ಕೆ sp2 ಹೈಬ್ರಿಡೈಸೇಷನ್ ಅಂತಾರೆ. ಇನ್ನೊಂದು ಏನು ಉಳಿದಿದೆ ಅಲ್ವಾ, ಅದೇನದು? ಅನ್ಹೈಬ್ರಿಡೈಸ್ಡ್. ಅದು ಏನದು? ಅನ್ಹೈಬ್ರಿಡೈಸ್ಡ್ ಅದು. ಇಸ್ ದಟ್ ಕ್ಲಿಯರ್? ಸೊ ಇವು 3 ಹೈಬ್ರಿಡ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗಿ ಏನಾಗ್ತವೆ? ಯಾವ ಟೈಪ್ ಹೈಬ್ರಿಡೈಸೇಷನ್ ಆಗ್ತಾ ಇದೆ? sp2 ಅಂತಂದರೆ ವಾಟ್ ಈಸ್ ಗೋಯಿಂಗ್ ಟು ಬಿ ಫಾರ್ಮ್ಡ್? sp2 ಅಂತಂದರೆ 3 sp2 ಹೈಬ್ರಿಡ್ ಆರ್ಬಿಟಲ್. 1 2 3. ದೀಸ್ ಆರ್ ದ ಸ್ಮಾಲ್ ಲೋಬ್ಸ್. ಈ ಥರ 3 sp2 ಹೈಬ್ರಿಡ್ ಆರ್ಬಿಟಲ್ಸ್ ಇದೆ at 120 degrees. Is that clear?
ಅಲಾಂಗ್ ವಿತ್ 3 sp2 ಹೈಬ್ರಿಡ್ ಆರ್ಬಿಟಲ್ ಮತ್ತೇನಿದೆ ಅಂತ ಹೇಳಿದೀನಿ, ಒಂದು ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಹಿಯರ್. ಇಲ್ಲಿ ನೋಡ್ರಿ, 1 2 3, ಇವು ಮೂರು ಏನಿವು sp2 sp2 ಹೈಬ್ರಿಡ್ ಆರ್ಬಿಟಲ್. ಇನ್ನೊಂದೇನಿದೆ ನೋಡ್ರಿ, ಇದು ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್. ಇಸ್ ದಟ್ ಕ್ಲಿಯರ್? ಅನ್ಹೈಬ್ರಿಡೈಸ್ಡ್ ಇದು, ದಿಸ್ ಇಸ್ ಅನ್ಹೈಬ್ರಿಡೈಸ್ಡ್, ಇದು ಅನ್ಹೈಬ್ರಿಡೈಸ್ಡ್. ಇದು ಇದಕ್ಕೆ ಎರಡು ಲೋಬ್ಸ್ ಏನಿದೆ ಸೇಮ್ ಸೈಜ್ ಇದೆ ನೋಡ್ರಿ, ಅದು ಪಿ ಆರ್ಬಿಟಲ್, ನಾರ್ಮಲ್ ಪಿ ಆರ್ಬಿಟಲ್, ಅದು ಹೈಬ್ರಿಡೈಸ್ ಆಗದೆ ಹಾಗೆ ಉಳ್ಕೊಂಡಿರುತ್ತೆ. ಇಸ್ ದಟ್ ಕ್ಲಿಯರ್? ಪ್ರತಿ ಕಾರ್ಬನ್ ಹತ್ರ ಇಷ್ಟು ಇದೆ ಈಗ. ಸೊ ಈಗ ನೋಡ್ರಿ, ಎರಡು ಕಾರ್ಬನ್ ಆಟಮ್ ಅಪ್ರೋಚ್ ಮಾಡೋಣ. ಫಸ್ಟ್ ಎರಡು ಕಾರ್ಬನ್ ಆಟಮ್ ಅನ್ನು ಅಪ್ರೋಚ್ ಮಾಡಿದ್ರೆ ಪ್ರತಿ ಕಾರ್ಬನ್ ಹತ್ರ ಏನಿದೆ ಅಂತ ಹೇಳಿದ್ದೀನಿ, 3 sp2 ಹೈಬ್ರಿಡ್ ಆರ್ಬಿಟಲ್, 1 2 3 sp2 ಹೈಬ್ರಿಡ್ ಆರ್ಬಿಟಲ್, ಒಂದೇನಿದು, ಇದು ದಿಸ್ ಇಸ್ ಅನ್ಹೈಬ್ರಿಡೈಸ್ಡ್. ಅನ್ಹೈಬ್ರಿಡೈಸ್ಡ್ ಏನಿದೆ ಅದು ಪರ್ಪೆಂಡಿಕ್ಯುಲರ್ ಟು 3 sp2 ಹೈಬ್ರಿಡ್ ಆರ್ಬಿಟಲ್. 3 sp2 ಹೈಬ್ರಿಡ್ ಆರ್ಬಿಟಲ್ ಇದೆ, ಒಂದು ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ ಇದೆ. ಆ ಒಂದು ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ ಏನಿದೆ ಅಲ್ವಾ, ಅದು 3 sp2 ಹೈಬ್ರಿಡ್ ಆರ್ಬಿಟಲ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ನಿಮ್ಮ 3 sp2 ಹೈಬ್ರಿಡ್ ಆರ್ಬಿಟಲ್, sp2 ಹೈಬ್ರಿಡೈಸೇಷನ್ ಅಂದರೆ 120 ಡಿಗ್ರೀಸ್, 120 ಡಿಗ್ರಿ ಇರುತ್ತಲ್ಲ. ಸೊ ದೇರ್ಫೋರ್ ದೇ ವಿಲ್ ಬಿ ಇನ್ ದ ಟ್ರೈಗಾನಲ್ ಪ್ಲೇನಾರ್. ಒಂದೇ ಪ್ಲೇನಲ್ಲಿ ಅವು 3 sp2 ಹೈಬ್ರಿಡ್ ಆರ್ಬಿಟಲ್ಸ್ ಇರ್ತಾವ. ಅನ್ಹೈಬ್ರಿಡೈಸ್ಡ್ ಏನಿರ್ತದೆ ಅದು ಪರ್ಪೆಂಡಿಕ್ಯುಲರ್ ಆಗಿರ್ತದೆ. ಈ ಥರ ಅನ್ಹೈಬ್ರಿಡೈಸ್ಡ್ ಏನಾಗಿರ್ತದೆ, ಅದು ಪರ್ಪೆಂಡಿಕ್ಯುಲರ್ ಆಗಿರ್ತದೆ. ಇದು ಅನ್ಹೈಬ್ರಿಡೈಸ್ಡ್. ಇದು ಇವು ಮೂರಕ್ಕೂ ಏನಾಗಿದೆ, ಅದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅರ್ಥ ಆಯ್ತಾ? ಈಗ ಇದು ಕಾರ್ಬನ್ ಆಯ್ತು. ಈ ಥರ ಎರಡು ಕಾರ್ಬನ್ ಬಂದ ಕೂಡಲೇ ಏನಾಗುತ್ತೆ, ಇದರಲ್ಲಿರುವಂಥ ಒಂದು sp2, ಇದರಲ್ಲಿರುವಂಥ ಒಂದು sp2 ಆ್ಯಕ್ಚುಲಿ ಓವರ್ಲ್ಯಾಪ್ ಆಗುತ್ತೆ. ಈ ಥರ ಆ್ಯಕ್ಚುಲಿ ಓವರ್ಲ್ಯಾಪ್ ಆಗುತ್ತೆ. ಆ್ಯಕ್ಚುಲಿ ಓವರ್ಲ್ಯಾಪ್ ಆಗಿ ಮೊದಲೇನು ಫಾರ್ಮ್ ಮಾಡ್ತು, ಸಿಗ್ಮಾ. ಒಂದು ಕಾರ್ಬನ್ನಲ್ಲಿರುವಂಥ sp2, ಇನ್ನೊಂದು ಕಾರ್ಬನ್ನಲ್ಲಿರುವಂಥ sp2 ಎರಡು ಓವರ್ಲ್ಯಾಪ್ ಆಗಿ ಏನು ಫಾರ್ಮ್ ಆಯಿತು, sp2. ಓಕೆ, ಇದು ಕಾರ್ಬನ್ ಆಯಿತು. ಆಮೇಲೆ ಕಾರ್ಬನ್ ಜೊತೆ ಏನಿದೆ, 4 ಹೈಡ್ರೋಜನ್ ಆಟಮ್ ಇದೆ ಅಲ್ವಾ, 4 ಹೈಡ್ರೋಜನ್ ಆಟಮ್. ಆ ಹೈಡ್ರೋಜನ್ ಆಟಮಲ್ಲಿ ಏನಿರುತ್ತೆ, ಇನ್ ದ್ಯಾಟ್ ಹೈಡ್ರೋಜನ್ ಆಟಮ್ ವಾಟ್ ಇಸ್ ದೇರ್, ಅಟಾಮಿಕ್ ನಂಬರ್ ಇಸ್ 1, ಕಾನ್ಫಿಗರೇಷನ್ ಇಸ್ 1s1. ಅಂದರೆ ಆ ಹೈಡ್ರೋಜನ್ ಆಟಮಲ್ಲಿ ಏನಿದೆ, ಒಂದು s ಆರ್ಬಿಟಲ್ ಇದೆ. ಈ ಥರ 4 ಹೈಡ್ರೋಜನ್ ಆಟಮ್ ಇದಾವೆ ಅಂದರೆ 4 s ಆರ್ಬಿಟಲ್. ಆ 4ರಲ್ಲಿ 2 s ಆರ್ಬಿಟಲ್ಲು ಇಲ್ಲಿ ಓವರ್ಲ್ಯಾಪ್ ಆಗ್ತಾವ. ವೇರ್ sp2, 2 sp2 ಹೈಬ್ರಿಡ್ ಆರ್ಬಿಟಲ್ ಇದಾವಲ್ಲ, ಇನ್ನು ಅಲ್ಲಿ 2 s ಆರ್ಬಿಟಲ್ ಓವರ್ಲ್ಯಾಪ್ ಆಗ್ತಾವ. ಇಲ್ಲಿ 2 sp2 ಹೈಬ್ರಿಡ್ ಆರ್ಬಿಟಲ್ ಜೊತೆ ಮತ್ತೆ 2 s ಆರ್ಬಿಟಲ್ ಓವರ್ಲ್ಯಾಪ್ ಆಗ್ತಾವೆ ಆ್ಯಕ್ಚುಲಿ. ಸೊ ಇಲ್ಲೂ ಕೂಡ ಸಿಗ್ಮಾ ಬಾಂಡ್. ಅರ್ಥ ಆಯ್ತಾ? ಈ ಕಾರ್ಬನ್ ಆಟಮಲ್ಲಿ ಇರುವಂಥ 3 sp2 ಹೈಬ್ರಿಡ್ ಆರ್ಬಿಟಲ್ ಅಲ್ಲಿ ಒಂದು sp2 ಇನ್ನೊಂದು ಕಾರ್ಬನ್ sp2 ಜೊತೆ ಆ್ಯಕ್ಚುಯಲ್ ಓವರ್ಲ್ಯಾಪ್ ಆಯಿತು. ಇನ್ನು 2 ಏನು sp2 ಅದಾವಲ್ಲ, ಅವು 2 ಹೈಡ್ರೋಜನ್ದು s ಆರ್ಬಿಟಲ್ ಜೊತೆ ಆ್ಯಕ್ಚುಯಲ್ ಓವರ್ಲ್ಯಾಪ್ ಆಗಿ ಸಿಗ್ಮಾ ಬಾಂಡ್ ಆಯಿತು. ಅದೇ ಥರ ಇಲ್ಲಿ ಕೂಡ 2 sp2 ಹೈಡ್ರೋಜನ್ದು s ಆರ್ಬಿಟಲ್ ಜೊತೆ ಆ್ಯಕ್ಚುಯಲ್ ಓವರ್ಲ್ಯಾಪ್ ಆಗಿ ಸಿಗ್ಮಾ ಬಾಂಡ್ ಆಯಿತು. ಈಗ ಏನು ಉಳಿತು, ಇದರಲ್ಲಿ ಒಂದು ಅನ್ಹೈಬ್ರಿಡೈಸ್ಡ್ ಇದೆ, ಇದರಲ್ಲಿ ಒಂದು ಅನ್ಹೈಬ್ರಿಡೈಸ್ಡ್ ಇದೆ. ಅವೆರಡು ಏನು ಮಾಡ್ತಾವೆ ಹೇಳ್ರಿ, ದೇ ಬೋತ್ ಆರ್ ಪರ್ಪೆಂಡಿಕ್ಯುಲರ್ ಲೈಕ್ ದಿಸ್. ಸೊ ದೇ ಬೋತ್ ವಿಲ್ ಅಂಡರ್ಗೋ sideways overlapping. So see here, this is sideways overlapping. They both will undergo sideways overlapping. Sideways overlap ಆಗೋದ್ರಿಂದ ಏನು ಫಾರ್ಮ್ ಆಗುತ್ತೆ, ಪೈ ಬಾಂಡ್ ಆಗುತ್ತೆ. ಸೊ 2 ಕಾರ್ಬನ್ ಆಟಮ್ ಮಧ್ಯೆ ಏನಿದೆ ಈಗ, ಒಂದು ಸಿಗ್ಮಾ ಬಾಂಡ್ ಇದೆ, ಒಂದು ಪೈ ಬಾಂಡ್ ಇದೆ. ಈ ಪೈ ಬಾಂಡು ಸಿಗ್ಮಾ ಬಾಂಡ್ ಆದ ಕೂಡಲೇ ಆಗುತ್ತೆ. ನಿಮಗೆಲ್ಲ ಹೇಳಿದ್ದೀನಿ ಲಾಸ್ಟ್ ಕ್ಲಾಸ್. ಇಸ್ ದಾಟ್ ಕ್ಲಿಯರ್? ಸೊ ಇಲ್ಲೂ ಈಗ 2 ಕಾರ್ಬನ್ ಆಟಮ್ ಮಧ್ಯೆ ಒಂದು ಸಿಗ್ಮಾ, ಒಂದು ಪೈ. 2 ಕಾರ್ಬನ್ ಆಟಮ್ ಮಧ್ಯ ಒಂದು ಸಿಗ್ಮಾ, ಒಂದು ಪೈ. ದಿಸ್ ಇಸ್ ಸಿಗ್ಮಾ ಆ್ಯಂಡ್ ದಿಸ್ ಇಸ್ ಪೈ. ಈ ಕಾರ್ಬನ್ ಜೊತೆ ಸಿಗ್ಮಾ ಬಾಂಡ್ ಆ್ಯಂಡ್ ಸಿಗ್ಮಾ ಬಾಂಡ್, 2 ಸಿಗ್ಮಾ ಬಾಂಡ್ ವಿತ್ 2 ಹೈಡ್ರೋಜನ್, 2 ಸಿಗ್ಮಾ ಬಾಂಡ್ ವಿತ್ 2 ಹೈಡ್ರೋಜನ್, 2 ಸಿಗ್ಮಾ ಬಾಂಡ್ ವಿತ್ 2 ಹೈಡ್ರೋಜನ್. ಯು ಕ್ಯಾನ್ ಶೋ ಇಟ್ ಲೈಕ್ ದಿಸ್ ಆಲ್ಸೋ. ಈ ಕಾರ್ಬನ್ದು ಹೈಬ್ರಿಡೈಸೇಷನ್ನು sp2 ಇರೋದ್ರಿಂದ ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ, 120 ಇರುತ್ತೆ. ದ ಜಾಮೆಟ್ರಿ ವಿಲ್ ಬಿ ಟ್ರೈಗೋನಲ್ ಪ್ಲೇನಾರ್, 120 ಡಿಗ್ರಿ ಇರುತ್ತೆ. ಸೊ ಈ ಥರ ನಮಗೆ ಈಥೀನ್ ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಕಾರ್ಬನ್ ಈಸ್ sp2 ಹೈಬ್ರಿಡೈಸ್ಡ್, 1 sp2 ಮತ್ತೊಂದು ಕಾರ್ಬನ್ದು sp2 ಜೊತೆ ಓವರ್ಲ್ಯಾಪ್ ಆಗುತ್ತೆ. ರಿಮೈನಿಂಗ್ 2 sp2 2 ಹೈಡ್ರೋಜನ್ ಜೊತೆ ಓವರ್ಲ್ಯಾಪ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಅಂದರೆ ಫಸ್ಟ್ ಟೈಮ್ ಪೈ ಬಾಂಡ್ ಹೆಂಗೆ ಫಾರ್ಮ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀರಿ, ನೀಟಾಗಿ ತಿಳ್ಕೊಳ್ರಿ. ಏನು ಉಳಿದಿರುತ್ತೆ ಇಲ್ಲಿ, ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್, ಅದು ಸೈಡ್ವೇಸ್ ಓವರ್ಲ್ಯಾಪ್ ಆಗಿಬಿಟ್ಟು ಪೈ ಬಾಂಡ್ ಫಾರ್ಮ್ ಆಗುತ್ತೆ. Unless and until sigma bond form agotana, no pi bond is formed. Pi bond is only formed after the formation of the sigma bond. Is that clear? So this is how ethene molecule or ethylene molecule is formed. ಅರ್ಥ ಆಯ್ತಾ?
ರೈಟ್. ಈಗ ನೆಕ್ಸ್ಟ್ ಲೆಟ್ ಅಸ್ ಗೋ ಟು acetylene molecule or ethyne molecule. acetylene molecule or ಏನಂತಾರೆ ಇದಕ್ಕೆ ಈಥೈನ್ ಮಾಲಿಕ್ಯೂಲ್. ಈಥೈನ್ ಮಾಲಿಕ್ಯೂಲ್ ಅಲ್ಲಿ ಫಾರ್ಮುಲಾ ಏನಿದೆ ನೋಡ್ರಿ, ಮತ್ತೆ C2H2 ಅಂತಂದ್ರೆ ಸೆಂಟ್ರಲ್ ಆಟಮ್ ನಮ್ಮದು ಕಾರ್ಬನ್, ಮತ್ತೆ ಅಟಾಮಿಕ್ ನಂಬರ್ 6, ಅದರ ಕಾನ್ಫಿಗರೇಷನ್ ಎಷ್ಟು 1s2 2s2 2p2, ಮತ್ತೆ ನಾವೇನಂಗೆ ಹೆಂಗೆ ಬರಿಬೋದು 1s2 2s2 2px1 2py1 2pz0. ಇದನ್ನ ನೀವು ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ, ಇಫ್ ಯು ಕನ್ಸಿಡರ್ ದ ಎಕ್ಸೈಟೆಡ್ ಸ್ಟೇಟ್, ಸ್ವಲ್ಪ ಎನರ್ಜಿ ತಗೊಂಡು ಎಸ್ ಆರ್ಬಿಟಲ್ದಲ್ಲಿರೋ ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಆಗುತ್ತೆ. ಅವಾಗ 1s2 2s1 2px1 2py1 2pz1. ಎಷ್ಟು ಹಾಫ್ ಫೀಲ್ಡ್ ಅಟಾಮಿಕ್ ಆರ್ಬಿಟಲ್ ಇದೆ, ಒಂದು ಎಸ್ 3 ಪಿ, 4 ಹಾಫ್ ಫೀಲ್ಡ್ ಅಟಾಮಿಕ್ ಆರ್ಬಿಟಲ್ ಇದೆ. ಬಟ್ ಇಲ್ಲೇ ನೋಡ್ರಿ, 2 ಕಾರ್ಬನ್ಗೆ 2 ಹೈಡ್ರೋಜನ್ ಅದಾವ. 2 ಕಾರ್ಬನ್ಗೆ 2 ಹೈಡ್ರೋಜನ್ ಅಂದರೆ ಒಂದು ಕಾರ್ಬನ್ಗೆ ಒಂದೇ ಹೈಡ್ರೋಜನ್ ಬಾಂಡ್ ಆಗೋದಲ್ಲ. ಸೊ ಒಂದು ಕಾರ್ಬನ್ಗೆ ಏನು ಬೇಕು, ಒಂದು ಹೈಡ್ರೋಜನ್ ಜೊತೆ ಓವರ್ಲ್ಯಾಪ್ ಆಗಲಿಕ್ಕೆ ಒಂದು ಆರ್ಬಿಟಲ್ ಬೇಕು. ಅದೇ ರೀತಿ ಇನ್ನೊಂದು ಕಾರ್ಬನ್ ಜೊತೆ ಮತ್ತೊಂದು ಬಾಂಡ್ ಬೇಕು. ಸೊ ಟೋಟಲಿ ಒಂದು ಕಾರ್ಬನ್ಗೆ 2 ಬಾಂಡ್ ಫಾರ್ಮ್ ಆಗೋದಿದೆ. ಈಗ ಇಸ್ ದಟ್ ಕ್ಲಿಯರ್? 2 ಸಿಗ್ಮಾ ಬಾಂಡ್ ಫಾರ್ಮ್ ಆಗೋದಿದೆ ಅಂತಂದರೆ 2 ಹೈಬ್ರಿಡ್ ಆರ್ಬಿಟಲ್ಸ್ ಬೇಕೀಗ. ಇಸ್ ದಟ್ ಕ್ಲಿಯರ್? ಪೈ ಬಾಂಡ್ ಫಾರ್ಮ್ ಮಾಡಲಿಕ್ಕೆ ಹೈಬ್ರಿಡ್ ಆರ್ಬಿಟಲ್ಸ್ ಬೇಕಾಗಿಲ್ಲ, ಸಿಗ್ಮಾ ಬಾಂಡ್ ಫಾರ್ಮ್ ಮಾಡಲಿಕ್ಕೆ ಅಷ್ಟೇ. ಸೊ ಈ ಕಾರ್ಬನ್ ಆಟಮು ಒಂದು ಸಿಗ್ಮಾ ಬಾಂಡು ಹೈಡ್ರೋಜನ್ ಜೊತೆ, ಇನ್ನೊಂದು ಸಿಗ್ಮಾ ಬಾಂಡು ಇನ್ನೊಂದು ಕಾರ್ಬನ್ ಜೊತೆ. ಎಸ್ ಸರ್, ಇರೋದು 2 ಹೈಡ್ರೋಜನು 2 ಕಾರ್ಬನ್, ಅಂದರೆ ಒಂದು ಕಾರ್ಬನ್ಗೆ 1 ಹೈಡ್ರೋಜನ್, ಇನ್ನೊಂದು ಕಾರ್ಬನ್ಗೆ ಮತ್ತೊಂದು ಕಾರ್ಬನ್, ಬಿಕಾಸ್ 2 ಕಾರ್ಬನ್ ಆಟಮ್ಸ್ ಇದಾವೆ. ಸೊ 2 ಸಿಗ್ಮಾ ಬಾಂಡ್ ಫಾರ್ಮ್ ಆಗಿರೋದ್ರಿಂದ ಓನ್ಲಿ 2 ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ರಿಕ್ವೈರ್ಡ್. ಓನ್ಲಿ 2 ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ರಿಕ್ವೈರ್ಡ್ ಅಂತಂದರೆ ಏನು ಮಾಡ್ತೀರಿ, ನಿಮಗೆ ಇವೆರಡು ಆರ್ಬಿಟಲ್ಸನ್ನು ತಗೋತೀರಿ. ಆವಾಗ ಯಾವ ಟೈಪ್ ಹೈಬ್ರಿಡೈಸೇಷನ್ ಆಗುತ್ತೆ, ಎಸ್ ಪಿ ಹೈಬ್ರಿಡೈಸೇಷನ್. ಎಸ್ ಪಿ ಹೈಬ್ರಿಡೈಸೇಷನ್ ಆದರೆ ನಿಮಗೆ ಏನು ಸಿಗುತ್ತೆ, 2 ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ ಸಿಗ್ತಾವ. 2 ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ ಸಿಗ್ತಾವ. 2 ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ ಸಿಕ್ಕರೆ ಇವೆರಡು ಏನಿವು, ಇವೆರಡು 2 ಅನ್ಹೈಬ್ರಿಡೈಸ್ಡ್ p orbitals. Unhybridized p orbitals. In case of ethene, ಎಷ್ಟು ಅನ್ಹೈಬ್ರಿಡೈಸ್ಡ್ ಇತ್ತು, ಒಂದು ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ ಇತ್ತು. ಇಲ್ಲಿ 2 ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ ಇದೆ. ಇಸ್ ದಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಎಸ್ ಪಿ ಹೈಬ್ರಿಡೈಸೇಷನ್ ಹೆಂಗೆ ಫಾರ್ಮ್ ಆಗುತ್ತೆ, ಒಂದು ಎಸ್ ಆರ್ಬಿಟಲ್ಲು, ಇನ್ನೊಂದು ಪಿ ಆರ್ಬಿಟಲ್ಲು. ಇನ್ನು 2 ಪಿ ಆರ್ಬಿಟಲ್ ಮಿಕ್ಸಿಂಗ್ ಆಗೋದಿಲ್ಲ, ಹೈಬ್ರಿಡೈಸೇಷನ್ ಆಗೋದಿಲ್ಲ. ಇವೆರಡು, ಇದೊಂದು 2s ಅನ್ಕೊಳ್ರಿ, ಇದು 2p ಆರ್ಬಿಟಲ್ ಅನ್ಕೊಳ್ರಿ. ಇವೆರಡು ಮಿಕ್ಸ್ ಆದಾಗ ಏನಾಗುತ್ತೆ, ಇದು ಒಂದು ಹೈಬ್ರಿಡ್ ಆರ್ಬಿಟಲ್ಲು, ಇದು ಒಂದು ಹೈಬ್ರಿಡ್ ಆರ್ಬಿಟಲ್. ನಿಮಗೆ ಹೇಳಿದ್ದೀನಲ್ಲ, ಎಸ್ ಪಿ ಹೈಬ್ರಿಡೈಸೇಷನ್ ಆದರೆ ಬಾಂಡ್ ಆ್ಯಂಗಲು 180 ಡಿಗ್ರಿ ಇರುತ್ತೆ. ಈ ಥರ ಲೀನಿಯರ್ ಫ್ಯಾಷನಲ್ಲಿ 2 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗಿರ್ತಾವ. ದೀಸ್ ಆರ್ ದ 2 ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ಸ್. ಇಸ್ ದಟ್ ಕ್ಲಿಯರ್? ಸೊ ಕಾರ್ಬನ್ ಅಲ್ಲಿ ಏನಿದೆ, ಈಗ ಕಾರ್ಬನ್ ಸ್ಟೋರಿ ಮಾತಾಡ್ತಾ ಇರೋದು ನಾವು. ಕಾರ್ಬನ್ ಅಲ್ಲಿ ಏನಿದೆ, 2 ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ ಮತ್ತೆ 2 ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ಸ್. ಇಸ್ ದಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ಇದು ಒಂದು ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್, ಇದು ಒಂದು ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್, ಇದು ಇನ್ನೊಂದು ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್. ಇದರ ಜೊತೆಗೆ ಏನಿದಾವ, 2 ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್. ಇದು ಒಂದು ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್, ಇದು ಒಂದು ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್. ನೋಡ್ರಿ, ಇಮ್ಯಾಜಿನ್ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇವೆರಡು ಆನ್ ದ ಪ್ಲೇನ್ ಆಫ್ ದ ಬೋರ್ಡ್ ಮೇಲೆ ಇದೆ. ಇದು ಪಿ ವೈ ಈ ಥರ ಇದೆ, ಪಿ ಝಡ್ ಈ ಥರ ಇದೆ. ಹಿಂಗೆ ಇಮ್ಯಾಜಿನ್ ಮಾಡಬೇಕು. ಇಟ್ ಇಸ್ ಕಮಿಂಗ್ ಔಟ್ ಆಫ್ ದ ಬೋರ್ಡ್. ಓಕೆ, ರೈಟ್. ಅದೇ ರೀತಿ ಈಗ ಇಲ್ಲೇನಿದೆ ನೋಡ್ರಿ, ಈ ಕಾರ್ಬನ್ ಹತ್ರ, ಇದರ ಹತ್ರ ಒಂದು ಎಸ್ ಪಿ ಇದೆ, ಇನ್ನೊಂದು ಎಸ್ ಪಿ ಇದೆ, 2 ಎಸ್ ಪಿ ಆಯ್ತಾ. ಅದೇ ರೀತಿ 2 ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ಸ್ ಕೂಡ ಇದೆ. ಇದು ಒಂದು, ಆಮೇಲೆ ಇದು ಒಂದು. ಅರ್ಥ ಆಯ್ತಾ? ಸೊ ಇದರಲ್ಲಿರುವಂಥ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ನೋಡ್ರಿ, ಇದು ಅನ್ಹೈಬ್ರಿಡೈಸ್ಡ್. ಇದು ದಿಸ್ ಇಸ್ ಒನ್ ಅನ್ಹೈಬ್ರಿಡೈಸ್ಡ್. ಇನ್ನೊಂದು ಅನ್ಹೈಬ್ರಿಡೈಸ್ಡ್ ಯಾವುದು, ಇದು ಇನ್ನೊಂದು ಅನ್ಹೈಬ್ರಿಡೈಸ್ಡ್. ಇದರಲ್ಲಿ ಇದು ಅನ್ಹೈಬ್ರಿಡೈಸ್ಡ್, ಇದು ಅನ್ಹೈಬ್ರಿಡೈಸ್ಡ್. ಹೌದಲ್ಲ ಸ್ಟೂಡೆಂಟ್ಸ್? ಇದರಲ್ಲಿ 2 ಹೈಬ್ರಿಡ್ ಆರ್ಬಿಟಲ್ಸ್ ಇದಾವೆ, ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ಸ್.
ಈ ಕಾರ್ಬನ್ ಮಧ್ಯ ಎಸ್ ಪಿ ಮತ್ತೆ ಎಸ್ ಪಿ ಜೊತೆ ಏನಾಗ್ತಾ ಇದೆ, ಆಕ್ಸಿಯಲ್ ಓವರ್ಲ್ಯಾಪ್ ಆಗಿಬಿಟ್ಟು ಇನ್ ಬಿಟ್ವೀನ್ ಏನಾಗುತ್ತೆ, ಒಂದು ಸಿಗ್ಮಾ ಬಾಂಡ್ ಆಯಿತು. ಪ್ರತಿ ಕಾರ್ಬನ್ ಹತ್ರ ಏನಿದಾವ, 2 ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ಸ್ ಇದಾವೆ. ಅದರಲ್ಲಿ ಒಂದು ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ ಇನ್ನೊಂದು ಕಾರ್ಬನ್ ಎಸ್ ಪಿ ಜೊತೆ ಸಿಗ್ಮಾ ಬಾಂಡ್ ಆಗುತ್ತೆ ಆಕ್ಚುಲಿ ಓವರ್ಲ್ಯಾಪ್ ಆಗಿ. ಆಮೇಲೆ ಇನ್ನೊಂದು ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ ಒಂದು ಹೈಡ್ರೋಜನ್ದು ಎಸ್ ಆರ್ಬಿಟಲ್ ಜೊತೆ ಆಕ್ಚುಲಿ ಓವರ್ಲ್ಯಾಪ್ ಆಗುತ್ತೆ. ಇನ್ನೊಂದು ಎಸ್ ಪಿ ಹೈಬ್ರಿಡ್, ಇನ್ನೊಂದು ಕಾರ್ಬನ್ದು ಇನ್ನೊಂದು ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ ಮತ್ತೊಂದು ಹೈಡ್ರೋಜನ್ದು ಎಸ್ ಆರ್ಬಿಟಲ್ ಜೊತೆ ಆಕ್ಚುಲಿ ಓವರ್ಲ್ಯಾಪ್ ಆಗಿ ಅಲ್ಲಿ ಒಂದು ಸಿಗ್ಮಾ ಬಾಂಡ್ ಆಗುತ್ತೆ. ಅಂದರೆ 2 ಕಾರ್ಬನ್ ಮಧ್ಯ ಒಂದು ಸಿಗ್ಮಾ ಬಾಂಡ್, 2 ಕಾರ್ಬನ್ ಜೊತೆ ಇನ್ನೊಂದು ಹೈಡ್ರೋಜನ್ಗೆ ಒಂದು ಸಿಗ್ಮಾ ಬಾಂಡ್, 2 ಕಾರ್ಬನ್ ಮಧ್ಯ ಒಂದು ಸಿಗ್ಮಾ ಬಾಂಡ್ ಇದೆ, ಇಲ್ಲೇ ಒಂದು ಸಿಗ್ಮಾ, ಇಲ್ಲೇ ಒಂದು ಸಿಗ್ಮಾ. ಈಗ 2 ಅನ್ಹೈಬ್ರಿಡೈಸ್ಡ್ ಇದಾವಲ್ವಾ, ಇಮ್ಯಾಜಿನ್ ಇವೆರಡೂ ಬೋರ್ಡ್ ಮೇಲೆ ಇದಾವಲ್ವಾ, ಆ ಬೋರ್ಡ್ ಮೇಲೆ ಇರೋ ಏನಾಗ್ತಾವ, ಸೈಡ್ ವೇಸ್ ಓವರ್ಲ್ಯಾಪ್ ಆಗ್ತಾವ. ಈ ಥರ ಇಮ್ಯಾಜಿನ್ ಮಾಡಬೇಕು. ಸೈಡ್ ವೇಸ್ ಓವರ್ಲ್ಯಾಪ್ ಆಗಿ ನಿಮಗೆ ಒಂದು ಪೈ ಬಾಂಡ್ ಆಗುತ್ತೆ ಅಲ್ಲಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಅದೇ ರೀತಿ ಇದು ಏನಿದೆ ಅಲ್ಲ, ಬೋರ್ಡ್ ಹೊರಗಡೆ ಬರ್ತಾ ಇದೆ ಅಲ್ವಾ, ಇದು ಬೋರ್ಡ್ ಹೊರಗಡೆ ಬರ್ತಾ ಇದೆಯಲ್ವಾ, ಇವೆರಡೂ ಓವರ್ಲ್ಯಾಪ್ ಆಗ್ತಾವೆ ಸೈಡ್ ವೇಸ್. ಸೊ ದೇರ್ ಈಸ್ ಒನ್ ಮೋರ್ ಪೈ ಬಾಂಡ್ ಹಿಯರ್, ಒನ್ ಲೋಬ್ ಆ್ಯಂಡ್ ಹಿಯರ್ ಅನದರ್ ಒನ್. ಸೊ ಇಲ್ಲಿ ಇನ್ನೊಂದು ಪೈ ಬಾಂಡ್ ಆಯಿತು. ಅಂದರೆ 2 ಕಾರ್ಬನ್ ಮಧ್ಯ ಒಂದು ಸಿಗ್ಮಾ 2 ಪೈ, ಒಂದು ಸಿಗ್ಮಾ 2 ಪೈ ಅಂತಂದರೆ 2 ಕಾರ್ಬನ್ ಮಧ್ಯ ಒಂದು ಸಿಗ್ಮಾ 2 ಪೈ, ಅಂದರೆ ಟ್ರಿಪಲ್ ಬಾಂಡ್ ಫಾರ್ಮ್ ಆಯ್ತಲ್ಲ. ಇಲ್ಲೇ ನೋಡ್ರಿ, ಒಂದು ಸಿಗ್ಮಾ ಬಾಂಡ್ ಇದೆ, ಆಮೇಲೆ ಇದು ಒಂದು ಪೈ, ಇದು ಒಂದು ಪೈ. ಇಸ್ ದ್ಯಾಟ್ ಕ್ಲಿಯರ್? ಸೊ 2 ಕಾರ್ಬನ್ ಆಟಮ್ ಮಧ್ಯ ಒಂದು ಸಿಗ್ಮಾ 2 ಪೈ, ಆಮೇಲೆ ಹೈಡ್ರೋಜನ್ ಜೊತೆ 2 ಸಿಗ್ಮಾ. ಸೊ ದಿಸ್ ಇಸ್ ಹೌ ಈಥೈನ್ ಮಾಲಿಕ್ಯೂಲ್ ಇಸ್ ಫಾರ್ಮ್ಡ್ ಬೈ ಯಾವ ಹೈಬ್ರಿಡೈಸೇಷನು, ಎಸ್ ಪಿ ಹೈಬ್ರಿಡೈಸೇಷನ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ದಿಸ್ ಇಸ್ ಹೌ ಎಸ್ ಪಿ ಹೈಬ್ರಿಡೈಸೇಷನ್ ಹೆಲ್ಪ್ಸ್ ಫಾರ್ ಫಾರ್ಮೇಷನ್ ಆಫ್ ಈಥೈನ್ ಮಾಲಿಕ್ಯೂಲ್. ಓಕೆ, ರೈಟ್. ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಇದರಲ್ಲಿ ಯಾವುದಾದ್ರೂ ಒಂದು ಡೆಫಿನೆಟ್ಲಿ ನಿಮಗೆ ಎಕ್ಸಾಮಿಗೆ ಬಂದೇ ಬರುತ್ತೆ. ಓಕೆ, ಹೈಬ್ರಿಡೈಸೇಷನ್ ಆಫ್ ಎಲಿಮೆಂಟ್ಸ್ ಇನ್ವಾಲ್ವಿಂಗ್ ಡಿ ಆರ್ಬಿಟಲ್. ಈಗ ನಾವೇನು ಮಾಡಿದ್ವಿ, sp2 sp3 ಅಲ್ಲಿ ಬರೀ ಎಸ್ ಮತ್ತು ಪಿ ಆರ್ಬಿಟಲ್ ಇದೆ. ಈಗ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಸಮ್ ಎಕ್ಸಾಂಪಲ್ ವೇರ್ ಡಿ ಆರ್ಬಿಟಲ್ ಈಸ್ ಆಲ್ಸೋ ದೇರ್. ಡಿ ಆರ್ಬಿಟಲ್ ಕೂಡ ಇರುವಂಥ ಒಂದು ಆರ್ಬಿಟಲ್, ಒಂದು ಎಕ್ಸಾಂಪಲ್ ಯಾವುದು, ಫಾಸ್ಫರಸ್ ಪೆಂಟಾಫ್ಲೋರೈಡಲ್ಲಿ PF5. ಸೊ ಇಲ್ಲಿ ಸೆಂಟ್ರಲ್ ಆಟಮ್ ಯಾವುದು, ಫಾಸ್ಫರಸ್. ಅದರ ಅಟಾಮಿಕ್ ನಂಬರ್ ಎಷ್ಟು, 15. ಅದರ ಕಾನ್ಫಿಗರೇಷನ್ ಎಷ್ಟು, 1s2 2s2 2p6 3s2 3p3 3d0. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ರೈಟ್. ಸೊ ನೌ ವಾಟ್ ವಿಲ್ ಹ್ಯಾಪನ್, ದಿಸ್ ಇಸ್ ಗ್ರೌಂಡ್ ಸ್ಟೇಟ್. ಈಗ ಎಕ್ಸೈಟೆಡ್ ಸ್ಟೇಟ್, ಫ್ಲೋರಿನ್ ಐಟಮ್ಸ್ ಬಂದ ಕೂಡಲೇ, ಫ್ಲೋರಿನ್ ಐಟಮ್ಸು ಫಾಸ್ಫರಸ್ ಹತ್ರ ಬಂದ ಕೂಡಲೇ ಎಕ್ಸೈಟೆಡ್ ಸ್ಟೇಟಿಗೆ ಬರುತ್ತೆ. ಎಕ್ಸೈಟೆಡ್ ಸ್ಟೇಟಲ್ಲಿ ಏನಾಗುತ್ತೆ ಹೇಳ್ರಿ, 2s ಅಲ್ಲಿರುವಂಥ ಎಲೆಕ್ಟ್ರಾನ್, 1s2 2s2 2p6 ಆಯ್ತಲ್ಲ, 3s ಅಲ್ಲಿ ಇರುವಂಥ ಎಲೆಕ್ಟ್ರಾನು 3Dಗೆ ಜಂಪ್ ಆಗಿಬಿಡುತ್ತದ. 3s1 3p3 3d1. ಎಸ್ ಆರ್ ನೋ? ಎಸ್. ಇಲ್ಲಿ P3 ಅಲ್ಲಿ ಹಾಫ್ ಫೀಲ್ಡ್ ಇದಾವೆಲ್ಲ. ಸೊ ಇದನ್ನು ಹೆಂಗೆ ಬರಿಬೋದು ನಾವು, ಆರ್ ಔಟರ್ ಮೋಸ್ಟ್ ಅಷ್ಟೇ ಬರಿತೀನಿ, 3s1 3p x1 3p y1 3p z1. 3D ಒಳಗಡೆ 3D z² 1. ಎಸ್ ಆರ್ ನೋ? 3D ಅಲ್ಲಿ 5 ಆರ್ಬಿಟಲ್ಸ್ ಇರ್ತಾವಲ್ಲ, ಅದರಲ್ಲಿ ಒಂದು ಆರ್ಬಿಟಲ್ ಬಂತೀಗ. ರೈಟ್. ಈಗ ಈ ಫಾಸ್ಫರಸ್ಗೆ ಎಷ್ಟು ಫ್ಲೋರಿನ್ ಬರ್ತಾ ಇವೆ, PF5ದಲ್ಲಿ ಎಷ್ಟು ಫ್ಲೋರಿನ್ ಬರ್ತಾ ಇದ್ದಾವೆ, 5 ಫ್ಲೋರಿನ್ ಬರ್ತಾ ಇದ್ದಾವೆ. 5 ಜನ ಎಷ್ಟು ಬರ್ತಾ ಇದ್ದಾರೆ ಅಂದರೆ, ಫಾಸ್ಫರಸ್ ಏನು ಮಾಡಬೇಕು, 5 ಹೈಬ್ರಿಡ್ ಆರ್ಬಿಟಲ್ಸನ್ನು ರೆಡಿ ಮಾಡಿ ಇಟ್ಕೋಬೇಕು. ಬಿಕಾಸ್ ದೇ ಆರ್ ಆಲ್ ಗೋಯಿಂಗ್ ಟು ಫಾರ್ಮ್ ಸಿಗ್ಮಾ ಬಾಂಡ್. ಸೊ ದೇರ್ ಫಾರ್ 5 ಆರ್ಬಿಟಲ್ ಬೇಕಂದ್ರೆ ಇವೆಲ್ಲ ಆರ್ಬಿಟಲ್ ಇನ್ವಾಲ್ವ್ ಆಗ್ತಾವಲ್ಲ. ಒಂದು ಎಸ್ನಿಂದ ತಗೋತೀರಿ, ಇಲ್ಲಿ 3 ಪಿದಿಂದ ತಗೋತೀರಿ, 1 ಡಿದಿಂದ ತಗೋತೀರಿ. ಅಂದರೆ ಯಾವ ಟೈಪ್ ಹೈಬ್ರಿಡೈಸೇಷನ್ ಆಯಿತು, sp3d ಹೈಬ್ರಿಡೈಸೇಷನ್ ಆಯಿತು. sp3d ಹೈಬ್ರಿಡೈಸೇಷನ್ ಆಗೋದ್ರಿಂದ ನಿಮ್ಮ ಹತ್ರ ಏನಿರುತ್ತೆ, ನಿಮ್ಮ ಹತ್ರ 5sp3d ಹೈಬ್ರಿಡ್ ಆರ್ಬಿಟಲ್ಸ್. ನಿಮಗೆ ಹೇಳಿದ್ದೀನಲ್ಲ, ಎಷ್ಟು ಆರ್ಬಿಟಲ್ಸ್ ಹೈಬ್ರಿಡೈಸೇಷನ್ ಆಗ್ತಾವ ಅಷ್ಟು ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗಿರ್ತಾವ. 1 2 3 4 5 ಅಟಾಮಿಕ್ ಆರ್ಬಿಟಲ್ ಹೈಬ್ರಿಡೈಸೇಷನ್ ಆಗ್ತಾ ಇದ್ದಾವೆ. ಅದಕ್ಕೆ 5 ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗ್ಯಾವ. ಆಲ್ ಆಫ್ ದೆಮ್ ಆರ್ ಸೇಮ್. ಇಲ್ಲೇ ನೋಡ್ರಿ, ಒಂದು 2s ನಿಂದ ಇನ್ನೊಂದು 2px,
ಇನ್ನೊಂದು 2py, ಇನ್ನೊಂದು 2pz, ಇದು dz ಸ್ಕ್ವೇರ್. ಇಲ್ಲೇ ದಿಸ್ ಇಸ್ 3s, ಸಾರಿ, ದಿಸ್ ಇಸ್ 3s, 3px, 3py, 3pz, ಇದು 3dz ಸ್ಕ್ವೇರ್. 1s2, 2s2, 2p6, 3s1, 3p3, ಎಸ್ ಫೈನ್. ಇಲ್ಲೇ ನೋಡ್ರಿ, 5 ಹೈಬ್ರಿಡ್ ಆರ್ಬಿಟಲ್ ಓವರ್ಲ್ಯಾಪ್ ಆದಾಗ, 5 ಅಟಾಮಿಕ್ ಆರ್ಬಿಟಲ್ ಹೈಬ್ರಿಡೈಸೇಷನ್ ಆದಾಗ ನಿಮಗೇನು ಸಿಗುತ್ತೆ? sp3d ಹೈಬ್ರಿಡೈಸೇಷನ್ ಆಗುತ್ತೆ. ಏನಾಗುತ್ತೆ? sp3d ಹೈಬ್ರಿಡೈಸೇಷನ್ ಆಗುತ್ತೆ. ಆವಾಗ 5 ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗ್ಯಾವ. 1, 2, 3, 4, 5. ಎಸ್ ಅವರು ಎಷ್ಟು ಆರ್ಬಿಟಲ್ಸ್ ಹೈಬ್ರಿಡೈಸೇಷನ್ ಆಗ್ಯಾವ? 5. ಯಾವ್ಯಾವು? ಒಂದು ಎಸ್, 3 ಪಿ, 1 ಡಿ. ಅದಕ್ಕೇನಂತಾರೆ? sp3d ಹೈಬ್ರಿಡೈಸೇಷನ್. ಅವಾಗ ನಿಮ್ಗೇನು ಸಿಗುತ್ತೆ? 5 sp3d ಹೈಬ್ರಿಡ್ ಆರ್ಬಿಟಲ್. ಹೆಂಗೆ ಫಾರ್ಮ್ ಆಗ್ತಾವೆ 5 sp3d ಹೈಬ್ರಿಡ್ ಆರ್ಬಿಟಲ್? ಈ ಥರ ಒಂದು ಎಸ್ ಆರ್ಬಿಟಲ್ಲು, ಪಿ ಎಕ್ಸು, ಪಿ ವಾಯು, ಪಿ ಝೆಡ್, ಡಿ ಝೆಡ್ ಸ್ಕ್ವೇರು, 5 ಆರ್ಬಿಟಲ್ ಮಿಕ್ಸ್ ಆಗಿ 5 ಸೇಮ್ ಆರ್ಬಿಟಲ್ ಫಾರ್ಮ್ ಆಗ್ತಾವೆ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಹೈಬ್ರಿಡೈಸೇಷನ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ sp3d ಹೈಬ್ರಿಡೈಸೇಷನ್. 5 sp3d ಹೈಬ್ರಿಡ್ ಆರ್ಬಿಟಲ್ಸು ಡೈರೆಕ್ಟ್ ಆಗೋದು ಈ ಥರ. ದಿಸ್ ಈಸ್ 1, ದಿಸ್ ಈಸ್ 2, ದಿಸ್ ಈಸ್ 3, ಇದರ ಮೇಲೆ ಒಂದು, ಕೆಳಗಡೆ ಒಂದು. 5 sp3d ಹೈಬ್ರಿಡ್ ಆರ್ಬಿಟಲ್. ಯು ಕ್ಯಾನ್ ಇಮ್ಯಾಜಿನ್ ದಮ್ ಲೈಕ್ ದಿಸ್. ಇಲ್ಲೇ ನೋಡ್ರಿ, 5 sp3d ಹೈಬ್ರಿಡ್ ಆರ್ಬಿಟಲ್ ಹೆಂಗಿರ್ತಾವ ಅಂತಂದ್ರೆ ಇಲ್ಲೇ ತೋರಿಸಿದೆ ನೋಡ್ರಿ. ಇದು ಒಂದು ಡೈರೆಕ್ಷನ್ ಆಗಿರುತ್ತೆ, ಇದು ಒಂದು ಈ ಡೈರೆಕ್ಷನಲ್ಲಿ, ಇದು ಒಂದು ಈ ಡೈರೆಕ್ಷನಲ್ಲಿ. ಇವು 3 ಏನಿದಾವಲ್ವಾ, ಇವು 3ಕ್ಕೂ ಏನಂತಾರ? ಇಕ್ವಿಟೋರಿಯಲ್ ಬಾಂಡ್ಸ್ ಅಂತಾರ. ಸೊ ಬಿಫೋರ್ ದ್ಯಾಟ್ ಜಸ್ಟ್ ಶೋಯಿಂಗ್ ಯು ದ ಡೈರೆಕ್ಷನ್ 1, ದಿಸ್ ಇಸ್ 2, ದಿಸ್ ಇಸ್ 3. ಇವು 3 ಆಯಿತು. ಔಟ್ ಆಫ್ 5 3 ಹೈಬ್ರಿಡ್ ಆರ್ಬಿಟಲ್ ಈ ಡೈರೆಕ್ಷನ್ ಆಗಿರ್ತಾವ. ಈ 3 ಮಧ್ಯ ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ? 120 ಡಿಗ್ರಿ ಇರುತ್ತೆ. 120 ಡಿಗ್ರಿ ಇರುತ್ತೆ. 4ನೇದ್ದು ಇವು ನೋಡ್ರಿ, ಇವು 3 ಏನಿದಾವೆ? ಫಸ್ಟ್ ದೇ ಆರ್ ಅಟ್ ದ 3 ಕಾರ್ನರ್ಸ್ ಆಫ್ ದ ಟ್ರಯಾಂಗಲ್. 4ನೇದ್ದು ಟ್ರಯಾಂಗಲ್ ಮೇಲಿದೆ, 5ನೇದ್ದು ಟ್ರಯಾಂಗಲ್ ಕೆಳಗಡೆ ಇದೆ. ಇಸ್ ದ್ಯಾಟ್ ಕ್ಲಿಯರ್? ಸೊ ದೇರ್ ಫೋರ್ ಈ 3 ಪರ್ಟಿಕ್ಯುಲರ್ ಕಾರ್ನರ್ಸ್ ಆಫ್ ದ ಟ್ರಯಾಂಗಲನ್ನು ನಾನು ಮೇಲೆ ಇರುವಂಥ ಅಟಾಮಿಕ್ ಹೈಬ್ರಿಡ್ ಆರ್ಬಿಟಲ್ ಜೊತೆ ಜಾಯಿನ್ ಮಾಡಿದರೆ, ಆಮೇಲೆ ಕೆಳಗಡೆ ಇರೋದ್ರ ಜೊತೆ ಈ 3 ಕಾರ್ನರ್ಸ್ ಆಫ್ ದ ಟ್ರಯಾಂಗಲನ್ನು ಜಾಯಿನ್ ಮಾಡಿದರೆ ನನಗೇನು ಸಿಗುತ್ತೆ? ಈಗ ಟ್ರಯಾಂಗಲ್ ನಡು ಇದೆ, ಮೇಲೊಂದು ಪಿರಾಮಿಡು, ಕೆಳಗಡೆ ಒಂದು ಪಿರಾಮಿಡು. ಅಂದರೆ ಯಾವ ಶೇಪ್ ಬರುತ್ತೆ? ಟ್ರೈಗಾನಲ್ ಬೈಪಿರಾಮಿಡಲ್. ಟ್ರೈಗಾನಲ್ ಬೈಪಿರಾಮಿಡಲ್. ಬೈ ಅಂದರೆ 2 ಪಿರಾಮಿಡಲ್. ಇಸ್ ದ್ಯಾಟ್ ಕ್ಲಿಯರ್? ಯಾವಾಗ sp2 ಆದಾಗ 3 sp2 ಹೈಬ್ರಿಡ್ ಆರ್ಬಿಟಲ್ಸು 3 ಡೈರೆಕ್ಷನ್ ಆಫ್ ಟ್ರಯಾಂಗಲ್ ಕಡೆ ಡೈರೆಕ್ಟ್ ಆಗಿರ್ತಾವಲ್ವಾ. sp3 ಆದಾಗ 4 sp3 ಹೈಬ್ರಿಡ್ ಆರ್ಬಿಟಲ್ಸು 4 ಟೆಟ್ರಾಹೆಡ್ರಾನ್ ಕಾರ್ನರ್ಗೆ ಓರಿಯೆಂಟ್ ಆಗಿರ್ತಾವಲ್ಲ. ಅದೇ ರೀತಿ 5 sp3d ಹೈಬ್ರಿಡ್ ಆರ್ಬಿಟಲ್ಸ್ ಇದ್ದಾಗ 5 sp3d ಹೈಬ್ರಿಡ್ ಆರ್ಬಿಟಲ್ಸ್ ಯಾವ್ಯಾವ ಡೈರೆಕ್ಷನ್ ಆಗಿರ್ತಾವ? ದೇ ಆರ್ ಅಟ್ ದ 5 ಕಾರ್ನರ್ಸ್ ಆಫ್ ದ ಟ್ರೈಗಾನಲ್ ಬೈಪಿರಾಮಿಡಲ್. ತಿಳಿತಾ? ಈ ಟ್ರಯಾಂಗಲ್ನಲ್ಲಿ ಏನು 3 ಎಲೆಕ್ಟ್ರಾನ್ಸ್, 3 ಡೈರೆಕ್ಷನ್ಸ್ ಇದಾವಲ್ವಾ, ಅದರಲ್ಲಿ ಇರುವಂಥ ಬಾಂಡ್ ಆ್ಯಂಗಲ್ ಎಷ್ಟು? 120 ಡಿಗ್ರಿ. ಅವಕ್ಕೆ ಏನಂತಾರ? ಇಕ್ವಿಟೋರಿಯಲ್ ಬಾಂಡ್ಸ್ ಅಂತಾರೆ. ಟ್ರಯಾಂಗಲ್ ಮೇಲಿರುವಂಥ ಪ್ಲೇನು ಮತ್ತು ಕೆಳಗಡೆ ಇರುವಂಥ ಪ್ಲೇನಲ್ಲಿ ಇರುವಂಥ ಏನು ಆರ್ಬಿಟಲ್ಸ್ ಇದಾವಲ್ವಾ, they are having 90 degrees with this equatorial bonds and they are called as axial bonds antar. Ille nodri, they are called as axial bond and this is called as equatorial bonds. Is that clear? Ille nodri, iga this is about phosphorus. ಈಗ ನೋಡ್ರಿ, ಫ್ಲೋರಿನ್ ಅಟಾಮಿಕ್ ನಂಬರ್ ಎಷ್ಟು? 9. ವಾಟ್ ಇಸ್ ದ ಕಾನ್ಫಿಗರೇಷನ್? ಕಾನ್ಫಿಗರೇಷನ್ ಆಫ್ ಫ್ಲೋರಿನ್ ಎಷ್ಟು? 1s2, 2s2, 2p5 ಆರ್ ಏನಂತ ಬರಿಬೋದು? 2s2, 2px2, 2py2, 2pz1. ಅಂದರೆ ಎಫ್ ಅಲ್ಲಿ ಏನಿದೆ? ಒಂದು ಹಾಫ್ ಫೀಲ್ಡ್ ಆರ್ಬಿಟಲ್ ಇದೆ. ಎಫ್ ಅಲ್ಲಿ ಒಂದು ಹಾಫ್ ಫೀಲ್ಡ್ ಆರ್ಬಿಟಲ್ ಇದೆ. ಫಾಸ್ಫರಸ್ ಅಲ್ಲಿ 5 ಹೈಬ್ರಿಡ್ ಆರ್ಬಿಟಲ್ಸ್ ಇದಾವ. ಎಸ್ ಸರ್, ಫಾಸ್ಫರಸ್ ಅಲ್ಲಿ 5 ಹೈಬ್ರಿಡ್ ಆರ್ಬಿಟಲ್ಸ್ ಇದಾವ. ಫ್ಲೋರಿನ್ ಅಲ್ಲಿ 1 ಪಿ ಆರ್ಬಿಟಲ್ ಅನ್ಪೇರ್ಡ್ ಇದೆ. ಈಗ ನೋಡ್ರಿ, 1 ಪಿ ಆರ್ಬಿಟಲ್ ತೋರಿಸ್ತೀನಿ, ಎಲ್ಲ ನೀವು ಅರ್ಥ ಮಾಡ್ಕೊಳ್ರಿ. ದಿಸ್ ಈಸ್ 1 ಪಿ ಆರ್ಬಿಟಲ್ ಫ್ರಮ್ 1 ಫ್ಲೋರಿನ್. 2 ಯಾವ ಟೈಪ್ ಓವರ್ಲ್ಯಾಪ್ ಆಗ್ತಾ ಇದಾವ? ಆ್ಯಕ್ಚುಲಿ ಓವರ್ಲ್ಯಾಪ್ ಆಗಿ ಸಿಗ್ಮಾ ಬಾಂಡ್. ಅದೇ ರೀತಿ ಇಲ್ಲೇ ಒಂದು ಓವರ್ಲ್ಯಾಪ್ ಆಗುತ್ತೆ, ಇಲ್ಲೇ ಒಂದು ಓವರ್ಲ್ಯಾಪ್ ಆಗುತ್ತೆ, ಇಲ್ಲೇ ಒಂದು, ಆಮೇಲೆ ಇಲ್ಲೇ ಒಂದು. ಎಸ್ ಆರ್ ನೋ? ಯು ಆರ್ ಗೋಯಿಂಗ್ ಟು ಹ್ಯಾವ್ 1 ಹಿಯರ್. ಸೊ ಎಲ್ಲ ಏನಾಯ್ತು ಇಲ್ಲಿ? 5 sp3d ಹೈಬ್ರಿಡ್ ಆರ್ಬಿಟಲ್ ಜೊತೆ 5 ಪಿ ಆರ್ಬಿಟಲ್ಸು ಆ್ಯಕ್ಚುಲಿ ಓವರ್ಲ್ಯಾಪ್ ಆಗಿ
ಸಿಗ್ಮಾ ಬಾಂಡ್ ಫಾರ್ಮ್ ಮಾಡ್ತು. 1 2 3 4 5. ಎಸ್ ಆರ್ ನೋ? ಸೊ ಫಾಸ್ಫರಸ್ ಜೊತೆ 5 ಸಿಗ್ಮಾ ಬಾಂಡ್. 1 2, these are axial. 3 4 5, these 3 are equatorial. 1 2 3 ಏನಿವು equatorial. 4 and 5 ಏನಿವು axial. Therefore shape of PF5 or geometry of the PF5 is trigonal bipyramidal. Trigonal bipyramidal. Is that clear? So PF5 is formed by which hybridization? It is formed by sp3d hybridization. Therefore a d orbital is involved. Is that clear, students? Right. With this we can next go to SF6, sulfur hexafluoride. PF5 ಮತ್ತೆ SF6 ಅಲ್ಲಿ ಒಂದು ಎಕ್ಸಾಂಪಲ್ ನಿಮಗೆ ಎಕ್ಸಾಮ್ಗೆ ಬರಬಹುದು. ಓಕೆ, SF6 ಅಲ್ಲಿ ಏನಿದೆ ಸೆಂಟ್ರಲ್ ಆಟಮು ಸಲ್ಫರ್. ಅದರದ ಅಟಾಮಿಕ್ ನಂಬರ್ ಎಷ್ಟು? ಸಲ್ಫರ್ ಅಟಾಮಿಕ್ ನಂಬರ್ ಎಷ್ಟು? 16. ಕಾನ್ಫಿಗರೇಷನ್ ಎಷ್ಟು? 1s2 2s2 2p6 3s2 3p4 3d0. ಎಸ್ ಆರ್ ನೋ? ಈಗ ಎಕ್ಸೈಟೆಡ್ ಸ್ಟೇಟಲ್ಲಿ ಏನಾಗುತ್ತೆ? ಇನ್ ದ ಎಕ್ಸೈಟೆಡ್ ಸ್ಟೇಟ್ ಔಟರ್ ಮೋಸ್ಟ್ ಅಷ್ಟೇ ಬರಿತೀನಿ. 3s ಅಲ್ಲಿರುವಂಥ ಒಂದು ಎಲೆಕ್ಟ್ರಾನ್ ಜಂಪ್ ಆಗುತ್ತೆ. 3p ಅಲ್ಲಿರುವಂಥ ಒಂದು ಎಲೆಕ್ಟ್ರಾನ್ ಐ ಕ್ಯಾನ್ ರೈಟ್ 3px 3py 3pz 3dz² 3dx² ಮೈನಸ್ y². ಇಲ್ಲೇ ನೋಡ್ರಿ, 3s ಅಲ್ಲಿ ಒಂದು ಎಲೆಕ್ಟ್ರಾನ್ ಜಂಪ್ ಆಗಿಲ್ಲ ಹೋಯ್ತಾ? 3p ಅಲ್ಲಿ 4 ಇದ್ದುವಲ್ಲ, 3 ಆಯಿತು, ಯಾಕಂದ್ರೆ ಇನ್ನೊಂದು ಜಂಪ್ ಆಗಿಲ್ಲ ಹೋಯ್ತು. ಸಾರ್ನು. ಸೊ ದಿಸ್ ಇಸ್ ದ ಕೇಸ್ ಆಫ್ ಸಲ್ಫರ್. ಈ ಸಲ್ಫರ್ಗೆ ಎಷ್ಟು ಫ್ಲೋರಿನ್ ಬರ್ತಾ ಇದೆ? 6 ಫ್ಲೋರಿನ್ ಬರ್ತಾ ಇದೆ. ಅಂದ್ರೆ 6 ಫ್ಲೋರಿನ್ ಸಿಗ್ಮಾ ಬಾಂಡ್ ಫಾರ್ಮ್ ಮಾಡುವಂಗಿದಾವ. ಸಿಗ್ಮಾ ಬಾಂಡ್ 6 ಫಾರ್ಮ್ ಮಾಡುವಂಗಿದಾವ ಅಂತಂದ್ರೆ ಇಲ್ಲಿ ಸಲ್ಫರ್ ಏನು ಮಾಡ್ಬೇಕೀಗ? 6 ಹೈಬ್ರಿಡ್ ಆರ್ಬಿಟಲ್ಸ್ ಅನ್ನ ರೆಡಿ ಮಾಡಿ ಇಟ್ಕೋಬೇಕಾ? 6 ಹೈಬ್ರಿಡ್ ಆರ್ಬಿಟಲ್ಸ್ ಅಂದ್ರೆ ಯಾವ್ಯಾವು? ಒಂದು ಎಸ್, ಆಮೇಲೆ 3 ಪಿ, 2 ಡಿ. ಅಂದ್ರೆ ಇದಕ್ಕೇನಂತಾರ? sp3d2 ಹೈಬ್ರಿಡೈಸೇಷನ್. sp3d2 ಹೈಬ್ರಿಡೈಸೇಷನ್. ಎಷ್ಟು ಫಾರ್ಮ್ ಆಗಿರ್ತಾವೆ ಇವು? 1 2 3 4 5 6. 6 ಅಟಾಮಿಕ್ ಆರ್ಬಿಟಲ್ಸ್ ಹೈಬ್ರಿಡೈಸ್ ಆಗಿದಾವ ಅಂತಂದ್ರೆ 6 ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗಬೇಕು. ಅಂದ್ರೆ ಯು ಆರ್ ಗೋಯಿಂಗ್ ಟು ಹ್ಯಾವ್ 6 sp3d2 ಹೈಬ್ರಿಡ್ ಆರ್ಬಿಟಲ್ಸ್. 6 sp3d2 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗಿದಾವ ನಿಮ್ಮ ಹತ್ರ. 6 sp3d2 ಹೈಬ್ರಿಡ್ ಆರ್ಬಿಟಲ್ಸ್ ಎಲ್ಲಿರ್ತಾವ? ಸಲ್ಫರ್ ಅಲ್ಲಿ ಇರ್ತಾವ. ಇಲ್ಲಿ ನೋಡ್ರಿ, ಒಂದು ಎಸ್. ಓಕೆ, ಯು ಆರ್ ಹ್ಯಾವಿಂಗ್ 3s 3px 3py 3pz 3dx² ಮೈನಸ್ y² 3dz². 6 ಅಟಾಮಿಕ್ ಆರ್ಬಿಟಲ್ಸು ಹೈಬ್ರಿಡೈಸ್ ಆಗಿ ನಮಗೇನು ಸಿಗ್ತಾವ? 6 sp3d2 ಹೈಬ್ರಿಡ್ ಆರ್ಬಿಟಲ್ ಸಿಗ್ತಾವ. 6 ಹೈಬ್ರಿಡ್ ಆರ್ಬಿಟಲ್ಸ್ ಹೆಂಗದ ನೋಡ್ರಿ ಅವು? 1 2 3 4 5 6. 6 sp3d2 hybrid orbitals ಇದಾವ. 1 2 3 4 5 6. Is that clear? Right. ಈಗ how do you imagine this? 1 2 3 4 5 6 ಈ ತರ ಇಮ್ಯಾಜಿನ್ ಮಾಡ್ಬೇಕು ನೀವು. ಓಕೆ, ಐ ಥಿಂಕ್ ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ದಿಸ್. ನೋ ಪ್ರಾಬ್ಲಮ್ ವಿತ್ ದಟ್. ಓಕೆ, 6 sp3d2 ಹೈಬ್ರಿಡ್ ಆರ್ಬಿಟಲ್ಸ್ ಇದಾವ. ಈಗ ಲೆಟ್ ಅಸ್ ಗೋ ಟು ದ ಸ್ಟೋರಿ ಆಫ್ ಫ್ಲೋರಿನ್. ಫ್ಲೋರಿನ್ ಅಲ್ಲಿ ಆಲ್ರೆಡಿ ಸ್ಟಡಿಡ್. ನೋ, ಫ್ಲೋರಿನ್ ಅಲ್ಲಿ ಆಲ್ರೆಡಿ ಸ್ಟಡಿಡ್. ಫ್ಲೋರಿನ್ ಅಟಾಮಿಕ್ ನಂಬರ್ 9, ಅದರ ಕಾನ್ಫಿಗರೇಷನ್ 1s2 2s2 2p5 ಅಥವಾ 2s2 2px2 2py2 2pz1. ಅಂದರೆ ಫ್ಲೋರಿನಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ಇದೆ. ಇಂಥ 6 ಫ್ಲೋರಿನ್ ಬರ್ತಾ ಇದೆ ಅಂದರೆ 6 p ಆರ್ಬಿಟಲ್ಸ್ ಬರ್ತಾ ಇದೆ. ಪ್ರತಿಯೊಂದು p ಆರ್ಬಿಟಲ್ಲು ಪ್ರತಿಯೊಂದು sp3d2 ಹೈಬ್ರಿಡ್ ಆರ್ಬಿಟಲ್ ಜೊತೆ ಆ್ಯಕ್ಚುಲಿ ಓವರ್ಲ್ಯಾಪ್ ಆಗ್ತಾವೆ. ನೋಡ್ರಿ ಇಲ್ಲಿ, ಇವೆಲ್ಲ ಏನು? 3pz ಅಟಾಮಿಕ್ ಆರ್ಬಿಟಲ್ಸು. ಇವೆಲ್ಲ ಏನು? sp3d2 ಹೈಬ್ರಿಡ್ ಆರ್ಬಿಟಲ್. ದಿಸ್ ಇಸ್ ಹೌ ಓವರ್ಲ್ಯಾಪಿಂಗ್ ಹ್ಯಾಪನ್ಸ್. ಇಸ್ ದಟ್ ಕ್ಲಿಯರ್? ಸೊ ಈ ಸಲ್ಫರ್ನಲ್ಲಿ ಇರೋಂಥ, ಇಲ್ಲಿ ಸಲ್ಫರ್ನಲ್ಲಿ ಇರೋಂಥ 1 2 3 4 5
ಆರು sp3d2 ಹೈಬ್ರಿಡ್ ಆರ್ಬಿಟಲ್ಸು ಯಾವ ಡೈರೆಕ್ಷನ್ ಅದ ಎಲ್ಲೆಲ್ಲಿದಾವ? ಆರ್ ಕಾರ್ನರ್ಸ್ ಆಫ್ ಆಕ್ಟಾಹೆಡ್ರಾನ್ ನಲ್ಲಿ ಇದ್ದಾವ ಅವು. ಇಸ್ ದಟ್ ಕ್ಲಿಯರ್? ದೇ ಆರ್ ಎಟ್ ದ 6 ಕಾರ್ನರ್ಸ್. ಇಲ್ಲೇ ನೋಡ್ರಿ, 1 ಇತ್ತ, ಇಲ್ಲಿ 2 ಇತ್ತ, ಇಲ್ಲಿ 3 ಇತ್ತ, ಇಲ್ಲಿ 4, ಇಲ್ಲಿ 5, ಇಲ್ಲಿ 6. ಇವನ್ನೆಲ್ಲ ಜಾಯಿನ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತಾ? ಒಂದು ಆಕ್ಟಾಹೆಡ್ರಾನ್ ಸಿಗುತ್ತಲ್ಲ. ಯು ವಿಲ್ ಗೆಟ್ ಅ octahedron. You will get an octahedron. So therefore all the 6 sp3d2 hybrid orbitals ಯಾವ ಡೈರೆಕ್ಷನ್ ಇದ್ದಾವ? ಆಕ್ಟಾಹೆಡ್ರಾನ್ ದ ಆರ್ ಕಾರ್ನರ್ ದ ಡೈರೆಕ್ಷನ್ ನಲ್ಲಿ ಇದ್ದಾವ. ಅದೇ ಆರ್ ಕಾರ್ನರ್ ದ ಡೈರೆಕ್ಷನ್ ಅಲ್ಲಿ ನಿಮಗೆ pz ಆರ್ಬಿಟಲ್ ಬಂದ್ಬಿಟ್ಟು ಆಕ್ಸಿಯಲ್ ಓವರ್ಲ್ಯಾಪ್ ಆಗಿಬಿಟ್ಟು ಸಿಗ್ಮಾ ಬಾಂಡ್ ಫಾರ್ಮ್ ಆಗ್ತಾವ. ದೀಸ್ ಆರ್ ಆಲ್ ಫ್ಲೋರಿನ್ ಬಂದ್ಬಿಟ್ಟು ಅದೇ ಡೈರೆಕ್ಷನ್ ಅಲ್ಲಿ ಫ್ಲೋರಿನ್ ಬಂದ್ಬಿಟ್ಟು 6 ಸಿಗ್ಮಾ ಬಾಂಡ್ ಫಾರ್ಮ್ ಆಯಿತು. 1 2 3 4 5 6. So if you can join all of them, ಏನು ಸಿಗುತ್ತೆ ನಿಮಗೆ? ಆಕ್ಟಾಹೆಡ್ರಾನ್ ಸಿಗುತ್ತೆ. ಇಸ್ ದಟ್ ಕ್ಲಿಯರ್? ಇಲ್ಲ ನೋಡ್ರಿ, this is how is the geometry of SF6. Is that clear? ಹೈಬ್ರಿಡೈಸೇಷನ್ ಯಾವುದಲ್ಲಿ? sp3d2 1 s 3 p 2 d. ಹೈಬ್ರಿಡೈಸೇಷನ್ ಆಗಿಬಿಟ್ಟು ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಇರ್ತಾವ? 6. ಏನಂತಾರ ಅವಕ್ಕೆ? sp3d2 ಹೈಬ್ರಿಡ್ ಆರ್ಬಿಟಲ್ಸ್ ಅಂತಾವ. ಆ sp3d2 ಹೈಬ್ರಿಡ್ ಆರ್ಬಿಟಲ್ಸು ಯಾವುದ್ರ ಜೊತೆ ಓವರ್ಲ್ಯಾಪ್ ಆಗ್ತಾವ? ದೇ ವಿಲ್ ಓವರ್ಲ್ಯಾಪ್ ವಿತ್ pz ಆರ್ಬಿಟಲ್ ಆಫ್ ಫ್ಲೋರಿನ್. ನೋಡ್ರಿ, ಯಾವುದೇ ಹೈಬ್ರಿಡ್ ಆರ್ಬಿಟಲ್ ಸೈಡ್ ವೇಸ್ ಓವರ್ಲ್ಯಾಪ್ ಆಗೋದಿಲ್ಲ, ಓನ್ಲಿ ಆಕ್ಚುಲಿ ಓವರ್ಲ್ಯಾಪ್ ಆಗುತ್ತೆ. ಸೊ ಹೈಬ್ರಿಡ್ ಆರ್ಬಿಟಲ್ ಅಲ್ಲಿ ಇದ್ರೆ ನಿಮಗೆ ಆಲ್ವೇಸ್ ಸಿಗ್ಮಾ ಬಾಂಡ್ ಅಷ್ಟೇ ಸಿಗುತ್ತೆ. ಸೊ ಈ ತರ 6 ಸಿಗ್ಮಾ ಬಾಂಡ್ ಫಾರ್ಮ್ ಆಗಿ 1 2 3 4 5 6. ಇಸ್ ದಟ್ ಕ್ಲಿಯರ್? ಸೊ ದ ಜಾಮೆಟ್ರಿ ವುಡ್ ಬಿ octahedron or octahedral geometry. ಇದಕ್ಕೆ octahedral ಅಂತ ಯಾಕಂತಾರ? ಇಲ್ಲೇ ನೋಡ್ರಿ, ಇದು ಒಂದು ಫೇಸ್. ಇದು ಎಷ್ಟು ಫೇಸ್ ಇದಾವೆ ಇದಕ್ಕೆ? ಇದು ಒಂದು ಫೇಸ್ ಅಲ್ವಾ? ಇದು ಒಂದು ಫೇಸ್, ಇದ್ರ ಮುಂದೊಂದು ಫೇಸ್ ಇದೆ, ಹಿಂದೊಂದು ಫೇಸ್ ಇದೆ. ಟೋಟಲ್ 4 ಅದು ಅಲ್ಲ. ಸೊ ಈ ಸ್ಕ್ವೇರ್ದ ಕೆಳಗಡೆನೂ 4 ಇರ್ತಾವಲ್ಲ, ಟೋಟಲಿ 8 ಫೇಸ್ ಇರ್ತಾವ. 8 ಫೇಸ್ ಅಂದರೆ octahedral. Octa is 8, hedral ಅಂದರೆ ಫೇಸಸ್. Is that clear? So SF6 is having octahedral geometry with the help of sp3d2 hybridization. Is that clear? Right. ಈಗ let us consider shape of the molecules containing bond pair as well as the lone pair. Bond pair as well as lone pairs ಇರುವಂಥ molecules ಅನ್ನು ಕನ್ಸಿಡರ್ ಮಾಡ್ರಿ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಐ ಆಮ್ ಟೆಲಿಂಗ್ ಯು ಅಗೇನ್ ಅಂಡ್ ಅಗೇನ್. ಡೆಫಿನೆಟ್ಲಿ ಒಂದು ಕ್ವಶನ್ ಬರುತ್ತೆ ಇದರಲ್ಲಿ. ಶೇಪ್ ಆಫ್ ಅಮೋನಿಯಾ ಮಾಲಿಕ್ಯೂಲ್. ವಾಟ್ ಈಸ್ ಅಮೋನಿಯಾ ಮಾಲಿಕ್ಯೂಲ್? NH3. NH3 ಅಲ್ಲಿ ನೈಟ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು? 7. ಕಾನ್ಫಿಗರೇಷನ್ ಏನು? 1s2 2s2 2p3. 1s2 2s2 2p3. ಓಕೆ, ಇಲ್ಲಿ ನೈಟ್ರೋಜನ್ ಜೊತೆ ಸಿಗ್ಮಾ ಬಾಂಡ್ ಆಗಲಿಕ್ಕೆ ಎಷ್ಟು ಹೈಡ್ರೋಜನ್ಸ್ ಬರ್ತಾ ಇದ್ದಾವ? 3 ಹೈಡ್ರೋಜನ್ ಐಟಮ್ಸ್ ಬರ್ತಾ ಇದ್ದಾವೆ. ನೈಟ್ರೋಜನ್ ಜೊತೆ ಸಿಗ್ಮಾ ಬಾಂಡ್ ಆಗಲಿಕ್ಕೆ 3 ಹೈಡ್ರೋಜನ್ ಐಟಮ್ಸ್ ಬರ್ತಾ ಇದೆ. ಸೊ ದೇರ್ ಫಾರ್ ನೈಟ್ರೋಜನ್ ಅಲ್ಲಿ ಏನು ರೆಡಿ ಇರಬೇಕೀಗ? ನೈಟ್ರೋಜನ್ ಶುಡ್ ಬಿ ರೆಡಿ ವಿತ್ 3 hybrid orbitals. But nitrogen story only to form 3 bonds alla. Nitrogen story only to form 3 bonds with 3 hydrogen atoms alla. Nitrogen is also having paired electrons. A paired electrons accommodate ಮಾಡ್ಕೊಳ್ಳಕ್ಕೆ ಒಂದು ಆರ್ಬಿಟಲ್ ಬೇಕಲ್ಲ. So totally nitrogen requires how much? So nitrogen needs 4 hybrid orbitals plus ಒಂದು paired electron ಇದೆ. 3 ಹೈಬ್ರಿಡ್ ಆರ್ಬಿಟಲ್ಸ್ ಬೇಕು, ಪ್ಲಸ್ ಮತ್ತೇನಿದೆ? ಒಂದು ಪೇರ್ಡ್ ಎಲೆಕ್ಟ್ರಾನ್ ಇದೆ. ಸೊ ದೇರ್ ಫೋರ್ ನೈಟ್ರೋಜನ್ ಅಲ್ಲಿ ಏನಾಗುತ್ತೆ ಹೇಳ್ರಿ? ಇದು ಎಸ್ ಆರ್ಬಿಟಲ್ಲು ಮತ್ತೆ 3p ಆರ್ಬಿಟಲ್ಲು. ಇದು ಎಸ್ ಆರ್ಬಿಟಲ್ಲು, ಇದು 2s ಆರ್ಬಿಟಲ್ಲು, ಇದು 3p ಆರ್ಬಿಟಲ್ಸು. 4 ಓವರ್ಲ್ಯಾಪ್ ಆಗ್ತಾವೆ, 4 ಹೈಬ್ರಿಡೈಸೇಷನ್ ಆಗ್ತಾವೆ. ಅವಾಗ ಏನಾಗುತ್ತೆ? ಒಂದು ಎಸ್ 3p ಅಂದ್ರೆ ಏನು? sp3 ಹೈಬ್ರಿಡೈಸೇಷನ್ ಆಗುತ್ತೆ. sp3 ಹೈಬ್ರಿಡೈಸೇಷನ್ ಆದರೆ 4 sp3 ಹೈಬ್ರಿಡ್ ಆರ್ಬಿಟಲ್ 1 2
3 4. Is that clear? ಇವು ನಾಲ್ಕು ಯಾವ ಡೈರೆಕ್ಷನ್ ಆಗಿರ್ತಾವ? ದೇ ವಿಲ್ ಬಿ ಇನ್ ದ ಡೈರೆಕ್ಷನ್ ಆಫ್ ದ ರೆಗ್ಯುಲರ್ ಟೆಟ್ರಾಹೆಡ್ರಾನ್. ಇಸ್ ದಟ್ ಕ್ಲಿಯರ್? ಈ ನಾಲ್ಕರಲ್ಲಿ ಒಂದು ಹೈಬ್ರಿಡ್ ಆರ್ಬಿಟಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಇಲ್ಲಿ ಒಂದು ಎಲೆಕ್ಟ್ರಾನ್, ಇಲ್ಲೇ ಒಂದು ಎಲೆಕ್ಟ್ರಾನ್, ಇಲ್ಲೇ ನೋಡ್ರಿ 2 ಎಲೆಕ್ಟ್ರಾನ್ಸ್ ಇದಾವ. ಹೇಳಿದ್ನಲ್ಲ ನಿಮಗೆ, 3 ಹಾಫ್ ಫಿಲ್ಡ್, ಇನ್ನೊಂದು ಕಂಪ್ಲೀಟ್ಲಿ ಫಿಲ್ಡ್. ಇದು ನೈಟ್ರೋಜನ್ ಸ್ಟೋರಿ. ಅಲಾಂಗ್ ವಿತ್ ನೈಟ್ರೋಜನ್ ಏನು ಬರ್ತಾ ಇದೆ ನೆಕ್ಸ್ಟ್? ಹೈಡ್ರೋಜನ್ ಬರ್ತಾ ಇದೆ ಅಲ್ವಾ? ಸೊ ಹೈಡ್ರೋಜನ್ ಅಲ್ಲಿ ಏನಿದೆ? ಹೈಡ್ರೋಜನ್ ಅಲ್ಲಿ ಏನಿದೆ? ಒಂದು ಎಲೆಕ್ಟ್ರಾನ್, ಅದ್ರ ಕಾನ್ಫಿಗರೇಷನ್ ಎಷ್ಟು? 1s1. ಅಂದ್ರೆ ಹೈಡ್ರೋಜನ್ ಬರ್ತಾ ಇದೆ ಅಂತಂದ್ರೆ ಒಂದು 1s ಆರ್ಬಿಟಲ್ಸ್ ಅನ್ನ 1s ಆರ್ಬಿಟಲ್ ಅನ್ನ ತೊಗೊಂಡ್ಬರ್ತಾ ಇದೆ. ಇಸ್ ದಟ್ ಕ್ಲಿಯರ್? ಸೊ ಈ 4 ಹೈಬ್ರಿಡ್ ಆರ್ಬಿಟಲ್ ಎಲ್ಲಿದಾವ? ನೈಟ್ರೋಜನ್ ಅಲ್ಲಿ ಇದಾವ. ಈ 4 ಹೈಬ್ರಿಡ್ ಆರ್ಬಿಟಲ್ ಎಲ್ಲಿದಾವ? ನೈಟ್ರೋಜನ್ ಅಲ್ಲಿ ಇದೆ. ನೈಟ್ರೋಜನ್ ಅಲ್ಲಿ ಇದೆ. ಪ್ಲಸ್ ಏನಿದೆ ಈಗ? 3 ಎಸ್ ಆರ್ಬಿಟಲ್ಸ್ ಇದಾವ. 3 ಎಸ್ ಆರ್ಬಿಟಲ್ ಎದರ್ದಿದು? ಹೈಡ್ರೋಜನ್ ಇದು. 3 ಎಸ್ ಆರ್ಬಿಟಲ್ಸ್ ಇದಾವ. ಆ 3 ಎಸ್ ಆರ್ಬಿಟಲ್ನಲ್ಲಿ ಒಂದು ಎಲೆಕ್ಟ್ರಾನ್ಸ್ ಇರುತ್ತೆ, ಒಂದು ಎಲೆಕ್ಟ್ರಾನ್ ಇರುತ್ತೆ. ಅಂದರೆ 3 ಎಸ್ ಆರ್ಬಿಟಲ್ಸು ಹಾಫ್ ಫಿಲ್ಡ್. ಇಲ್ಲಿ ಎಷ್ಟು ಹಾಫ್ ಫಿಲ್ಡ್? 1 2 3. ಇವು 3 ಏನಿವು? sp3 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 ಹೈಬ್ರಿಡ್ ಆರ್ಬಿಟಲ್. ಇವು 3 ಏನಿವು? sp3 ಹೈಬ್ರಿಡ್ ಆರ್ಬಿಟಲ್ಸ್. ಇವು 3 ಏನಿವು? ಎಸ್ ಆರ್ಬಿಟಲ್ಸ್. ಇದು ಹಾಫ್ ಫಿಲ್ಡ್, ಇವು 3 ಹಾಫ್ ಫಿಲ್ಡ್. ಈ ಎಸ್ ಆರ್ಬಿಟಲ್ ಇಲ್ಲಿ ಬರಲ್ಲ, ಯಾಕಂದ್ರೆ ಇದು ಕಂಪ್ಲೀಟ್ಲಿ ಫಿಲ್ಡ್ ಇದೆ. ಈ 3 ಹೈಡ್ರೋಜನ್ದು 3 ಎಸ್ ಆರ್ಬಿಟಲ್, 3 sp3 ಹೈಬ್ರಿಡ್ ಆರ್ಬಿಟಲ್ ಏನು ಹಾಫ್ ಫಿಲ್ಡ್ ಇದಾವಲ್ವಾ, ಅದರ ಜೊತೆ ಓವರ್ಲ್ಯಾಪ್ ಆಗುತ್ತೆ. ಇದರಲ್ಲಿರೋ ಒಂದು ಎಲೆಕ್ಟ್ರಾನ್ ಇಲ್ಲಿ ಕೊಡುತ್ತೆ, ಇದರಲ್ಲಿರೋ ಎಲೆಕ್ಟ್ರಾನ್ ಇಲ್ಲಿ ಕೊಡುತ್ತೆ, ಇದರಲ್ಲಿರೋ ಎಲೆಕ್ಟ್ರಾನ್ ಇಲ್ಲಿ ಕೊಡುತ್ತೆ. ಸೊ ದೇರ್ ಫೋರ್ ಏನು ಫಾರ್ಮ್ ಆಯ್ತು ಈಗ? ಇಲ್ಲಿ ಸಿಗ್ಮಾ ಬಾಂಡ್ ಸಿಗ್ಮಾ ಬಾಂಡ್ ಸಿಗ್ಮಾ ಬಾಂಡ್ ಸಿಗ್ಮಾ ಸಿಗ್ಮಾ ಸಿಗ್ಮಾ. ನೈಟ್ರೋಜನ್ ಜೊತೆ 3 ಸಿಗ್ಮಾ ಬಾಂಡ್ ಆಯಿತು. ಇನ್ನೊಂದು ಆರ್ಬಿಟಲ್ ಇರುತ್ತಲ್ಲ, ಅಲ್ಲಿ ಲೋನ್ ಪೇರ್. ಲೋನ್ ಪೇರ್ ಅಂದರೆ ಏನು? ಬಾಂಡಿಂಗ್ನಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಅದು. ಸೊ ದೇರ್ ಫೋರ್ ನೈಟ್ರೋಜನ್ ಮೇಲೆ ನೋಡ್ರಿ 3 ಸಿಗ್ಮಾ ಬಾಂಡ್ ಆಯ್ತಾ, ಒಂದು ಲೋನ್ ಪೇರ್ ಆಯಿತು. ಇಸ್ ದಟ್ ಕ್ಲಿಯರ್? ಸೊ sp3 ನೈಟ್ರೋಜನ್ ಅಲ್ಲಿ ಯಾವ ಹೈಬ್ರಿಡೈಸೇಷನ್ ಆಗಿದೆ? sp3 ಆಗಿದೆ ಅಲ್ವಾ? sp3 ಆದರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? 1 2 3 4. ಇಲ್ಲೇ ಒಂದು ಹೈಡ್ರೋಜನ್ ಆಯ್ತಲ್ಲ, ಇಲ್ಲೇ ಒಂದು ಹೈಡ್ರೋಜನ್, ಇಲ್ಲೇ ಒಂದು ಹೈಡ್ರೋಜನ್ ಆಯ್ತಲ್ಲ. ಸೊ ವಾಟ್ ಡು ಯು ಎಕ್ಸ್ಪೆಕ್ಟ್? ಇದು sp3 ಇರೋದ್ರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡಿರಿ? 109 ಡಿಗ್ರಿ 28 ಮಿನಿಟ್ಸ್ ಬಾಂಡ್ ಆ್ಯಂಗಲ್ ಇರಬೇಕಲ್ಲ. ಬಟ್ ಇಲ್ಲಿ ಏನಿದೆ? ಬಾಂಡ್ ಇಲ್ಲ, ಇಲ್ಲಿ ಲೋನ್ ಪೇರ್ ಇದೆ. ಇಲ್ಲಿ ಲೋನ್ ಪೇರ್ ಇರೋದ್ರಿಂದ ಇಲ್ಲಿ ಬಾಂಡ್ ಪೇರ್. ಇದು ಲೋನ್ ಪೇರು, ಇದು ಬಾಂಡ್ ಪೇರ್. ಇದು ಲೋನ್ ಪೇರ್, ಇದು ಬಾಂಡ್ ಪೇರ್. ಇದು ಅವಾಗ ಲೋನ್ ಪೇರ್ ಬಾಂಡ್ ಪೇರನ್ನ ಜಾಸ್ತಿ ರಿಪೆಲ್ ಮಾಡುತ್ತೆ ಅಂತ ಹೇಳಿದೆ ನಿಮಗೆ. ರಿಪಲ್ಷನ್ ಬಿಟ್ವೀನ್ ಲೋನ್ ಪೇರ್ ಆ್ಯಂಡ್ ಬಾಂಡ್ ಪೇರ್ ಈಸ್ ಹೈಯರ್ ದ್ಯಾನ್ ಬಾಂಡ್ ಪೇರ್ ಆ್ಯಂಡ್ ಬಾಂಡ್ ಪೇರ್. ಸೊ ದೇರ್ ಫೋರ್ ಈ ಲೋನ್ ಪೇರ್ ಈ ಬಾಂಡ್ ಪೇರನ್ನ ಜಾಸ್ತಿ ರಿಪೆಲ್ ಮಾಡಿದ ಕೂಡಲೇ ಸ್ವಲ್ಪ ಹತ್ತಿರ ಬಂದ್ಬಿಡ್ತಾವೆ. ಸ್ವಲ್ಪ ಹತ್ತಿರ ಬಂದ ಕೂಡಲೇ ಆ ಬಾಂಡ್ ಆ್ಯಂಗಲು 109 ಡಿಗ್ರಿ 28 ಮಿನಿಟ್ಸ್ ಇರೋ ಬದಲಿ ಎಷ್ಟಾಗುತ್ತಾ? 107 ಆಗುತ್ತೆ. ಸೊ ದೇರ್ ಫೋರ್ ದ ಬಾಂಡ್ ಆ್ಯಂಗಲ್ ಈಸ್ ಲೆಸ್. sp3 ಹೈಬ್ರಿಡೈಸೇಷನ್ ಆದರೂ ಕೂಡ, ಟೆಟ್ರಾಹೈಡ್ರಲ್ ಜಾಮೆಟ್ರಿ ಇರಬೇಕಾದರೂ ಕೂಡ, ಒಂದು ಲೋನ್ ಪೇರ್ ಇರೋದ್ರಿಂದ ಜಾಸ್ತಿ ರಿಪೆಲ್ ಆಗಿಬಿಟ್ಟು 109 ಡಿಗ್ರಿ 28 ಮಿನಿಟ್ಸ್ ಇರೋ ಬದಲಿ 107 ಡಿಗ್ರಿ ಬಾಂಡ್ ಆ್ಯಂಗಲ್ ಅಮೋನಿಯಾದಲ್ಲಿ ಇರುತ್ತೆ. ಸೊ ದೇರ್ ಫೋರ್ ಇದು ಟೆಟ್ರಾಹೈಡ್ರಲ್ ಜಾಮೆಟ್ರಿ ಇರೋದಿಲ್ಲ, ಇದು ಟ್ರೈಗಾನಲ್ ಪಿರಾಮಿಡಲ್ ಜಾಮೆಟ್ರಿ ಇರುತ್ತೆ. ಟ್ರೈಗಾನಲ್ ಪಿರಾಮಿಡಲ್ ಜಾಮೆಟ್ರಿ ಇರುತ್ತೆ. ದಿಸ್ ಇಸ್ ದ ಜಾಮೆಟ್ರಿ ಆಫ್ ಅಮೋನಿಯಾ, shape of ammonia. Why not tetrahedral? Because 4 ಬಾಂಡ್ ಪೇರ್ಸ್ ಇಲ್ಲ, 3 ಬಾಂಡ್ ಪೇರ್ ಇದೆ, ಒಂದು ಲೋನ್ ಪೇರ್ ಇದೆ. ಆ ಒಂದು ಲೋನ್ ಪೇರ್ ಏನು ಮಾಡುತ್ತೆ? 3 ಬಾಂಡ್ ಪೇರನ್ನು ರಿಪೆಲ್ ಮಾಡಿಬಿಟ್ಟು ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಟ್ರೈಗಾನಲ್ ಪಿರಾಮಿಡಲ್ ಜಾಮೆಟ್ರಿ ಫಾರ್ ಅಮೋನಿಯಾ. And bond angle is less than 109 degree 28 minutes. Is that clear for ammonia? Yes. Next nodri, water molecule. Water molecule alli central atom yavadu? Oxygen. Atomic number N2. Configuration 1s2, 2s2, 2p4. In the excited state 1s2, here 2s2 only, here again 2p4 only, because these electrons are paired, and here 2p aad kudle 2d orbitals antu illa. So therefore even in the excited state the same configuration continues. But what will happen now? Oxygen jote ಎಷ್ಟು ಹೈಡ್ರೋಜನ್ ಆಟಮ್ ಇದಾವ? 2 ಹೈಡ್ರೋಜನ್ ಆಟಮ್ ಇದಾವ. ಸೊ 2 ಸಿಗ್ಮಾ ಬಾಂಡ್ ಫಾರ್ಮ್ ಮಾಡೋದಿದೆ.
ಎರಡು ಸಿಗ್ಮಾ ಬಾಂಡ್ ಫಾರ್ಮ್ ಮಾಡೋದಿದೆ. ಸೊ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ 1s2 2s2 ಇದು 2px 2py 2pz. ಹೆಂಗೆ ಬರೀತೀರಿ? ಇಲ್ಲಿ 2 1 1 1 2 3 4 ಅಂದರೆ ಇಲ್ಲಿ 2 ಬರ್ತವೆ. ಸೊ ಇಲ್ಲಿ ನೋಡ್ರಿ, ಆಕ್ಸಿಜನ್ನು 2 ಬಾಂಡನ್ನು ಹೈಡ್ರೋಜನ್ ಜೊತೆ ಫಾರ್ಮ್ ಮಾಡಬೇಕು. ಬಿಕಾಸ್ ಇನ್ ವಾಟರ್ ಆಕ್ಸಿಜನ್ ಜೊತೆ 2 ಹೈಡ್ರೋಜನ್ ಆಟಮ್ಸ್ ಇದಾವೆ. ಸೊ ಹೈಡ್ರೋಜನ್ ಕ್ಯಾನ್ ಫಾರ್ಮ್ ಓನ್ಲಿ ಸಿಗ್ಮಾ ಬಾಂಡ್. ಸೊ ಸಿಗ್ಮಾ ಬಾಂಡ್ ಫಾರ್ಮ್ ಮಾಡಬೇಕಂದ್ರೆ 2 ಹೈಬ್ರಿಡ್ ಆರ್ಬಿಟಲ್ಸ್ ಬೇಕು. ಬಟ್ ಆಕ್ಸಿಜನಲ್ಲಿ ಏನಿದಾವೆ? ಇನ್ನು 2 ಪೇರ್ಡ್ ಎಲೆಕ್ಟ್ರಾನ್ಸ್ ಇದಾವ ಮತ್ತು 2 ಸಿಗ್ಮಾ ಬಾಂಡ್ ಮಾಡಬೇಕು. ಸೊ ಟೋಟಲಿ ಇಟ್ ಈಸ್ ರಿಕ್ವೈರಿಂಗ್ ಹೌ ಮೆನಿ? ಇಟ್ ರಿಕ್ವೈರ್ಸ್ 4 hybrid orbitals. It requires 4 hybrid orbitals. 2 ಹೈಬ್ರಿಡ್ ಆರ್ಬಿಟಲ್ಸು 2 ಸಿಗ್ಮಾ ಬಾಂಡ್ ಫಾರ್ಮ್ ಮಾಡಲಿಕ್ಕೆ, ಇನ್ನು 2 ಹೈಬ್ರಿಡ್ ಆರ್ಬಿಟಲ್ಸು ಅಲ್ಲಿ ಪೇರ್ಡ್ ಎಲೆಕ್ಟ್ರಾನ್ಸ್ ಇದಾವ. ಐ ಟೋಲ್ಡ್ ಯು ಹೈಬ್ರಿಡೈಸೇಷನ್ ಓನ್ಲಿ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲಿಂದ ಆಗಬೇಕಂತಿಲ್ಲ. ಹೈಬ್ರಿಡೈಸೇಷನ್ ಈಕ್ವಲ್ ಎನರ್ಜಿ ಆರ್ಬಿಟಲ್ ಇರಬೇಕಂತಂದರೆ ಇವನ್ ಕಂಪ್ಲೀಟ್ಲಿ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ಕೂಡ ಹೈಬ್ರಿಡೈಸೇಷನ್ ಆಗಬಹುದು. ಸೊ ದೇರ್ ಫೋರ್ 2s1 2px 2py 2pz ಇವು ಮೂರು ಪಿ ಆರ್ಬಿಟಲಲ್ಲಿ, ಇವು 3 ಎಸ್ ಆರ್ಬಿಟಲ್ ಇದೊಂದು. ಸೊ ಟೋಟಲಿ ಎಲ್ಲ ಓವರ್ಲ್ಯಾಪ್ ಆಗಿ ಏನಾಗ್ತಾವ? ಎಲ್ಲ ಮಿಕ್ಸ್ ಆಗಿ ಏನಾಗ್ತಾವ? sp3 ಹೈಬ್ರಿಡೈಸೇಷನ್ ಆಗುತ್ತೆ ಮತ್ತೆ. ಓಕೆ, ಒಂದು ಎಸ್ ನಿಂದ 3 ಪಿ ದಿಂದ ಏನಾಗುತ್ತೆ? sp3 ಹೈಬ್ರಿಡೈಸೇಷನ್ ಆಗಿಬಿಟ್ಟು ನಮಗೆ ಏನು ಕೊಡುತ್ತೆ? 4 sp3 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗ್ತಾವ. ಇಲ್ಲೇ ನೋಡ್ರಿ, 4 sp3 ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗ್ತಾವ. ಬಟ್ ಈ 4ರಲ್ಲಿ 2ರೊಳಗೆ ಏನಿದಾವ? ಪೇರ್ಡ್ ಎಲೆಕ್ಟ್ರಾನ್ ಇದಾವ. ಇನ್ನು 2ರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಇಸ್ ದಟ್ ಕ್ಲಿಯರ್? ಇದು ಆಕ್ಸಿಜನ್ದು. ಇದರ ಹತ್ರ ಏನು ಬರ್ತಾ ಇದೆ? ಈಗ ಹೈಡ್ರೋಜನ್ ಬರ್ತಾ ಇದೆ. ಹೈಡ್ರೋಜನ್ ಅಲ್ಲಿ ಏನಿರುತ್ತೆ? ಎಸ್ ಆರ್ಬಿಟಲ್ ಇರುತ್ತಲ್ವಾ? ಆ ಎಸ್ ಆರ್ಬಿಟಲ್ ಅಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ಇಲ್ಲಿ 1 ಎಲೆಕ್ಟ್ರಾನ್ ಇದೆ ಅಲ್ವಾ? ಇದೇನಿದು? ದಿಸ್ ಇಸ್ ಇವು 4 ಏನಿವು? ಇದು sp3, ಇದು sp3, ಇದು sp3, ಇದು sp3. ಇವೆರಡು sp3 ಒಳಗಡೆ ಕಂಪ್ಲೀಟ್ಲಿ ಫಿಲ್ಡ್ ಇದಾವೆ. ಇವೆರಡು sp3ಯಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇದಾವ. ಯಾವ sp3ಯಲ್ಲಿ ಒಂದೊಂದೇ ಎಲೆಕ್ಟ್ರಾನ್ ಇರುತ್ತಲ್ಲ, ಆ sp3 ಜೊತೆ ಹೈಡ್ರೋಜನ್ನು ಓವರ್ಲ್ಯಾಪ್ ಆಗಿ ಎಲೆಕ್ಟ್ರಾನ್ಸ್ ಅಲ್ಲಿ ಪೇರಪ್ ಆಗ್ತಾವ. ಎಲೆಕ್ಟ್ರಾನ್ಸ್ ವುಡ್ ಬಿ ಪೇರ್ಡ್. ಆಲ್ರೆಡಿ ಪೇರ್ ಆಗಿದ್ರಲ್ಲಿ ಹೈಡ್ರೋಜನ್ ಹೋಗಿ ಓವರ್ಲ್ಯಾಪ್ ಆಗಲ್ಲ. ಸೊ ಇಲ್ಲಿ ಯಾವ ಟೈಪ್ ಓವರ್ಲ್ಯಾಪ್ ಆಗುತ್ತೆ? ಸಿಗ್ಮಾ. ವಾಟ್ ಈಸ್ ಫಾರ್ಮ್ಡ್? ಸಿಗ್ಮಾ. ಆಕ್ಚುಯಲ್ ಓವರ್ಲ್ಯಾಪ್ ಆಗಿ ಸಿಗ್ಮಾ ಬಾಂಡ್ ಆಗುತ್ತೆ. ಇಲ್ಲಿ 2 ಏನು ಉಳಿತೀಗ? ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್, ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್. ಸೊ ಇಲ್ಲಿ ಆಕ್ಸಿಜನ್ ಜೊತೆ 2 ಹೈಡ್ರೋಜನ್ ಆಟಮ್ಸ್ ಸಿಗ್ಮಾ ಬಾಂಡ್ ಮಾಡಿದರೆ ಇಲ್ಲಿ ಏನೇನು ಉಳಿತು? ಇಲ್ಲಿ ಲೋನ್ ಪೇರ್ಸ್ ಉಳಿತಲ್ಲ. ಈ ಲೋನ್ ಪೇರ್ಸು ರಿಪೆಲ್ ಆಗ್ತಾವ. ಈ ಲೋನ್ ಪೇರ್ ಬಾಂಡ್ ಪೇರನ್ನ ರಿಪೆಲ್ ಮಾಡ್ತಾವ. ಸೊ ಟೋಟಲಿ ರಿಪಲ್ಷನ್ ಆಗಿ sp3 ಹೈಬ್ರಿಡೈಸೇಷನ್ ಅಂತಂದ್ರೆ ಟೆಟ್ರಾಹೈಡ್ರಲ್ ಜಾಮೆಟ್ರಿ ಇದ್ದು 109 ಡಿಗ್ರಿ 28 ಮಿನಿಟ್ಸ್ ಬಾಂಡ್ ಆಂಗಲ್ ಇರಬೇಕು. ಇಲ್ಲಿ 2 ಲೋನ್ ಪೇರ್ ಇರೋದ್ರಿಂದ ಜಾಸ್ತಿ ರಿಪೆಲ್ ಆಗ್ತಾವ. ಈ ಬಾಂಡ್ ಪೇರ್ ಹತ್ರ ಇನ್ನೂ ಜಾಸ್ತಿ ರಿಪೆಲ್ ಆಗ್ತಾವ. ಅಲ್ಲಿ 104.5 ಡಿಗ್ರಿ ಬರುತ್ತೆ. ದೇರ್ ಫೋರ್ ವಾಟರ್ ಮಾಲಿಕ್ಯೂಲ್ ಶೇಪ್ ಏನಿರುತ್ತೆ? ಬೆಂಟ್ ಆರ್ ಇನ್ವರ್ಟೆಡ್ ವಿ ಶೇಪ್ ಇರುತ್ತೆ. ಇಸ್ ದಟ್ ಕ್ಲಿಯರ್? ಅಮೋನಿಯಾದಲ್ಲಿ ನೋಡ್ರಿ, ಅಮೋನಿಯಾ ಆ್ಯಂಡ್ ವಾಟರ್, ಅಮೋನಿಯಾದಲ್ಲೂ ಕೂಡ sp3, ವಾಟರ್ನಲ್ಲೂ ಕೂಡ sp3. sp3 ಇದ್ರೆ ಜಾಮೆಟ್ರಿ ಏನಿರಬೇಕು? ಟೆಟ್ರಾಹೈಡ್ರಲ್ ಇರಬೇಕು. ಬಾಂಡ್ ಆಂಗಲ್ ಏನಿರಬೇಕು? 109 ಡಿಗ್ರಿ 28 ಮಿನಿಟ್ಸ್ ಇರಬೇಕು. ಬಟ್ ಇಲ್ಲಿ ಏನಿದೆ ಅಮೋನಿಯಾದಲ್ಲಿ 109 ಡಿಗ್ರಿ 28 ಮಿನಿಟ್ಸ್ಗಿಂತ 107 ಇದೆ. ಯಾಕಂದರೆ ಸ್ವಲ್ಪ ಬಾಂಡು ಹತ್ರ ಬಂದಾವ. ಯಾಕೆ ಹತ್ರ ಬಂದಾವ? ಒಂದು ಲೋನ್ ಪೇರ್ನಿಂದ ರಿಪೆಲ್ ಆಗ್ಯಾವ. ಒಂದು ಲೋನ್ ಪೇರ್ನಿಂದ ರಿಪೆಲ್ ಆಗಿ ಹತ್ರ ಬಂದಾವ. ಇಲ್ಲಿ 2 ಲೋನ್ ಪೇರಿಂದ ರಿಪೆಲ್ ಆಗಿ ಇನ್ನೂ ಹತ್ರ ಬಂದಾವ. ಸೊ ದೇರ್ ಫೋರ್ ಬಾಂಡ್ ಆಂಗಲ್ ಇನ್ನೂ ಕಡಿಮೆ ಇದೆ. ಇಸ್ ದಟ್ ಕ್ಲಿಯರ್? ಸೊ ದೇರ್ ಫೋರ್ ವಾಟರ್ದು ಜಾಮೆಟ್ರಿ ಏನು? ಬೆಂಟ್ ಆರ್ ವಿ ಶೇಪ್ಡ್ ಇನ್ಸ್ಟೆಡ್ ಆಫ್ ಟೆಟ್ರಾಹೈಡ್ರಲ್. ಅಮೋನಿಯಾದ್ದು ಟ್ರೈಗೋನಲ್ ಪಿರಾಮಿಡಲ್ ಇನ್ಸ್ಟೆಡ್ ಆಫ್ ಟೆಟ್ರಾಹೈಡ್ರಲ್. ಇಸ್ ದಟ್ ಕ್ಲಿಯರ್? ರೈಟ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಹೈಬ್ರಿಡೈಸೇಷನ್ ಸ್ಟೂಡೆಂಟ್ಸ್. ನಾವು ಯಾವ್ಯಾವ ಸ್ಟ್ರಕ್ಚರ್ ಸ್ಟಡಿ ಮಾಡಿದ್ವಿ ನೋಡ್ರಿ. ವಿ ಹ್ಯಾವ್ ಸ್ಟಡಿಡ್ ವಾಟ್? We have studied all this. I repeat you once again. We are done with important BF2, BF3, CH4, C2H4. ಆಮೇಲೆ we are done with C2H4, ಈಥೀನ್ ಆಗಿದೆ. ಆಮೇಲೆ ಈಥೈನ್ ಆಗಿದೆ. ಆಮೇಲೆ
PF5, SF6 are extremely important, and then NH3 and water are absolutely important. Is that clear? ಇವೆಲ್ಲ ಸ್ಟ್ರಕ್ಚರ್ ನಾವೇನು ಸ್ಟಡಿ ಮಾಡಿದ್ದೀವಲ್ವ, ಎಲ್ಲದಕ್ಕೂ ಒಂದೇ ವೇ ಇದೆ. ಸೆಂಟ್ರಲ್ ಆಟಮ್ ಹುಡುಕಬೇಕು, ಅಟಾಮಿಕ್ ನಂಬರ್ ತೆಗಿಬೇಕು, ಕಾನ್ಫಿಗರೇಷನ್ ಬರೀಬೇಕು, ಎಕ್ಸೈಟ್ ಮಾಡಬೇಕು, ಹೈಬ್ರಿಡೈಸೇಷನ್ ಮಾಡಬೇಕು, ಹೈಬ್ರಿಡ್ ಆರ್ಬಿಟಲ್ ಬರೀಬೇಕು, ಇನ್ಕಮಿಂಗ್ ಅಟಾಮಿಕ್ ಆರ್ಬಿಟಲ್ಸನ್ನು ಆ್ಯಕ್ಚುಲಿ ಓವರ್ಲ್ಯಾಪ್ ಮಾಡಿ ಜಾಮೆಟ್ರಿಯನ್ನು ಡ್ರಾ ಮಾಡಿ ಬರೀಬೇಕು ವಿತ್ ಬಾಂಡ್ ಆ್ಯಂಗಲ್. ದಟ್ ಈಸ್ ವಾಟ್ ಈಸ್ ದೇರ್ with respect to hybridization to predict the geometry. Is that clear? Right. So now let us go to some objective questions asked in NEET 2020. Which of the following set of molecule will have zero dipole moment? Zero dipole moment ಯಾವ್ಯಾವುದಕ್ಕೆ ಇರುತ್ತೆ? Zero dipole moment ಇರಬೇಕಂದ್ರೆ ಏನಿರಬೇಕು? ಮಾಲಿಕ್ಯೂಲ್ ಸಿಮೆಟ್ರಿಕ್ ಆಗಿರಬೇಕು. ಓಕೆ, ಫಸ್ಟ್ ಒನ್ ನೋಡ್ರಿ, ಇಲ್ಲಿ ಅಮೋನಿಯಾ. ಅಮೋನಿಯಾದ ನೋಡ್ರಿ, ಅಮೋನಿಯಾ ಜಾಮೆಟ್ರಿ ಹೆಂಗೆ ಬರೋದ್ರಿ ಈಗ ನೀವು ಜಸ್ಟ್ ಕಲ್ತಿರಲ್ಲ. ಅಮೋನಿಯಾ ಈಸ್ ಲೈಕ್ ದಿಸ್, 3 ಸಿಗ್ಮಾ ಬಾಂಡು, ಒಂದು ಇಲ್ಲಿ ಲೋನ್ ಪೇರ್ ಇರುತ್ತೆ. ಲೋನ್ ಪೇರ್ದು ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಇಲ್ಲಿ ನೈಟ್ರೋಜನ್ ಎಲೆಕ್ಟ್ರೋನೆಗೆಟಿವ್ ಇರೋದ್ರಿಂದ ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟ್ ಈ ಸೈಡ್. ಸೊ ದೀಸ್ 3 ಡೈಪೋಲ್ ಮೂಮೆಂಟ್, ನೆಟ್ ಡೈಪೋಲ್ ಮೂಮೆಂಟ್ ಇಲ್ಲಿ ಈ ಕಡೆ ಈ ಡೈರೆಕ್ಷನಲ್ಲಿದೆ. ಲೋನ್ ಪೇರ್ದು ಮತ್ತು ನೈಟ್ರೋಜನ್ ನ್ಯೂಕ್ಲಿಯಸ್ನಿಂದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಈ ಡೈರೆಕ್ಷನಲ್ಲಿದೆ. ಇವೆರಡೂ ಆ್ಯಡ್ ಆಗಿಬಿಟ್ಟು ನೆಟ್ ಡೈಪೋಲ್ ಮೂಮೆಂಟ್ ಇದಕ್ಕೆ 0 ಅಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಮೋನಿಯಾದ 0 ಬರಲ್ಲ. ಸೊ 0 ಡೈಪೋಲ್ ಮೂಮೆಂಟ್ ಇರಬೇಕಂತ ಕೇಳಿದಾರೆ ಅವರು. ಅಮೋನಿಯಾದ ಬರಲ್ಲ ಅಂದ್ರೆ ಆಪ್ಷನ್ 1 ಬರಲ್ಲ. ಆಪ್ಷನ್ 2 ನೋಡ್ರಿ, ಇಲ್ಲಿ ಬೋರಾನ್ ಟ್ರೈಫ್ಲೋರೈಡ್, ಹೈಡ್ರೋಜನ್ ಫ್ಲೋರೈಡ್. ಹೈಡ್ರೋಜನ್ ಫ್ಲೋರೈಡ್ ಇಸ್ ವಾಟ್? HF. ಹೈಡ್ರೋಜನ್ ಫ್ಲೋರೈಡ್ ಇಸ್ ವಾಟ್? HF. F ಇಸ್ ನೆಗೆಟಿವ್, H ಇಸ್ ಪಾಸಿಟಿವ್. ಇರೋದೇ ಒಂದು ಬಾಂಡು, ಆ ಬಾಂಡು ನಾನ್ ಪೋಲಾರ್ ಇದೆ, ಸಾರಿ ಆ ಬಾಂಡ್ ಪೋಲಾರ್ ಇದೆ. ಪೋಲಾರಿಟಿ ಇರೋದ್ರಿಂದ ಆ ಬಾಂಡ್ಗೆ ಅದರದೇ ಆದಂಥ ಡೈಪೋಲ್ ಮೂಮೆಂಟ್ ಇರುತ್ತೆ. ಸೊ ಅಲ್ಲೂ 0 ಬರಲ್ಲ. ನೈಟ್ರೋಜನ್ ಟ್ರೈಫ್ಲೋರೈಡ್, ಬೆರಿಲಿಯಂ ಡೈಫ್ಲೋರೈಡ್, ವಾಟರ್. ಇಲ್ಲೇ ನೋಡ್ರಿ, ವಾಟರ್ ಸ್ಟ್ರಕ್ಚರ್ ನೀವು ಬರೆದಿರಿ. ವಾಟರ್ ಸ್ಟ್ರಕ್ಚರ್ ಹೆಂಗೆ ಬರೆದ್ರಿ? ಆಕ್ಸಿಜನ್ H ಆ್ಯಂಡ್ H. ಇಲ್ಲೇ 2 ಲೋನ್ ಪೇರು, ಇಲ್ಲೇ 2 ಲೋನ್ ಪೇರು. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಅಲ್ಲ. ಸೊ ಇಲ್ಲಿ ಇಫ್ ದಿಸ್ ಇಸ್ ದ ಡೈರೆಕ್ಷನ್ ಆ್ಯಂಡ್ ದಿಸ್ ಇಸ್ ದ ಡೈರೆಕ್ಷನ್, ನೆಟ್ ಡೈರೆಕ್ಷನ್ ವಿಲ್ ಬಿ ಹಿಯರ್, ನೆಟ್ ಡೈರೆಕ್ಷನ್ ವಿಲ್ ಬಿ ಹಿಯರ್. ಕ್ಯಾನ್ಸಲೇಷನ್ ಎಲ್ಲೂ ಆಗಲ್ಲ. ಸೊ ದೇರ್ ಫಾರ್ ವಾಟರ್ದು ಕೂಡ 0 ಬರಲ್ಲ. ಇರೋದು ಒಂದೇ ಆಪ್ಷನ್ ಈಗ, ಯಾವುದು? ಬೋರಾನ್ ಟ್ರೈಫ್ಲೋರೈಡು, ಬೆರಿಲಿಯಂ ಡೈಫ್ಲೋರೈಡು, ಕಾರ್ಬನ್ ಡೈಆಕ್ಸೈಡು, 1,4 ಡೈಕ್ಲೋರೋಬೆನ್ಸಿನ್. ನೋಡೋಣ ಒಂದೊಂದು. ಬೋರಾನ್ ಟ್ರೈಫ್ಲೋರೈಡ್ ಜಾಮೆಟ್ರಿ BF3, ಡೈಪೋಲ್ ಮೂಮೆಂಟ್ ಡೈರೆಕ್ಷನ್, ಡೈಪೋಲ್ ಮೂಮೆಂಟ್ ಡೈರೆಕ್ಷನ್. ಇವೆರಡರದ್ದು ಈ ಡೈರೆಕ್ಷನ್, ಇದರದ್ದು ಈ ಡೈರೆಕ್ಷನ್ ಕ್ಯಾನ್ಸಲ್ ಆಗುತ್ತೆ. ನೆಟ್ ಡೈಪೋಲ್ ಮೂಮೆಂಟ್ 0 ಬರುತ್ತೆ. ಬೆರಿಲಿಯಂ ಡೈಫ್ಲೋರೈಡ್, ಫ್ಲೋರಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಸೊ ಡೈರೆಕ್ಷನ್ ಇಸ್ ಟುವರ್ಡ್ಸ್ ಫ್ಲೋರಿನ್. ಈ ಡೈರೆಕ್ಷನಲ್ಲಿ ಕ್ಯಾನ್ಸಲ್ ಆಗುತ್ತೆ. ಮ್ಯೂ ಇಸ್ 0. ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟ್ ಇಸ್ ಹಿಯರ್ ಆ್ಯಂಡ್ ಹಿಯರ್. ಈ ಕಡೆ ಕ್ಯಾನ್ಸಲ್ ಆಗುತ್ತೆ. ನೆಟ್ ಡೈಪೋಲ್ ಮೂಮೆಂಟ್ ಇಸ್ 0. 1,4 ಡೈಕ್ಲೋರೋಬೆನ್ಸಿನ್, ದ ಸಿಮೆಟ್ರಿಕ್ ಮಾಲಿಕ್ಯೂಲ್. ಸೊ ಡೈಪೋಲ್ ಮೂಮೆಂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ನೆಟ್ ಡೈಪೋಲ್ ಮೂಮೆಂಟ್ ಇಸ್ 0. ಸೊ ನೆಟ್ ಡೈಪೋಲ್ ಮೂಮೆಂಟ್ 0 ಇರುವಂಥ ಆಪ್ಷನ್ ಯಾವುದು? 4th one. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್, ಇದೆಲ್ಲ ನೀವು ಕಲ್ತಿದ್ದೀರಿ. ನೆಕ್ಸ್ಟ್ ನೋಡ್ರಿ, NEET 2021 ಸಚ್ ಅ ಈಸಿ ಕ್ವಶನ್ ನೋಡ್ರಿ. BF3 ಇಸ್ ಪ್ಲೇನಾರ್. ಅಂದರೆ 3 ಫ್ಲೋರಿನ್ ಮತ್ತು 1 ಬೋರಾನ್ ನಡುವೆ ಏನು ಬಾಂಡ್ ಆಗ್ತಾ ಇದ್ದಾವಲ್ಲ, ಎಲ್ಲ ಒಂದೇ ಪ್ಲೇನಲ್ಲಿದೆ. 1 ಬೋರಾನು 3 ಫ್ಲೋರಿನ್ ಎಲ್ಲ ಒಂದೇ ಪ್ಲೇನಲ್ಲಿದೆ. ಆ್ಯಂಡ್ ಎಲೆಕ್ಟ್ರಾನ್ ಡಿಫಿಷಿಯಂಟ್. ಯಾಕೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇದು? ಈ ಬೋರಾನ್ ಸುತ್ತಮುತ್ತ 3 ಬಾಂಡ್ ಇದೆ. 3 ಬಾಂಡ್ ಅಂದ್ರೆ 1 ಬಾಂಡಲ್ಲಿ 2 ಎಲೆಕ್ಟ್ರಾನ್, ಅಂದ್ರೆ ಬೋರಾನ್ ಸುತ್ತಮುತ್ತ 6 ಎಲೆಕ್ಟ್ರಾನ್ ಇದಾವೆ. ಆಕ್ಟೇಟ್ ಕಂಪ್ಲೀಟ್ ಆಗಿಲ್ಲ. ಸೊ ದೇರ್ ಫೋರ್ ಅದು ಎಲೆಕ್ಟ್ರಾನ್ ಡಿಫಿಷಿಯಂಟ್. hybridization and number of electrons around the central atom. Number of electron around the central atom ಎಷ್ಟು? 6 ಅಲ್ವಾ? 6. ಇದು ರಾಂಗ್. ಈಗ sp2 ಇದೇನೋ sp3 ಇದೇನೋ ನೋಡಬೇಕು. ಬೋರಾನು ಎಷ್ಟು ಸಿಗ್ಮಾ ಬಾಂಡ್ ಫಾರ್ಮ್ ಆಗಿದೆ? 3 ಸಿಗ್ಮಾ ಬಾಂಡ್ ಇದೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇಲ್ಲ. 3 ಸಿಗ್ಮಾ ಬಾಂಡ್ ಅಂದರೆ 3 ಹೈಬ್ರಿಡ್ ಆರ್ಬಿಟಲ್ಸ್ ಬೇಕಲ್ಲ. 3 ಹೈಬ್ರಿಡ್ ಆರ್ಬಿಟಲ್ ಯಾವಾಗ ಸಿಗುತ್ತೆ ನಿಮಗೆ? sp3 4 ಸಿಗುತ್ತೆ, ಇಲ್ಲಿ 2 ಸಿಗುತ್ತಲ್ಲ. ಸೊ ದಿಸ್ ಇಸ್ ರೈಟ್. ಸೊ ವಾಟ್ ಇಸ್ ದ ಹೈಬ್ರಿಡೈಸೇಷನ್ ಆಫ್ ಬೋರಾನ್? sp2. ಯಾಕೆ ಹೇಳ್ರಿ?
ಬಿಕಾಸ್ ಬೋರಾನ್ ಸುತ್ತಮುತ್ತ ಮೂರೇ ಸಿಗ್ಮಾ ಬಾಂಡ್ ಇದಾವಲ್ಲ, 3 ಸಿಗ್ಮಾ ಬಾಂಡ್ ಇದಾವೆ. ಲೋನ್ ಪೇರ್ ಅಂತೂ ಇಲ್ಲೇ ಇಲ್ಲ. 3 ಸಿಗ್ಮಾ ಬಾಂಡ್ ಇದಾವೆ ಅಂದರೆ 3 ಹೈಬ್ರಿಡ್ ಆರ್ಬಿಟಲ್ ಬೇಕಲ್ಲ. 3 ಹೈಬ್ರಿಡ್ ಆರ್ಬಿಟಲ್ ಅಂದರೆ 3 ಹೈಬ್ರಿಡ್ ಆರ್ಬಿಟಲ್ ಎಲ್ಲೆಲ್ಲಿದ್ದಾವೆ? sp2 ಒಳಗೆ 3 ಅದಾವ, sp3 ಒಳಗೆ 4 ಇದಾವೆ. 4 ನಮಗೆ ಬೇಡ ಬಿಕಾಸ್ ಇಟ್ ಇಸ್ sp2 ಹೈಬ್ರಿಡೈಸ್. ಸೊ ದೇರ್ ಫಾರ್ ನಿಮ್ಮ ಆನ್ಸರ್ ಯಾವುದು? ಥರ್ಡ್ ಒನ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಸೊ ಈಸಿ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಬಾಂಡ್ ಎಂಥಾಲ್ಪಿ ಆಫ್ CX ಬಾಂಡ್, CF, CCl, CBr, CI, ಯಾವುದ್ರದ್ದು ಬಾಂಡ್ ಎಂಥಾಲ್ಪಿ ಜಾಸ್ತಿ ಇದೆ, ಯಾವುದ್ರದ್ದು ಕಡಿಮೆ ಇದೆ ನೋಡ್ರಿ. ರೈಟ್, ಇಲ್ಲೇ ನೋಡ್ರಿ, ಸಿ ಜೊತೆ ಎಫ್ ಇದೆ, ಸಿ ಜೊತೆ CL ಇದೆ, ಸಿ ಜೊತೆ BR ಇದೆ, ಸಿ ಜೊತೆ I ಇದೆ. In which case the size of the halide ion is larger? Size of the halide ion larger ಇಲ್ಲಿದೆ ಅಲ್ವಾ? So bond will be what? Bigger. ನಿಮ್ಗೆ ಹೇಳಿದನಲ್ಲ, ಬಾಂಡ್ ಲೆಂತ್ ವಿಲ್ ಬಿ ಹೈ ಇಫ್ ದ ಸೈಜ್ ಆಫ್ ದ ಆಟಮ್ ಈಸ್ ಲಾರ್ಜ್. ಸೈಜ್ ಆಫ್ ದ ಆಟಮ್ ಲಾರ್ಜ್ ಇರೋದ್ರಿಂದ ಬಾಂಡ್ ಲೆಂತ್ ಹೈ ಇರುತ್ತೆ. ಬಾಂಡ್ ಲೆಂತ್ ಹೈ ಇದ್ರೆ ಬಾಂಡ್ ವೀಕ್ ಇರುತ್ತೆ. ಬಾಂಡ್ ವೀಕ್ ಇದ್ರೆ ಬಾಂಡ್ ಎಂಥಾಲ್ಪಿ ಕಡಿಮೆ ಇರುತ್ತೆ. ಸೊ ಇದ್ರದ್ದು ಲೀಸ್ಟ್, ಇದ್ರದ್ದು ನೆಕ್ಸ್ಟ್, ಇದ್ರದ್ದು ನೆಕ್ಸ್ಟ್. ಎಷ್ಟು ಸೈಜ್ ಕಡಿಮೆ ಇರುತ್ತೆ ಅಷ್ಟು ಬಾಂಡ್ ಸ್ಟ್ರಾಂಗ್ ಇರುತ್ತೆ, ಅಷ್ಟು ಬಾಂಡ್ ಎಂಥಾಲ್ಪಿ ಹೈ ಇರುತ್ತೆ. ಸೊ ದೇರ್ ಫೋರ್ CF ಈಸ್ ಹೈಯರ್. CF ಈಸ್ ಹೈಯರ್ ದ್ಯಾನ್ CL3, CBr, CI. ಸೊ ಯಾವ್ದು ಆಪ್ಷನು? ಆಪ್ಷನ್ 2, CS3F, CS3Cl, CS3Br, CS3I. Is that clear? So highest is for CS3F, next CS3Cl, CS3Br, CS3I. Is that clear students? Next nodri, NEET 2022 question nodri, match list 1 with list 2. Ille nodri, magnesium hydride. Magnesium hydride is what? Magnesium is a alkaline earth metal. Metals form cations. ಎರಡು Mg+2 ಫಾರ್ಮ್ ಮಾಡುತ್ತೆ. ಇಲ್ಲಿ 2 ಹೈಡ್ರೈಡ್ ಅಯಾನ್ ಆಗುತ್ತೆ. MgH2. Mg is what? Alkaline earth metal. It forms ions. Hydrides forms H-. So MgH2 is what? Ionic. So A is matching with fourth one. A is matching with fourth one here. A is matching with third one, wrong. A is matching with the second one, wrong. A is matching with first one, wrong. So A is matching with the fourth one in only option 1. Andre nimge already answer bandbidtu. Is that clear? But nimage na ಹೇಳ್ತೀನಲ್ಲ, GeH4. G is what? It just comes below silicon. ಇದು 14th group elements. ಅಂದ್ರೆ G ಅಲ್ಲಿ 14th group element ಅಂದ್ರೆ outer most electron 4 ಇರ್ತಾವ. ಅದರ ಜೊತೆ 4 ಹೈಡ್ರೋಜನ್ ಆಟಮ್ಸ್ ಇದಾವ. 4 ಹೈಡ್ರೋಜನ್ ಆಟಮ್ಸ್ ಇದಾವ. ಎಕ್ಸಾಕ್ಟ್ಲಿ ಎಷ್ಟು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಇದಾವ ಅಷ್ಟೇ ಹೈಡ್ರೋಜನ್ ಇದಾವ ಅಂತಂದ್ರೆ ಅದಕ್ಕೇನಂತಾರ? ಎಲೆಕ್ಟ್ರಾನ್ ಪ್ರಿಸೈಸ್ ಕೋವೆಲೆಂಟ್ ಕಂಪೌಂಡ್ ಅಂತಾರ. ಎಷ್ಟು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಇದಾವ ಅಷ್ಟೇ ಹೈಡ್ರೋಜನ್ ಇದ್ರೆ ನೆನ್ಪಿಟ್ಕೊಳ್ರಿ, ಇದು ಅದಕ್ಕೇನಂತಾರ? ಎಲೆಕ್ಟ್ರಾನ್ ಪ್ರಿಸೈಸ್ ಕಂಪೌಂಡ್. B goes with 1. ಸೊ B goes with 1. B2H6 ಹೆಂಗ್ ಬರೀತೀರಿ? B2H6. ಇಲ್ಲೇ ಹೈಡ್ರೋಜನ್ ಆಯಿತು, ಇಲ್ಲೇ ಹೈಡ್ರೋಜನ್, ಇಲ್ಲೇ ಹೈಡ್ರೋಜನ್, 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 ಹೈಡ್ರೋಜನ್. B2H6 ಅಲ್ಲಿ ನೋಡ್ರಿ, ಬೋರಾನು 3 ಬಾಂಡ್ ಇದೆ, ಇಲ್ಲಿ 3 ಬಾಂಡ್ ಇದೆ. ಅಂದರೆ ಬೋರಾನ್ ಇಸ್ ಸರೌಂಡೆಡ್ ಬೈ 6 ಎಲೆಕ್ಟ್ರಾನ್ಸ್ ಬಟ್ ನಾಟ್ 8 ಎಲೆಕ್ಟ್ರಾನ್ಸ್. ಅಂದರೆ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಇದೆ ಅಲ್ವಾ, ಅದು ಇದು ದೇ ವಿಲ್ ಕಂಬೈನ್ ಆ್ಯಂಡ್ ಡೈಬೋರೇನ್ ಫಾರ್ಮಲ್ಲಿ ಆಮೇಲೆ ಬರುತ್ತೆ. ಬಟ್ ಈಚ್ BH3 ಮಾಲಿಕ್ಯೂಲನ್ನು ನೀವು ಕನ್ಸಿಡರ್ ಮಾಡಿದ್ರೆ ಬೋರಾನ್ ಈಸ್ ಸರೌಂಡೆಡ್ ಬೈ ಓನ್ಲಿ 6 ಎಲೆಕ್ಟ್ರಾನ್. ಸೊ ದೇರ್ ಫೋರ್ ಇಟ್ ಈಸ್ ಫಾಲಿಂಗ್ ಶಾರ್ಟ್ ಆಫ್ ಎಲೆಕ್ಟ್ರಾನ್ಸ್ ಅಂತಂದರೆ ಇಟ್ ಈಸ್ ಅ ಎಲೆಕ್ಟ್ರಾನ್ ಡಿಫಿಷಿಯಂಟ್. C goes with 2. C goes with 2. ಆಮೇಲೆ HF is what? HF, highly polar molecule which is electron obviously rich. So therefore ಏನಾಗುತ್ತೆ ಈಗ? D goes with 3. So ನಿಮ್ಮ ಆಪ್ಷನ್ ಯಾವುದು? ಫಸ್ಟ್ ಒನ್. Is that clear students? Next nodri, among the following, NEET 2022, among the following which one will have maximum lone pair electron repulsion? Maximum lone pair electron repulsion. Number of lone pairs ಹೆಂಗೆ ತೆಗಿತೀರಿ ನೀವು? Number of lone pairs ಅನ್ನ ನೀವು easily you can find by VSEPR theory. ಇಲ್ಲೇ ನೋಡ್ರಿ, ಮೊದಲನೇದು ClF3 ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಹೆಂಗೆ ತೆಗಿತೀರಿ? ಹಾಫ್ ಆಫ್. ಕ್ಲೋರಿನ್ ಇಸ್ ಅ ಸೆಂಟ್ರಲ್ ಆಟಮ್, ಅದರೊಳಗೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟು? 7. ಕ್ಲೋರಿನ್ ಸಿಂಗಲ್ ಬಾಂಡ್ ಮಾಡುತ್ತೆ, ಎಷ್ಟಿದಾವ ಅಂತವ? 3.
7 3 10 10 ಬೈ 2 10 ಬೈ 2 5 5ರಲ್ಲಿ 3 ಬಾಂಡ್ ಪೇರ್ ಇದಾವ 2 ಲೋನ್ ಪೇರ್ ಇದಾವ ಅಂದ್ರೆ ಒಂದನೇ ಆಪ್ಷನಲ್ಲಿ 2 ಲೋನ್ ಪೇರ್ ಇದಾವ. ಎರಡನೇ ಆಪ್ಷನ್ ನೋಡ್ರಿ ಐ ಎಫ್ ಐದಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ತೆಗಿರಿ ಹಾಫ್. ಸೆಂಟ್ರಲ್ ಆಟಮ್ ಐ ಈಸ್ ಹ್ಯಾಲೋಜನ್ ಅಂದ್ರೆ 7 ಎಲೆಕ್ಟ್ರಾನ್. ಸಿಂಗಲಿ ಬಾಂಡೆಡ್ ಎಲಿಮೆಂಟ್ಸ್ ಎಷ್ಟು 5 ಫ್ಲೋರಿನ್ ಇದಾವೆ. 7 + 5 12 12 ಬೈ 2 6. ಈ 6ರಲ್ಲಿ ಎಷ್ಟು ಬಾಂಡ್ ಪೇರ್ ಇದಾವ 5 ಅಂದರೆ ಎಷ್ಟು ಉಳಿತು 1 ಲೋನ್ ಪೇರ್ ಉಳಿತು. ಇದರಲ್ಲಿ ಎಷ್ಟು ಇದಾವ 1 ಲೋನ್ ಪೇರ್ ಇದೆ. 6ರಲ್ಲಿ 5 ಬಾಂಡ್ ಪೇರ್ ಆಗ್ತಾವೆ. ಮೂರನೇದು ನೋಡ್ರಿ SF4 ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಹಾಫ್ ಆಫ್. ಸಲ್ಫರ್ ಈಸ್ ಸೆಂಟ್ರಲ್ ಆಟಮ್ ಎಷ್ಟು ಎಲೆಕ್ಟ್ರಾನ್ಸ್ ಇದಾವೆ ಅದರಲ್ಲಿ ಔಟರ್ ಮೋಸ್ಟ್ 6. ಫ್ಲೋರಿನ್ ಈಸ್ ಸಿಂಗಲ್ ಬಾಂಡೆಡ್ ವಿತ್ ಸಲ್ಫರ್ ಅಂದರೆ 4. 6 + 4 10 ಬೈ 2 5. 5ರಲ್ಲಿ 4 ಬಾಂಡ್ ಆದರೆ 1 ಲೋನ್ ಪೇರ್ ಉಳಿತು. ಇದರಲ್ಲಿ ಎಷ್ಟಿದಾವ 1 ಲೋನ್ ಪೇರ್ ಇದಾವ. XeF2ದಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಹಾಫ್ ಆಫ್. Xe is the central atom is 18th group ಅಂದ್ರೆ 8 ಎಲೆಕ್ಟ್ರಾನ್ ಪ್ಲಸ್ ಫ್ಲೋರಿನ್ 2 ಇದಾವ. 8 + 2 10 ಬೈ 2 ಅಂದ್ರೆ 5. 5ರಲ್ಲಿ 2 ಬಾಂಡ್ ಪೇರ್ ಅಂದ್ರೆ 3 ಲೋನ್ ಪೇರ್. ಏನು ಕೇಳ್ಯಾರ ಮ್ಯಾಕ್ಸಿಮಮ್ ಲೋನ್ ಪೇರ್ ಎಲೆಕ್ಟ್ರಾನ್ ರಿಪಲ್ಷನ್ ಯಾವಾಗಿರ್ತೈತಿ ಮ್ಯಾಕ್ಸಿಮಮ್ ಲೋನ್ ಪೇರ್ಸ್ ಇದ್ದಾಗ. ಮ್ಯಾಕ್ಸಿಮಮ್ ಲೋನ್ ಪೇರ್ ಎದುರಾಗಿದ್ದಾವ ಇದರಲ್ಲಿ 2 ಲೋನ್ ಪೇರು, ಇದರಲ್ಲಿ 1 ಲೋನ್ ಪೇರು, ಇದರಲ್ಲಿ 1 ಲೋನ್ ಪೇರು, ಇದರಲ್ಲಿ 3 ಲೋನ್ ಪೇರು. ಮ್ಯಾಕ್ಸಿಮಮ್ ಲೋನ್ ಪೇರ್ಸ್ ಇರೋದು ಆಪ್ಷನ್ 4 ಅಲ್ಲಿ. ಸೊ ದೇರ್ ಫೋರ್ ಅಲ್ಲಿ ಮ್ಯಾಕ್ಸಿಮಮ್ ಲೋನ್ ಪೇರ್ ರಿಪಲ್ಷನ್ ಇರುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ದಿಸ್ ಇಸ್ ದ ಎಂಡ್ ಆಫ್ ಹೈಬ್ರಿಡೈಸೇಷನ್. ಇಸ್ ದಟ್ ಕ್ಲಿಯರ್? ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸರಿಯಾಗೆಲ್ಲ ವಿಡಿಯೋ ನೋಡ್ರಿ. ಏನೇ ನಿಮಗೆ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ದ ಕಮೆಂಟ್ ಸೆಷನ್, ಬಟ್ ಮೇಕ್ ಶ್ಯೂರ್ ಯು ವಿಲ್ ಲರ್ನ್ ದಿಸ್ ಪ್ರಾಪರ್ಲಿ. In the next class, we are going for one more important, and that will be the last class on chemical bonding and molecular structure, and that will be on molecular orbital theory. Is that clear? I'll see you in the next class.